ಸೊ ಗುಡ್ ಈವ್ನಿಂಗ್ ಆಲ್. ಎಲ್ಲ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಮತ್ತೆ ಬ್ರೇಕ್ಔಟ್ ಸ್ಟ್ರಕ್ಚರ್ ಎಲ್ಲ ಕ್ಲೀನ್ ಆಗಿ ಪರ್ಫೆಕ್ಟ್ ಆಗಿದ್ದೀರಾ ಇವಾಗ? ಬ್ರೋ, ಒಂದು ಓಲ್ಡ್ ಕ್ಲಾಸ್ ಒಂದು ವಿಡಿಯೋ ಇದೆ, ಚಿಕ್ಕ ಡೌಟ್ ಕೇಳಲಾ? ಹೇಳಿ ಹೇಳಿ ಹೇಳಿ. ಡೋಜಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ಯಾ? ಅದು ನಂಗೆ ಚಿಕ್ಕದೇ, ನಂಗೆ ಅರ್ಥ ಆಗ್ಲಿಲ್ಲ. ಅದೊಂದು ಹೇಳು. ಡೋಜಿ ಏನಿಲ್ಲ ಬ್ರೋ, ಡೋಜಿ ಈ ಕ್ಯಾಂಡಲೇ ಡೋಜಿ. ಅದನ್ನ ಯಾವ ಸೈಡ್ಗೆ, ಯಾವ ತರ ಇದ್ದಾಗ ಯಾವ ಸೈಡ್ ಗಾಡೋದು ಅನ್ನೋದು ನಂಗೆ ಗೊತ್ತಾಗಿಲ್ಲ. ಯಾವ ತರ ಅಂದ್ರೆ ಇವಾಗ ನೋಡಿ, ಇಲ್ಲಿ ಕರೆಂಟ್ ಡೋಜಿ ಏನ್ ಸಿಂಬಲ್ ಮಾಡುತ್ತೆ ಅಂದ್ರೆ, ಈಗ ನಾರ್ಮಲಿ ಕ್ಯಾಂಡಲ್ ಎರಡ್ ಕಡೆನೂ ವಿಕ್ ಜಾಸ್ತಿ ಇದೆ, ಬಾಡಿ ಇಷ್ಟೇ ಇದೆ ಅಂದ್ರಾಗ ಈ ಕ್ಯಾಂಡಲ್ ನೋಡಿದ್ರೆ ನಿಮ್ಗೆ ಯಾವ ತರ ಫೀಲ್ ಆಗುತ್ತೆ? ವಿಕ್ ಅಷ್ಟು ಉದ್ದ ಇದೆ, ಈ ಕಡೆನೂ ವಿಕ್ ಇಷ್ಟು ಸೆಲ್ಲರ್ಸ್ ಬೇರ್ಸ್ ಇಬ್ರದ್ದು ಫೈಟ್. ಫೈಟ್ ಅಷ್ಟೇ. ಕನ್ಫ್ಯೂಸ್ ಅಲ್ಲಿ ಇದೆ ಇನ್ನೂ. ಸೊ ಡೋಜಿ ಆದ ತಕ್ಷಣ ಇಷ್ಟು ಉದ್ದ ಬಿದ್ಮೇಲೆ ಇದೇನ್ ನಿಮ್ಗೆ ಇಂಡಿಕೇಟ್ ಮಾಡುತ್ತೆ ಹೇಳಿ? ಇವೆರಡು ಸೇರ್ಸಿದ್ರೆ ಒಂಥರ ಬೆರಿಶ್ ಎಂಗಲ್ಫಿಂಗ್ ಆಯ್ತು. ಸೊ ಫೈನಲಿ ಸೆಲ್ಲರ್ಸ್ ಸ್ಟ್ರಾಂಗ್ ಆಗಿ ಬಂದ್ರು. ಬೈಯರ್ಸ್ ಇಷ್ಟುದ್ದ ಪುಷ್ ಮಾಡದ್ಮೇಲೆ ಇಲ್ಲಿ ಕರೆಕ್ಟ್ ಆಗಿ ಆರ್ಡರ್ ಬ್ಲಾಕ್ ಇಂದ ಈಗ ನೋಡಿ 1:1 ಟ್ರೇಡ್ ಮಾಡೋನ್ಗೆ ಇಷ್ಟೇ ಸಾಕು. ಒಂದ್ಸಲಿ MSS ಆದ ತಕ್ಷಣ 1:1 ಟ್ರೇಡ್ ಮಾಡ್ತೀನಿ ನಾನು ಅನ್ನೋನ್ಗೆ ಆಲ್ಮೋಸ್ಟ್ 1:2 ಹತ್ತತ್ರ ಹೋಗಿದೆ. ಇಷ್ಟೇ. ಅವರು ತುಂಬಾ ಜನ ದೊಡ್ಡವರು ಮಾಡೋದು. ಅವ್ರೇನ್ ಹೇಳ್ತಾರಲ್ಲ, ಲೈವ್ ಸ್ಟ್ರೀಮ್ ಅಲ್ಲಿ ಕುತ್ಕೊಂಡು 20 ಪಿಪ್ಸ್ 30 ಪಿಪ್ಸ್ 40 ಪಿಪ್ಸ್ ಅನ್ಕೊಂಡು 1:10 1:11 ಅಂತ ಎಲ್ಲ ಅಂತಾರಲ್ಲ, ಪಕ್ಕದಲ್ಲಿ ಒಂದ್ 3-4 ಜನ ಕೂರ್ಸ್ಕೊಂಡಿರ್ತಾರೆ. ಎಲ್ಲಾ ಟೈಮ್ ಫ್ರೇಮ್ ಅಲ್ಲೂ ಒಬ್ಬೊಬ್ಬ ಹೇಳ್ತಾ ಇರ್ತಾನೆ. ಕರೆಕ್ಟ್ ಬೆಸ್ಟ್ ಯಾವ್ದಿರುತ್ತೆ, ಒಂದ್ 2-3 ಸ್ಕ್ರೀನ್ ಆಗ್ಲಿ, ಇಲ್ಲ ಒಂದ್ 2-3 ಜನ ಆಗ್ಲಿ, ಅದ್ರಲ್ಲಿ ಅವ್ರು ಈ ಬೇರೆ ಟೈಮ್ ಫ್ರೇಮ್ ಅನ್ನೇ ಅನಲೈಸ್ ಮಾಡಿರ್ತಾರೆ, ಬೇರೆ ಟೈಮ್ ಫ್ರೇಮ್ಸ್ ದೇ ನೋಡ್ತಾ ಇರ್ತಾರೆ. ಬಟ್ ಆ ಕನ್ಫರ್ಮೇಶನ್ ಬಂದ ತಕ್ಷಣ ಇವರು ಲೈವ್ ಅಲ್ಲಿ ಏನ್ ತೋರಿಸ್ತಾರೆ ಅಂದ್ರೆ, ಡೈರೆಕ್ಟ್ 1 ಮಿನಿಟ್ ಹೋಗ್ತಾರೆ. 1 ಮಿನಿಟ್ ಅಲ್ಲಿ ಇಲ್ಲಿ ಇಷ್ಟು ಲಿಕ್ವಿಡಿಟಿ ಇತ್ತು, ಇಲ್ಲಿಂದ ಟ್ರೇಡು ಒಂದ್ ಬಂದ್ಬಿಟ್ಟು SL ಅಂದ್ರೆ SL 50 ಪಿಪ್ಸ್ ಇಟ್ಬಿಡಿ. ಎಷ್ಟಾಯ್ತು? 1:2.6 ಆಲ್ರೆಡಿ. ಅದು ಬೇಡ, ಎಷ್ಟು ಪಿಪ್ಸ್? 130 ಪಿಪ್ಸ್ ಇಂದ ಚಾಟ್ ಗೈಸ್ ಅಂತ ತೋರಿಸ್ತಾರೆ. ಇಷ್ಟೇ ಮಾಡೋದು ಅವ್ರು, ಇನ್ನೇನು ಮಾಡಲ್ಲ. ಸೊ ಆ ತರ ಆಗಲ್ಲ ಅದು. 1:1 1:2 ಇಷ್ಟೇ ಸಿಗೋದು ಅವ್ರಿಗೂನು. ಅವ್ರು ತೋರ್ಸೋದು ಜನಗಳಿಗೆ ಏನ್ ಬೇಕೋ ಅದನ್ನ ಕೊಡ್ತಾರೆ, ರಿಯಾಲಿಟಿನ ಮಾತಾಡಲ್ಲ. ಸರ್ ಹೇಳಿ ಹೇಳಿ ಬ್ರೋ. ಸರ್ 1:1 1:2 ಅದು ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು ಸರ್? ಹೌದು ಬ್ರೋ, ನಂಗೆ ಕೂಡ ಡೌಟ್ ಇದೆ. ಇಲ್ಲಿಂದ ಎಂಟರ್ ಆಗ್ತಿದ್ದೀರಾ ಅಂದ್ರೆ SL ಇದ್ರ ಮೇಲೆ ಇಟ್ಟಿರ್ತೀರಾ ಅನ್ಕೊಳ್ಳಿ. ಇದೊಂದು ಟೂಲ್ ಇದೆ ನೋಡಿ, ಲಾಂಗ್ ಪೊಸಿಷನ್ ಶಾರ್ಟ್ ಪೊಸಿಷನ್ ಅಂತ. ಇಲ್ಲಿ ಬಂದ್ರೆ ಹ್ಞೂ ಸರ್. 2 3 4 5 ಫಿಫ್ತ್ ಒನ್ ಒಳಗಡೆ ಇಲ್ಲಿ ಟೂಲ್ ಇದೆ ನೋಡಿ, ಲಾಂಗ್ ಶಾರ್ಟ್ ಪೊಸಿಷನ್ಸ್ ಅಂತ. ಇವಾಗ ಹೌದು ನೀವು ಸರ್. ಶಾರ್ಟ್ ಮಾಡೋದಿದ್ರೆ ಇದನ್ನ ಹಾಕ್ತೀರಾ, ಶಾರ್ಟ್ ತಗೊಂಡು ಎಲ್ಲಿಂದ ಪ್ಲೇಸ್ ಮಾಡ್ತಿದ್ದೀರಾ ಅಲ್ಲಿ ಇಡ್ತೀರಾ. SL ಎಲ್ಲಿ ಇಡ್ಬೇಕಂತಿದ್ದೀರಾ ಅಲ್ಲಿಗೆ ಇದನ್ನ ಇಡ್ತೀರಾ, ಶಾರ್ಟ್ ಪೊಸಿಷನ್ SL ನ. TP 1:2 ಅನ್ಕೊಂಡಿರ್ತೀರಾ. 1:2 ಇಲ್ಲಿ ಕಾಣಿಸುತ್ತೆ ನೋಡಿ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ 1:2 ಇದು ರೇಷಿಯೋ. ಸೊ ಅದನ್ನ ತಗೊಬಂದು ಇಡ್ತೀರಾ. ಎಂಟ್ರಿ ಆದ್ಮೇಲೆ 1:2 ಹೋಗ್ಬೇಕಾರೆ ಇಲ್ಲಿ ಚಾರ್ಟ್ಸ್ ನೋಡ್ಕೋತೀರಾ. ಓಕೆ, 1:2 ಕರೆಕ್ಟ್ ಆಗಿ ಈ ಓಪನ್ ಕ್ಲೋಸ್, ಈ ಕ್ಯಾಂಡಲ್ದು ಓಪನ್ ಕ್ಲೋಸ್ ಹತ್ರ ಇದೆ. ನೀವು MT5 ಓಪನ್ ಮಾಡ್ಬಿಟ್ಟು ಈ ಕ್ಯಾಂಡಲ್ 15 ಮಿನಿಟ್ಸ್ ಈ ಕ್ಯಾಂಡಲ್ ನೋಡ್ಬಿಟ್ಟು ಈ ಓಪನ್ ಕ್ಲೋಸ್ಗೆ TP ಇಡಬೇಕು ಅಂತ ಇಡ್ತೀರಾ. SL ಇದ್ರ ಮೇಲೆ ಇಡಬೇಕು ಅಂತ ಇಡ್ತೀರಾ ಅಷ್ಟೇ. ಎಷ್ಟ್ ಆಗ್ತಾ ಇದೆ, ಎಷ್ಟು ರಿಸ್ಕ್ಗೆ ಎಷ್ಟು ರಿವಾರ್ಡ್ ಸಿಗ್ತಾ ಇದೆ ಅಂತ ನೋಡಕ್ ಅಷ್ಟೇ ಈ ಟೂಲ್ ಯೂಸ್ ಮಾಡ್ತೀವಿ. ಬ್ರೋ, ಎಲ್ಲ 2 ದಿನ ಆಚೆ ಹೋಗ್ಬಿಟ್ಟು ಫುಲ್ ಸ್ಟ್ರಕ್ ಆಗ್ಬಿಟ್ಟವ್ರೆ. ಹಲೋ ಬ್ರೋ. ಹಲೋ, ಕೇಳಿಸ್ತಿದ್ಯಾ? ಹಾ ಬ್ರೋ. ಇವಾಗ ಸರ್. ಕರೆಕ್ಟ್ ಆಯ್ತಾ ಇವಾಗ? ಕರೆಕ್ಟ್ ಆಗಿದೆ. ಯಾರೋ ವಾಟ್ಸಪ್ ಕಮ್ಯುನಿಟಿಯಲ್ಲಿ ಶರ್ಮತ್ ಅನ್ಸುತ್ತೆ ಶೇರ್ ಮಾಡಿದ್ರು ಅನ್ಸುತ್ತೆ ಈ ಆರ್ಡರ್ ಬ್ಲಾಕ್ ನ. ಈ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆದ್ಮೇಲೆ ಈ ಆರ್ಡರ್ ಬ್ಲಾಕ್ ನ ಮಾರ್ಕ್ ಮಾಡಿ ಶೇರ್ ಮಾಡಿದ್ರು ಅಂತ ಅನ್ಸುತ್ತೆ. ಹಾ ಬ್ರೋ, ಮಾಡಿದ್ದೆ, ಯಾವಾಗ್ಲೂ ಮಾಡಿದ್ದೆ. ಹಾ, ಸೊ ಶರ್ಮತ್ ಕರೆಕ್ಟ್ ಆಗಿ ಗೊತ್ತಾಗ್ತಾ ಇದೆ ಅಲ್ವಾ ಇತ್ತೀಚೆಗೆ? ಹಾ ಬ್ರೋ. ಪರ್ಫೆಕ್ಟ್ ಆಗ್ತಾ ಇದ್ದೀರಾ? ಹಾ ಬ್ರೋ, ಆಗ್ತಾ ಇದ್ದೀವಿ. ಅಂದ್ರೆ ಸ್ವಲ್ಪ ಆಗುತ್ತೆ, ಮತ್ತೆ ನಾನ್ ಥಿಂಕ್ ಮಾಡ್ತೀನಿ ಅದ್ರ ಬಗ್ಗೆ. ಓಕೆ, ನೈಸ್. ಸೊ ಇವಾಗ MSS ಮತ್ತೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಎಲ್ಲ ಪರ್ಫೆಕ್ಟ್ ಆಗಿದ್ದೀರಾ? ಮುಂಚೆಯಿಂದ ಕ್ಲಾಸ್ ಕೇಳ್ತಾ ಇರೋರು ಇನ್ನು ಡೌಟ್ಸ್ ಇದೆಯಾ ಅದ್ರಲ್ಲೇನೆ? ಹಾ ಬ್ರೋ, ಪರವಾಗಿಲ್ಲ. ಹಲೋ ಬ್ರೋ, ಆರ್ಡರ್ ಬ್ಲಾಕ್ ಒಂದೇ ಬ್ರೋ, ಒಂದ್ ಸ್ವಲ್ಪ. ಅಲ್ಲ, ಇನ್ನು ಸ್ವಲ್ಪ ಜನ ಯಾಕೋ ಇದನ್ನ ಕಳಿಸ್ತಾ ಇರ್ತಾರಲ್ಲ, ಏನೇನೋ ಸ್ವಲ್ಪ ಸಣ್ಣ ಗೊತ್ತಾಗಿದೆ ಇವಾಗ ಯಾವ ತರ ಮಾರ್ಕ್ ಮಾಡ್ಬೇಕಂತ. ಬಟ್ ಎಲ್ಲೋ ಒಂದ್ ಚೂರ್ ಮಿಸ್ಟೇಕ್ ಮಾಡ್ತಾ ಇದಾರೆ. ಯಾವ ತರ ಅಂದ್ರೆ,
ಯಾವ ತರ ಮಾಡ್ತಾರೆ ಅಂದ್ರೆ ಇದನ್ನೇ ತಗೊಂಡ್ಬಿಡ್ತಾರೆ, ಇದನ್ನೇ ಬ್ರೇಕ್ ಅಂತ ಅನ್ಬಿಡ್ತಾರೆ, ಇದನ್ನೇ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ಅನ್ಕೋಬಿಡ್ತಾರೆ. ಬಟ್ ಅದ್ ಹೆಂಗ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆತರ ತಗೊಳಂಗಿಲ್ಲ. ಸಿ ಕಂಪ್ಲೀಟ್ ಟಾಪ್ ಅಲ್ಲಿ ಇರೋದ್ನ ಮಾತ್ರ ತಗೋಬೇಕು, ಮಿಡಲ್ ಅಲ್ಲಿ ಇರೋದ್ನೆಲ್ಲ ಕನ್ಸಿಡರ್ ಮಾಡ್ತಾ ಇದ್ದೀರಾ. ಸೊ ಅದೊಂದು ಪ್ರಾಬ್ಲಮ್ ಆಗ್ತಾ ಇದೆ, ನೋಡ್ಕೊಳ್ಳಿ ಸ್ವಲ್ಪ ಜನ. ಇನ್ನು ಮತ್ತೆ ಮತ್ತೆ ವಿಡಿಯೋಸ್ ನೋಡಿ ಗೊತ್ತಾಗಿಲ್ಲ ಅಂದ್ರೆ ತಲೆ ಕೆಡ್ಸ್. ಸೊ ಇನ್ನೇನಾದ್ರೂ ಡೌಟ್ ಇದೆಯಾ ಯಾರಿಗಾದ್ರೂ? ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ, ಯಾರಾದ್ರೂ ಒಬ್ಬೊಬ್ರೆ ಮಾತಾಡಿ. ಇಲ್ಲ ಬ್ರೋ, ಕಂಟಿನ್ಯೂ ಮಾಡಿ. ಬ್ರೋ ಇದು ಟಾಪ್ ಅಲ್ಲಿ ಇದೆ ಅಲ್ಲ, ಒಂದು ಏನು ಟಾಪ್ ಅಲ್ಲಿ ಇದೆ ಬ್ರೋ, ಒಂದು ಸೈಡ್ ಬ್ರೋ, ಲೆಫ್ಟ್ ಸೈಡ್ಗೆ ಹಾ ಟಾಪ್ ಅಲ್ಲಿ ಇದೆ. ಇಲ್ಲಿ ಇದು ನೀವು ಇಲ್ಲಿ ಕೇಳಿದ್ರಲ್ಲ, ಇಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಇಲ್ಲಿದೆ ಅಲ್ಲ ಬ್ರೋ, ಟಾಪ್ ಇದೆ. ಇದಾ ಯಾವ್ದು ಮಾತಾಡಿ bro? ಮಾತಾಡಿ. ಬ್ರೋ ಈಗ ನೀವು ಇಲ್ಲಿ ಇಟ್ಟಿದ್ರಲ್ಲ ಬ್ರೇಕ್ ಆಫ್ ಸ್ಟ್ರಕ್ಚರ್, ಇದು ಟಾಪ್ ಅಲ್ಲಿ ಹೋದ್ರೆ ಮಾತ್ರ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ, ಬಟ್ ಇಲ್ಲಿದೆಯಲ್ಲ ಇಲ್ಲಿ ಟಾಪ್ ಇದೆ, ಇಲ್ಲಿ ಮೇಲೆ, ಇಲ್ಲಿ ಇಲ್ಲಿ ಇದ್ರ ಪಕ್ಕ ಬ್ರೋ. ಹಾ ಎಸ್. ಹಾ ಅದ್ರ ಮೇಲೆ ಬ್ರೇಕ್ ಮಾಡಿಲ್ಲ. ಓಹೋ, ಬಟ್ ಇಲ್ಲಿ ಈಗ ನೀವು ಹೇಳಿದ್ರಿ ಇಲ್ಲಿ ಈ ತರ ಮಿಡಿಲ್ ಬಂದ್ರೆ ತಗೋಬಾರ್ದು ಅಂತ ಹೇಳಿ, ಬಟ್ ಇಲ್ಲಿ ಮಿಡಲ್ ತಗೊಂಡಿದ್ದೀರಾ. ಬಟ್ ಬಂದ್ರೆ ಇಲ್ಲಿ ಅಂದ್ರೆ ಯಾವ ತರ ಗೊತ್ತಾ, ಇದನ್ ತಗೋತಾ ಇದಾರೆ. ಈ ತರ ವಿಕ್ಸ್ ಬರೀ ಒಂದ್ ವಿಕ್ ಕಾಣಿಸ್ಬಿಟ್ರೆ ಅದನ್ನ ತಗೋತಾ ಇದಾರೆ. ಈಗ ಇದ್ ನೋಡಿ, ಇದ್ರ ಮೇಲೆ ಇದು ಒಂದ್ ಸ್ಟ್ರಕ್ಚರ್ ಅಲ್ವಾ, ಈಗ ಒಂದ್ ಸ್ಟ್ರಕ್ಚರ್ ಫಾರ್ಮ್ ಆಗಿತ್ತು, ಇಲ್ಲಿ ಒಂದ್ ಸ್ವಲ್ಪ ಕನ್ಸಾಲಿಡೇಟ್ ಮಾಡ್ತು, ನೆಕ್ಸ್ಟ್ ಬ್ರೇಕ್ ಮಾಡ್ತು ಇಲ್ಲಿ ಕರೆಕ್ಟ್ ಆಗಿ. ಈ ಬ್ರೇಕ್ ವ್ಯಾಲಿಡ್. ಸುಮ್ನೆ ಇಲ್ಲಿರೋ ಕ್ಯಾಂಡಲ್ ನ ಬ್ರೇಕ್ ಮಾಡಿದ ತಕ್ಷಣ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅನ್ಕೋತಾ ಇದಾರೆ. ಅದ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಹೆಂಗಾಗತ್ತೆ ಮಿಡಲ್ ಅಲ್ಲಿ ಇರೋದ್ನ? ಓಹೋ, ಚಂದು ಬ್ರೋ ಇಲ್ಲಿ ಇಲ್ಲಿ ಸ್ಟ್ರಕ್ಚರ್ ಇವಾಗ ಇದಾಗಿದೆ. ನೆಕ್ಸ್ಟ್ ಇದು ಆರ್ಡರ್ ಬ್ಲಾಕ್ ಇದು. ಬ್ರೋ ಅಲ್ಲಿ ನೀವು ಕೆಳಗಡೆ 15 ಮಿನಿಟ್ಸ್ ಹೈಯರ್ ಲೋ ಅಂತ ಮಾರ್ಕ್ ಮಾಡಿದಿರಲ್ಲ, ಹಾ ಅದು ಬ್ರೇಕ್ ಆದ್ರೆ ಅಲ್ವಾ ಬ್ರೋ ಅದು MSS ಆಗೋದು? ಸಿ ಈಗ ಮೈನ್ ಈಗ ಇಲ್ಲೊಂದ್ ಆಗಿದೆ ಅಲ್ವಾ, ಇಲ್ಲೇನಾಗಿದೆ ಹೇಳಿ. ಸರಿ ಬೇಡ, ಇದನ್ನೇ ತಗೊಳ್ಳಿ. ಇದು ಜಸ್ಟ್ ಇನ್ನೇನು ಒಂದ್ ಸ್ವಲ್ಪ MSS ಆಗ್ತಾ ಇತ್ತು. ಅದ್ ಹೆಂಗೆ ಅಂದ್ರೆ ಆಗಿದೆ ಇವಾಗ bro, ನೀವು ಈ ಆಗಿದೆ. ಪ್ರೈಸ್ ಆಕ್ಷನ್ ಅಲ್ಲಿ ಇದ್ದೀರಾ ಅಲ್ವಾ, ಹಾ. ಈ ಪ್ರೈಸ್ ಆಕ್ಷನ್ ನೋಡ್ಬೇಕಾದ್ರೆ ಇಲ್ಲಿ ಕೆಳಗಡೆ ಬೇಕಾದ್ರೆ ಇಲ್ಲೇ MSS ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಇದನ್ ಬಿಕಾಸ್ ನಾನು ಬ್ರೇಕ್ ಆದಾಗ ನೆನ್ನೆಯಿಂದ ಕನ್ಸಿಡರ್ ಮಾಡಿದ್ದೆ, ಅದು ಮಾರ್ಕ್ ಮಾಡ್ಕೊಂಡ್ ಬಂದಿದ್ದೆ. ಸೊ 15 ಮಿನಿಟ್ಸ್ HL ಅಂತ ಹಾಕಿದಿರಲ್ಲ, ಅದು ಬ್ರೇಕ್ ಆದ್ರೆ ಮಾತ್ರ MSS ಅನ್ಕೊಂಡಿದ್ದೆ. ಅದು ಹೆಂಗೆ ಅಂದ್ರೆ ಬ್ರೋ ನೋಡಿ, ಇವಾಗ ಅದು ಯಾವಾಗ ಯಾವ ಸ್ಟ್ರಕ್ಚರ್ಗೆ ಅಂತ ಹೇಳ್ತೀನಿ ನೋಡಿ. Okay. ಈಗ ಹಿಂಗ್ ನೋಡಿ, ಈ ತರ ಹೈಯರ್ ಸ್ವಲ್ಪ ಝೂಮ್ ಔಟ್ ಆಗಿ ನೋಡಿದ್ರೆ ಇದೊಂದು ಸ್ಟ್ರಕ್ಚರ್ ಕಾಣಿಸ್ತಾ ಇದೆಯಾ, ಯಾಕಂದ್ರೆ ಇದನ್ನ ಬ್ರೇಕ್ ಮಾಡ್ತು. ಇದನ್ನ ಬ್ರೇಕ್ ಮಾಡಿದ್ರೆ ಏನಾಗುತ್ತೆ, ಇನ್ನೊಂದು ಹೈಯರ್ ಐ ಕ್ರಿಯೇಟ್ ಆಗುತ್ತೆ ಹೌದು. ಅಲ್ವಾ. ಹಾ. ಸೊ ಇದೇನಾಯ್ತು, ಇವಾಗ ಲಾಸ್ಟ್ ಹೈಯರ್ ಲೋ ಇಲ್ಲಿದೆ. ಹಾ. ಇಷ್ಟು ದೊಡ್ಡ ಸ್ಟ್ರಕ್ಚರ್ ತಗೊಂಡಾಗ ಇದನ್ನ ಬ್ರೇಕ್ ಮಾಡಿದ್ರೆ ಹೌದು ಇದು ದೊಡ್ಡದಾಗಿ MSS ಆಗುತ್ತೆ. ಬಟ್ ನೀವು ಅದನ್ನೇ ಕಾಯ್ಕೊಂಡು ಕೂತಿದ್ರೆ 2 ದಿನ ಬೇಕು ಬರಕದು. ಓಕೆ ಅದು ನೀವು ಬೇಕಾದ್ರೆ ಹೈಯರ್ ಟೈಮ್ ಫ್ರೇಮ್ಗೆ ಹೋದ್ರೆ ಬ್ರೋ, ನೀವಾಗ MSS ಅಂತ ಮಾರ್ಕ್ ಮಾಡಿದಿರಲ್ಲ, ಅದು ಡ್ರಾ ಮಾಡಕ್ ಆಗುತ್ತಾ, ಅದು ಹೆಂಗೆ ಅಂತ? ಏನಿಲ್ಲ ಬ್ರೋ, ಟ್ರೆಂಡ್ ಲೈನ್ ಅನ್ನೋದು ಇಲ್ಲಿದೆ ನೋಡಿ, ಇದ್ರೊಳಗೆ ಇರುತ್ತೆ, ಇಲ್ಲ ಇಲ್ಲೇ ಇರುತ್ತೆ ಟ್ರೆಂಡ್ ಲೈನ್. ಅದನ್ನೇ ತಗೋತೀನಿ. ಟ್ರೆಂಡ್ ಲೈನ್ ನ ತಗೊಂಡು ಇವಾಗ ಇಲ್ಲಿಂದ ಅನ್ಕೊಳ್ಳಿ, ಟ್ರೆಂಡ್ ಲೈನ್ ನ ತಗೊಂಡು ಶಿಫ್ಟ್ ಅಲ್ಲೊಂದ್ಸಲಿ ಕ್ಲಿಕ್ ಮಾಡಿದ್ಮೇಲೆ ಶಿಫ್ಟ್ ಇಟ್ಕೊಂಡ್ರೆ ಸ್ಟ್ರೈಟ್ ಲೈನ್ ಬರುತ್ತೆ. ಅದಾದ್ಮೇಲೆ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಏನ್ ಹೆಸರು ಬೇಕು ನನ್ಗೆ ಅದನ್ನ ಟೈಪ್ ಮಾಡ್ಬಿಟ್ಟು ಓಕೆ ಅಂತ ಕೊಡ್ತೀನಿ. ಪ್ರತಿ ಸಲಿನೂ ಅದನ್ನೇ ಮಾಡಕ್ಕಾಗಲ್ಲ. ಸೊ ಏನ್ ಮಾಡ್ತೀನಿ, ಮತ್ತೆ ಇಲ್ಲಿ ಇದೆಯಲ್ಲ ಈ ಸಿಂಬಲ್ ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಸೇವ್ ಡ್ರಾಯಿಂಗ್ ಟೆಂಪ್ಲೇಟ್ ಆಸ್ ಅಂತ ಬರುತ್ತೆ. MSS ಅಂತ ಮಾಡ್ಕೋತೀನಿ. ಬ್ರೋ ಅದಲ್ಲ ಬ್ರೋ ಮಾಡ್ಕೊಂಡು ಕೇಳಿದ್ದು, ಪಾತ್ ಡ್ರಾ ಮಾಡಿ ತೋರಿಸ್ತೀರಾ ಅಂತ. ಪಾತಾ ಹಾ. ಪಾತ್ ಇಲ್ಲಿದೆ ನೋಡಿ. 1 2 3 4 5 6 ಸಿಕ್ಸ್ತ್ ಒನ್ ಒಳಗಡೆ ಪಾತ್ ಅಂತ ಇದೆ ನೋಡಿ ಇಲ್ಲಿ. ಇವಾಗ ಮಾಡಿ ತೋರ್ಸೋದಾದ್ರೆ ಆಹಾ ಈ ತರ ದೊಡ್ಡದಾಗಿ ನೋಡ್ಬೇಕು ಅಂದ್ರೆ ಇದೊಂದು ಪಾತ್ ಆಯ್ತಾ. ನೀವು ಫುಲ್ ಝೂಮ್ ಔಟ್ ಆಗಿ ನೋಡ್ತಾ ಇದ್ದೀರಾ ಅಂದ್ರೆ ಮೇನ್ ಸ್ಟ್ರಕ್ಚರ್ ಏನ್ ಕಾಣಿಸ್ತಾ ಇದೆ, ಇದು ಕಾಣಿಸ್ತಾ ಇದೆ. ಓಕೆನಾ. ಅದೇ ನೀವು ಒಳಗಡೆ ಬಂದ್ರೆ ಅಂದ್ರೆ ಇಲ್ಲಿ ಒಳಗಡೆ ಬರ್ತೀರಾ, ಇಲ್ಲೇನಾಯ್ತು, ಮೇಲೋಯ್ತು, ಕೆಳಗಡೆ ಬಂತು, ಮತ್ತೆ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡ್ತು. ಓಕೆನಾ. ಇದೊಂದು
ನೆಕ್ಸ್ಟ್ ಮತ್ತೆ ಇದು ಹಿಂಗ್ ಬಂತು, ಬಟ್ MSS ಆಗಿಲ್ಲ. ಸೊ ಈ ಲೋವರ್ ಹೈಯರ್ ಲೋ ಇಲ್ಲಿತ್ತು, ಅದೇನಾಯ್ತು, MSS ಆಗಿಲ್ಲ, ಜಸ್ಟ್ ಗ್ರ್ಯಾಬ್ ಆಗಿರೋದ್ರಿಂದ ಹೈಯರ್ ಲೋ ಈ ಕಡೆಗೆ ಶಿಫ್ಟ್ ಆಯ್ತು. ನೆಕ್ಸ್ಟ್ ಏನಾಗ್ಬೇಕು, ಮೇಲ್ ಹೋಗ್ಬೇಕು. ಓಕೆನಾ? ಈಗ ಕೆಲವ್ರು ಏನ್ ಮಾಡ್ತಾರೆ, ಈಗ ಇಲ್ಲಿ ಹೇಳ್ದೆ ಇಲ್ಲಿ MSS ಆಗಿದೆ, ಇಲ್ಲಿಂದ ಇಲ್ಲಿ ಸೆಲ್ ಮಾಡ್ತೀವಿ ಅಂತ. ಅದನ್ನೇನೆ ಅವರು ಇಲ್ಲಿವರೆಗೂ TP ಇಟ್ರೆ ಏನಾಗುತ್ತೆ, ಆಕ್ಚುಲ್ ಆಗಿ ನೀವು ದೂರದಿಂದ ನೋಡ್ತಾ ಇದ್ರೆ ಝೂಮ್ ಔಟ್ ಆದ್ರೆ ಏನ್ ಕಾಣಿಸ್ತಾ ಇದೆ, ಮೇಲ್ ಹೋಗ್ತಿರೋದ್ ಕಾಣಿಸ್ತಾ ಇದೆ. ಬಟ್ ನೀವು ಇದು ಇಲ್ಲಿಂದ ಏನ್ ಶಾರ್ಟ್ ತಗೋತೀರಾ ಅದು ಶಾರ್ಟ್ ಟರ್ಮ್ ಆಗಿರುತ್ತೆ ಅಷ್ಟೇನೆ. ಏನೋ ರಿಟ್ರೇಸ್ಮೆಂಟ್ ಬರಕ್ಕೆ ಒಂದ್ ಶಾರ್ಟ್ ಟರ್ಮ್ ಸೆಲ್ ಸಿಗುತ್ತೆ. ಅದಕ್ಕೆ ಹೇಳಿದ್ದು 1:1 1:2 ತಗೊಳ್ಳೋರ್ಗೆ ಪ್ರಾಫಿಟಬಲ್ ತುಂಬಾ ಇರ್ತಾರೆ ಅಂತ. ಸೊ ಓಕೆನಾ? ನೀವು ಇನ್ನೂ ಒಳಗಡೆ ಹೋಗಿ ನೋಡ್ತೀರಾ ಅಂದ್ರೆ ಅದೊಂದ್ ಪಾತ್ ಬಂತು, 2 ಪಾತ್ ಸಿಕ್ತು ನಿಮ್ಗೆ. ಇವಾಗ ಇನ್ನೂ ಒಂದ್ ನೋಡ್ತೀರಾ ಇಲ್ಲಿ, ಅದು ಓಕೆ. ಇಲ್ಲಿಂದ ನೀವು ಪಾತ್ ತಗೋತೀರಾ, ರೇಂಜ್ ತಗೋತೀರಾ ಅಂದ್ರೆ ಮತ್ತೆ ಇದನ್ನ ಬ್ರೇಕ್ ಮಾಡ್ತು ತಾನೆ, ಸೊ ಮೇಲೋಯ್ತು. ನೆಕ್ಸ್ಟ್ ಏನ್ ಮಾಡ್ತು, ಇಲ್ಲಿ ಕೆಳಗಡೆ ಬ್ರೇಕ್ಔಟ್ ಕೊಡ್ತು, ಇದನ್ನ ಬ್ರೇಕ್ ಮಾಡ್ತು, ಸೊ MSS ಆಯ್ತು. ಸೊ ಶಾರ್ಟ್ ಆಗಿ ಮೇಲ್ ಹೋಗ್ತಿರ್ಬೇಕಾರ್ಲೇನೆ ಇದಾಗ್ತಾ ಇದೆ, MSS ಕೊಡ್ತಾ ಇದೆ. ರಿಯಲ್ MSS ದೊಡ್ಡದಾಗಿ MSS ಆಗೋದಿದ್ರೆ ಇದ್ರ ಕೆಳಗಡೆ ಬ್ರೇಕ್ ಮಾಡ್ಬೇಕಿತ್ತು. ಇದ್ರ ಕೆಳಗಡೆ ಬ್ರೇಕ್ ಆಗಕ್ ಬಿಡ್ತಾನೆ ಇಲ್ಲ, ಅಷ್ಟು ರೆಸಿಸ್ಟೆನ್ಸ್ ಇದೆ ಇಲ್ಲಿ, ಸಾರಿ ಅಷ್ಟು ಸಪೋರ್ಟ್ ತಗೋತಾ ಇದೆ ಮತ್ತೆ ಮತ್ತೆ. ಸೊ ಏನಾಯ್ತಪ್ಪ, ಮತ್ತೆ ಬಂತು ಇಲ್ಲಿಗೆ. ಇಂಟರ್ನಲ್ಲಿ ಎಷ್ಟು ನೀವು TP 1:1 1:2 ಹೆಂಗ್ ಕೊಡ್ಕೋಬೇಕು ಆಗ ತಗೊಂಡ್ರಿ, ಇಂಟರ್ನಲ್ಲಿ ತಗೊಂಡ್ರಿ, ಗೊತ್ತು ಇವಾಗ ನೆಕ್ಸ್ಟ್ ಮೇಲ್ ಹೋಗ್ಲೇಬೇಕು ಝೂಮ್ ಔಟ್ ಆಗಿ ಅಂತ ನೋಡಿದ್ರೆ. ಸೊ ಕೊಡ್ತು ಇಷ್ಟುದ್ದ ಕೊಟ್ಮೇಲೆ ಈಗ ಎಲ್ಲಿಂದ ಹೋಗ್ತಾ ಇದೆ, ಇಲ್ಲೊಂದ್ ಪಾತ್ ಸಿಕ್ತಾ ನಿಮ್ಗೆ. ಇಲ್ಲೇನಾಗಿತ್ತು, ಈ ಪಾತ್ ಪ್ರಕಾರ ಏನಾಗಿದೆ, MSS ಆಗಿದೆ, ಮೇಲ್ ಹೋಗ್ತಿದ್ದು ಕೆಳಗಡೆ ಸ್ಟ್ರಕ್ಚರ್ ಶಿಫ್ಟ್ ಆಗಿತ್ತು, ಮತ್ತೆ ಎಂಟ್ರಿ ತಗೊಂತು ಬಿತ್ತು. ಎಷ್ಟು ಕೊಡ್ಬೇಕು ಅಷ್ಟು ಕೊಡ್ತು, 1:1 1:2 1:3, ಅದು ನಿಮ್ಮ ಮೇಲೆ ಡಿಪೆಂಡ್. ಈಗ ಎಲ್ಲಿಂದ ಹೋಗ್ತಾ ಇದೆಯಪ್ಪ, ಏನಾಗ್ತಾ ಇದೆ, ಬ್ರೇಕ್ಔಟ್ ಸ್ಟ್ರಕ್ಚರ್ 2 ಸಲ ಹೋಯ್ತು. ಮತ್ತೇನ್ ಮಾಡ್ತು, ಆರ್ಡರ್ ಬ್ಲಾಕ್. ಎಲ್ಲಿದೆ ಆರ್ಡರ್ ಬ್ಲಾಕ್, ಬಿಡಿ ಲಾಸ್ಟ್ ಅಲ್ಲಿ ಹೇಳ್ತೀನಿ. ನೀವು ಮತ್ತೆ 5 ಮಿನಿಟ್ಸ್ಗೆ ಹೋಗಿ ನೋಡಿದ್ರೆ ಇಲ್ಲಿ ಇದು 5 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಟ್ಯಾಪ್ ಆಗಿ ಪಟ್ ಅಂತ ಹೋಯ್ತು ಮತ್ತೆ. ಇಷ್ಟೇ ನೀವು ಅದಕ್ಕೆ ಹೇಳಿದ್ದು ಮಲ್ಟಿ ಟೈಮ್ ಫ್ರೇಮು ಮತ್ತೆ ರೇಂಜ್ ನ ಹಾಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಇವಾಗ ನೋಡಿ, ನಾನು ರೇಂಜ್ ಹಾಕೊಂಡಿದ್ದೀನಿ, ನನಗ್ ಗೊತ್ತಿಲ್ಲ ಇದು 15 ಮಿನಿಟ್ಸ್ ಲೋ ಅಂತ ಇಲ್ಲಿ ಹಾಕಿದ್ದೀನಿ, 15 ಮಿನಿಟ್ಸ್ ಹೈಯರ್ ಲೋ ಅಂತ ಇಲ್ಲಿ ಹಾಕಿದ್ದೀನಿ. ಈಗ ಇದು ಪ್ಲೇ ಆಗ್ತಿದ್ಯಾ, ಕರೆಕ್ಟ್ ಆಗಿ ಆಗ್ತಾ ಇದೆ. ಬಟ್ ಎಲ್ಲಿಂದ ಪ್ಲೇ ಆಗುತ್ತೆ ಅಂತ ನಾನು ಡಿಸೈಡ್ ಮಾಡೋಕ್ಕಾಗಲ್ಲ, ಯಾರು ಡಿಸೈಡ್ ಮಾಡೋಕ್ಕಾಗಲ್ಲ. ಒಂದು ಕನ್ಫರ್ಮೇಶನ್ ಆರ್ಡರ್ ಬ್ಲಾಕ್ ಇಂದ ತಗೋಬಹುದು. ಕೇಳಿಸ್ತಾ ಇದೆಯಾ ಬ್ರೋ? ಹಾ ಕೇಳಿಸ್ತಿದೆ. ಸೊ ಬ್ರೋ, ಒನ್ ಟೈಮ್ ಫ್ರೇಮ್ ಅಲ್ಲೇನೆ ಎಷ್ಟೊಂದ್ ತರ ಪಾತ್ ಮಾಡ್ಬೋದು. ಹೌದು. ಬ್ರೋ ಇನ್ನೊಂದ್ ಡೌಟು. ಯಾಕೆ ಗೊತ್ತಾ, ಎಷ್ಟೊಂದ್ ತರ ಹೆಂಗ್ ಮಾಡೋದು ಅಂದ್ರೆ, ಈಗ ನೋಡಿ, ಓಕೆ ಅದಿರ್ಲಿ, ಇಲ್ಲಿ ನೋಡಿ ಲಿಕ್ವಿಡಿಟಿ ಗ್ರ್ಯಾಬ್ ಆಗಿರೋ ಕ್ಯಾಂಡಲ್ ಇದು, ಓಕೆ ಆರ್ಡರ್ ಬ್ಲಾಕ್ ಇಷ್ಟಿದೆ, ಆರ್ಡರ್ ಬ್ಲಾಕ್ ಇಂದ ತಗೊಂಡು ಹೋಯ್ತಲ್ಲ, SL ಇಲ್ಲಿತ್ತು, ಬಂದೇ ಇಲ್ಲ SL ಗೆ. ಸೊ ಈ ತರ ಆರ್ಡರ್ ಬ್ಲಾಕ್ ಇಂದ ಪುಷ್ ಮಾಡ್ಲೇಬೇಕು, ಆರ್ಡರ್ ಬ್ಲಾಕ್ ಅಂತ ಅದಕ್ಕೆ ಕರೆಯೋದು. ಈಗ ಎಲ್ಲಿವರೆಗೂ ಹೋಯ್ತು ನೋಡಿ, ಇಲ್ಲಿದು 5 ಮಿನಿಟ್ಸ್ ಅಲ್ಲಿ. ಆದ್ರೆ ದೊಡ್ಡ ಆರ್ಡರ್ ಬ್ಲಾಕ್ ಬಂದಾಗ ಏನ್ ಮಾಡ್ಬೇಕು ಅಂದ್ರೆ, ಎಷ್ಟಾಗುತ್ತೋ ಅಷ್ಟು ಕಮ್ಮಿ ಮಾಡ್ಕೊಳಕ್ ಟ್ರೈ ಮಾಡ್ಬೇಕು. ಅದೆಲ್ಲ ಆರ್ಡರ್ ಬ್ಲಾಕ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳ್ತೀನಿ ಯಾವ ತರ ಕಮ್ಮಿ ಮಾಡೋದು ಅಂತ. ಹೇಳಿ ಬ್ರೋ ಬ್ರೋ. ಆರ್ಡರ್ ಬ್ಲಾಕ್ ಬಗ್ಗೆ ಒಂದು ಡೌಟ್ ಇದೆ. ಆರ್ಡರ್ ಬ್ಲಾಕ್ ಇನ್ನೂ ಹೇಳ್ಕೊಟ್ಟಿಲ್ಲ ಬ್ರೋ, ಅದ್ರ ಬಗ್ಗೆ ಆಮೇಲೆ ಕೇಳೋರಂತೆ. ಬ್ರೋ ಇವಾಗ ಇನ್ನೊಂದ್ ಡೌಟ್ ಏನಂದ್ರೆ, ಇವಾಗ ಮಾರ್ಕೆಟ್ ಸ್ಟ್ರಕ್ಚರ್ ಮ್ಯಾಪ್ ಮಾಡ್ಬೇಕಾದ್ರೆ, ಡ್ರಾ ಮಾಡ್ಬೇಕಾದ್ರೆ, ಈಗ ಹೈಯರ್ ಲೋ ಕನ್ಫರ್ಮ್ ಮಾಡ್ಬೇಕಾದ್ರೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದ್ಮೇಲೆ ಹೈಯರ್ ಲೋ ಕನ್ಫರ್ಮ್ ಆಗುತ್ತೆ ಅಲ್ವಾ? ಅದೇ ಹೈಯರ್ ಐ ಕನ್ಫರ್ಮ್ ಆಗಕ್ಕೆ ಒಂದು ಪುಲ್ ಬ್ಯಾಕ್ ಬರ್ಬೇಕು ನಮ್ಗೆ ಅಲ್ವಾ? ಇರಿ ಒಂದ್ ನಿಮಿಷ, ಇದು ಯಾಕೋ ಲೋಡ್ ಆಗ್ತಾ ಇಲ್ಲಪ್ಪ ಇವತ್ತು. ಹೇಳಿ ಬ್ರೋ, ನೀವು ಅದ್ ನೋಡೋಣ ಆಮೇಲೆ. ಅದೇ ಬ್ರೋ, ಇವಾಗ ಹೈಯರ್ ಲೋ ನಮ್ಗೆ ಕನ್ಫರ್ಮ್ ಆಗ್ಬೇಕಂದ್ರೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗ್ಬೇಕು ಬುಲ್ಲಿಶ್ ಮಾರ್ಕೆಟ್ ಅಲ್ಲಿ ಅನ್ಕೊಳ್ಳಿ ಅಲ್ವಾ? ಹೌದು. ಅದೇ ಹೈಯರ್ ಹೈ ಕನ್ಫರ್ಮ್ ಮಾಡ್ಕೊಬೇಕಾದ್ರೆ ಒಂದು ರಿಟ್ರೇಸ್ಮೆಂಟ್ ಬರ್ಬೇಕು, ಹೈಯರ್ ಹೈ ಡ್ರಾ ಮಾಡ್ಬೇಕಾದ್ರೆ ಅಲ್ವಾ? ಹೌದು, ಅಲ್ಲಿಂದ ರಿಯಾಕ್ಟ್ ಆಗ್ಲೇಬೇಕು. ಅದೇ ಈಗ ಹೈಯರ್ ಹೈ ಆದಾಗ ಹೈಯರ್ ಹೈ ಮಾರ್ಕ್ ಮಾಡ್ಬೇಕು ನಮ್ಗೆ. ಮಿನಿಮಮ್ ನನಗೆ ಸ್ಟ್ರಕ್ಚರ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಮಿಸ್ಟೇಕ್ ಆಗ್ತಾ ಇದೆ. ಕೆಲವೊಂದ್ಸತಿ ಒಂದ್ ರೆಡ್ ಕ್ಯಾಂಡಲ್ ಗೆನೆ ಹೈಯರ್ ಹೈ ಹಾಕಿರ್ತೀನಿ, ಅದು ಕರೆಕ್ಟ್ ಆಗಿ ಬಂದಿರಲ್ಲ. ಹೈಯರ್ ಐ ಹಾಕ್ಬೇಡಿ ಬ್ರೋ, ಹೈಯರ್ ಐ ಏನ್ ಮಾಡಕ್ಕೆ ನಿಮ್ಗೆ ಗೊತ್ತಿರ್ಬೇಕು. ಹೈಯರ್ ಐ ಯಾವಾಗ ಹಾಕ್ಬೇಕು ಗೊತ್ತಾ, ನೀವು ಎಂಟ್ರಿ ಈಗ ಆರ್ಡರ್ ಬ್ಲಾಕ್ ಎಲ್ಲ ಹೇಳ್ಕೊಟ್ಮೇಲೆ ಅಲ್ಲಿಂದ ಎಂಟ್ರಿ ತಗೋತೀರಾ, TP ಎಲ್ಲಿಗೆ ಇಡಬೇಕು, ಹೈಯರ್ ಐ ಇಲ್ಲ ಹೈಯರ್ ಐ ಅಲ್ಲಿರೋ ಆರ್ಡರ್ ಬ್ಲಾಕ್.
ಅದೇ ಬ್ರೋ, ಇವಾಗ ಹೈಯರ್ ಅಂದ್ರೆ ಇವಾಗ ಒಂದು ರಿಟ್ರೇಸ್ಮೆಂಟ್ ಬರ್ಬೇಕಲ್ವಾ? ಇವಾಗ ಹೈಯರ್ ಲೋ ಮಾರ್ಕ್ ಮಾಡ್ತೀವಿ, ಮತ್ತೆ ಹೈಯರ್ ಲೋ ಮಾರ್ಕ್ ಮಾಡ್ತೀವಿ. ಬ್ರೋ ಇವಾಗ ನೋಡಿ, ಇವಾಗ ನಿಮ್ ಡೌಟ್ ನನ್ಗೆ ಅರ್ಥ ಆಯ್ತು. ಹೈಯರ್ ಹಾ ಲೋ ನೀವು ಹೈಯರ್ ಹೈನ ಮಾರ್ಕ್ ಮಾಡ್ಬೇಕಂದ್ರೆ ಒಂದ್ ಪುಲ್ ಬ್ಯಾಕ್ ಬರ್ಬೇಕಲ್ವಾ ಅಂತ ತಾನೇ. ಹಾ ಅದೇ ಬ್ರೋ. ನಾನ್ ಹೇಳ್ತೀನಿ ಕೇಳಿ. ಹಾ ಈ ತರ ಸ್ಟ್ರಕ್ಚರ್ ಇದೆ ಅನ್ಕೊಳ್ಳಿ. ಹಾ ಇದೇನಾಗುತ್ತೆ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಇಷ್ಟೇ ನೀವು ಮಾರ್ಕ್ ಮಾಡ್ಬೇಕಿರೋದು. ಮುಂದೆದಲ್ಲ. ಮುಂದೆದ್ ಯಾವಾಗ ಮಾರ್ಕ್ ಮಾಡ್ತೀರಾ ಹೇಳಿ? ನೆಕ್ಸ್ಟ್ ಹೈಯರ್ ಹೈ ಅಂತ ಯಾವಾಗ ಹಾ ಆಗುತ್ತೆ, ಮತ್ ಇಲ್ಲಿಂದ ಬಂದು ರಿಯಾಕ್ಷನ್ ಕೊಡ್ತಾ ಇರುತ್ತಲ್ಲ, ಅವಾಗ ಇದನ್ನ ಹೈಯರ್ ಐ ಅಂತ ಮಾಡ್ಕೊಂಡು ಇಲ್ಲಿ ಎಂಟ್ರಿ ತಗೊಂಡು ಹೈಯರ್ ಐ ಅಂತ ಇದನ್ನ ಮಾರ್ಕ್ ಮಾಡಿ ಇಲ್ಲಿ ಟಿ ಪಿ ಇರೋ ತರ ನೆಕ್ಸ್ಟ್ ಮಾಡ್ಬೇಕು. ಇದನ್ನ ನೆಕ್ಸ್ಟ್ ಹೈಯರ್ ಐ ಅಂತ ಹಾ ಕನ್ಸಿಡರ್ ಮಾಡೋದು. ಯಾಕಂದ್ರೆ ಈಗ ಮೇಲ್ ಹೋಗ್ತಾ ಇದೆ, ಎಲ್ಲಿವರೆಗೂ ಹೋಗುತ್ತೆ ಅಂತ ನಿಮ್ಗೇನ್ ಗೊತ್ತಾಗುತ್ತೆ? ಅಂದ್ರೆ ಬ್ರೋ ಇವಾಗ ಏನಂದ್ರೆ, ಇವಾಗ ಅದು ಆರ್ಡರ್ ಬ್ಲಾಕಿಗೆ ಬರ್ದಲೇನೆ ಹೋಗಿರ್ತದೆ ಅನ್ಕೊಡಿ, ಅದನ್ನ ನಾವು ಸ್ಟ್ರಕ್ಚರಿಗೆ ತಗೋಬಾರ್ದಾ? ತಗೋಬೇಕು. ಒಂದ್ಸಲಿ ಇದನ್ನ ಬ್ರೇಕ್ ಮಾಡ್ತಾ ಸ್ಟ್ರಕ್ಚರ್ ತಗೊಳ್ಳಿ. ನೆಕ್ಸ್ಟ್ ಅದೇ ಬ್ರೋ, ಕ್ರಿಯೇಟ್ ಆಯ್ತು. ಅಲ್ಲಿ ಮಿನಿಮಮ್ ಎಷ್ಟು ಬಂದಿರ್ಬೇಕು? ಅಟ್ಲೀಸ್ಟ್ 50 ಅಷ್ಟು 50 to ಹಾ 75% ಅಷ್ಟು ಬಂದಿರ್ಲೇಬೇಕಾ? ಬಂದಿರ್ಲೇಬೇಕು ಅಂತ ಇಲ್ಲ. ಅದನ್ನ ಒಂದು ಹಾ ಕನ್ಸಿಡರ್ ಮಾಡ್ತೀವಿ ಆ ತರ. 50 ಬಂದಿದ್ರೆ ಓಕೆ, ಇದೊಂದು ಪರ್ಫೆಕ್ಟ್ ಹಾ ರಿಟ್ರೇಸ್ಮೆಂಟ್ ಅಂತ. ಪರ್ಫೆಕ್ಟ್ ಹಾ ರಿಟ್ರೇಸ್ಮೆಂಟ್ ಅಂತ ಮಾರ್ಕೆಟ್ ಎಲ್ಲೂ ಹೇಳಿಲ್ಲ ನಾನು 50% ಬಂದ್ಬಿಟ್ಟೆ ಹೋಯ್ತೀನಿ ಅಂತ. ಹಾ ಹಾ ಸೊ ಫಸ್ಟ್ ಈಗ ನೋಡಿ, ಟ್ರೇಡಿಂಗ್ ಅನ್ನೋದು ಪ್ರೊಬ್ಯಾಬಿಲಿಟಿ ಗೇಮ್. ಹಾ ಅದು ಎಲ್ಲೂ ಹೇಳಲ್ಲ ನಾನು ಹಂಗೆ ಮಾಡ್ತೀನಿ 100% ಅಂತ. ಇಲ್ಲಿ ನೀವ್ ಏನೇನ್ ನೋಡ್ತೀರಾ ಇದು ಯಾವುದು 100% ಅಲ್ಲ. ಆದ್ರೆ ನೀವ್ ಏನ್ ಮಾಡ್ತೀರಾ ಅದನ್ನ ಮಾತ್ರ ಮಾಡ್ಬೇಕು. ಅವಾಗ ನೀವು ಮಾಡೋದ್ರಲ್ಲಿ ಆ ಎಷ್ಟೋ ಪರ್ಸೆಂಟ್ ನೀವು ಗೆಲ್ಬಹುದು. ಆಗ ಆರು ದೊಡ್ಡದಾಗಿದ್ದಾಗ ಎಷ್ಟೋ ಪರ್ಸೆಂಟ್ ಗೆದ್ದಾಗ ನೀವು ಪ್ರಾಫಿಟ್ ಆಗ್ತೀರಾ, ನೀವು ಪ್ರಾಫಿಟ್ ಅಲ್ಲಿ ಇರ್ತೀರಾ. ಅದೇ ಬ್ರೋ, ಹಲೋ ಒಂದು ಅಣ್ಣ. ಮಿಸ್ಟೇಕ್ ಏನಾಗ್ತಿತ್ತು ಅಂದ್ರೆ, ಅದೇ ಇವಾಗ ಹೈಯರ್ ಲೋ ಮಾರ್ಕ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ, ವ್ಯಾಲಿಡ್ ಪುಲ್ ಬ್ಯಾಕ್ ಬಂದಿರಲ್ಲ. ಅದನ್ನು ನಾನು ಹೈಯರ್ ಲೋ ಸ್ಟ್ರಕ್ಚರ್ ಇದ್ ಮಾಡ್ಬಿಟ್ಟು ಅಲ್ಲಿಂದ ಆರ್ಡರ್ ಬ್ಲಾಕ್ ಮಾಡಿರ್ತೀನಿ. ಅದು ಪ್ರಾಬ್ಲಮ್ ಆಗ್ತಾ ಇತ್ತು. ಅದಕ್ಕೆ ನಾನು ಹೇಳಿದ್ದು ಆರ್ಡರ್ ಬ್ಲಾಕ್ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಅಂತ. ಯಾಕಂದ್ರೆ ನಿಮ್ಗೆ ಒಂದ್ಸಲಿ ಇದು ಪರ್ಫೆಕ್ಟ್ ಆಗ್ಬೇಕು. ಆರ್ಡರ್ ಬ್ಲಾಕ್ ನಾನು ಹೇಳ್ತಾನೆ ಇದೀನಿ ಫಸ್ಟ್ ಕ್ಲಾಸ್ ಇಂದಾನು, ಅದು ಕೊನೆ ಭಾಗ. ಹಾ ನೀವೀಗ ಆರ್ಡರ್ ಬ್ಲಾಕ್ ಹಾಕಿದ್ರೆ ಏನಾಗೋದು ಗೊತ್ತಾ, ತುಂಬಾ ಸಲಿ ಲಾಸ್ ಆಗುತ್ತೆ ನಿಮಗೆ. ಹಾ ಬ್ರೋ. ಯಾಕಂದ್ರೆ ಎಲ್ಲಾರು ಹೇಳ್ಕೊಡೋದು ನಾನೇ ಹೇಳ್ಕೊಡೋದಕ್ಕೂ ಏನು ವ್ಯತ್ಯಾಸನೇ ಇರಲ್ಲ ನಿಮ್ಗೆ ಆರ್ಡರ್ ಬ್ಲಾಕ್ ಹೇಳಿದ್ರೆ. ನಾನು ಇವಾಗ ಯಾಕಂದ್ರೆ ಎಲ್ಲಾರು ಅದೇ ಮಿಸ್ಟೇಕ್ ಮಾಡ್ತಾರೆ, ಆರ್ಡರ್ ಬ್ಲಾಕ್ ನ ಸುಮ್ನೆ ಹಾಕ್ತಾ ಇರ್ತಾರೆ, ಎಲ್ಲಿ ಹಾಕ್ಬೇಕು ಅನ್ನೋದು ಗೊತ್ತೇ ಇರಲ್ಲ. ಸೊ ಓಕೆ, ಹಲೋ ಅಣ್ಣ. ಹೇಳಿ ಹೇಳಿ. ಹಲೋ ಅಣ್ಣ, ಅದು ಬಾಟಮ್ ಅಲ್ಲಿ ನಾನು 1 ಡೇ ಅಂತ ಕ್ಲಿಕ್ ಮಾಡಿದ್ಮೇಲೆ ಮೇಲದ ಆಟೋಮೆಟಿಕ್ 1 ಮಿನಿಟಿಗೆ ಸೆಟ್ ಆಗಿಬಿಟ್ಟಿರುತ್ತಣ್ಣ. ಅದು 1 ಡೇ ಡಾಟಾ ನೋಡ್ತಾ ಇರ್ತೀನಲ್ಲ ನಾನು, ಮೇಲದನ್ನ 1 ಮಿನಿಟಿಗೆ ಸೆಟ್ ಆಗಿಬಿಟ್ಟಿರುತ್ತಣ್ಣ. ಅದು ಮೇಲೆದು ಅಂದ್ರೆ ಟಾಪ್ ಅಲ್ಲಿ 1 ಮಿನಿಟ್ ನಾವು ಫೇವರೇಟ್ ಅನ್ನು ಸೆಲೆಕ್ಟ್ ಮಾಡಿ ಇಟ್ಟಿರ್ತೀವಲ್ಲ, ಹಾ ಅದು ಆಟೋಮೆಟಿಕ್ 1 ಮಿನಿಟಿಗೆ ಸೆಲೆಕ್ಟ್ ಆಗಿ ನಿಂತು ಬಿಟ್ಟಿರುತ್ತಣ್ಣ. ಅದು ಫುಲ್ ಇದು ಅದಿರ್ಲಿ ಬಿಡಿ, ಪ್ರಿವಿಯಸ್ ಮತ್ತೆ ಡಾಟಾ ಹಾಕೊಳ್ಳಿ, ಮತ್ತೆ ಬರುತ್ತೆ. 1 ಡೇಗೆ ಹಾಕೊಳ್ಳಿ, ಮತ್ತೆ 1 ಅವರ್ಗೆ ಹಾಕೊಳ್ಳಿ, ಹಂಗೆ ಅದು. ಲ್ಯಾಪ್ಟಾಪ್ ಓಕೆ ಅಲ್ಲಿ ನೀವು ಲಾಸ್ಟ್ ಅಲ್ಲಿ ಯಾವ್ದು ಹಾಕ್ಬಿಟ್ಟು ಕ್ಲೋಸ್ ಮಾಡ್ತೀರೋ ಫೋನಲ್ಲೂ ಅದೇ ಬರ್ತಾ ಇರುತ್ತೆ ಮತ್ತೆ. ಓಕೆ ಅಣ್ಣ. ಅದ್ ಹಂಗೇನೆ ಬ್ರೋ ಎಲ್ಲರಿಗೂ. ಒಂದ್ ಡೌಟ್, ಈ ಬ್ರೇಕಪ್ ಸ್ಟ್ರಕ್ಚರ್ ಹೇಳಿದ್ರಲ್ಲ, ಹ್ಮ್ ಅದ್ರಲ್ಲಿ ಓಕೆ ಕ್ಲಿಯರ್ ಇದೆ ನನ್ಗೆ, ಯಾವ್ದೇ ಡೌಟ್ ಇಲ್ಲ. ಈಗ ನಾವು ಆರ್ಡರ್ ತಗೋಬೇಕಾದ್ರೆ 5 ಮಿನಿಟ್ಸ್ ಅಲ್ಲಿ ತಗೋಬೇಕಾ ಇಲ್ಲ 15 ಮಿನಿಟ್ಸ್ ಅಲ್ಲಿ ತಗೋಬೇಕಾ? ಆರ್ಡರ್ ತಗೋಬೇಕು ಅಂದಾಗ ನೀವು ಯಾವ ಟೈಮ್ ಫ್ರೇಮ್ ಅಲ್ಲಾದ್ರೂ ತಗೋಬಹುದು. ಆದ್ರೆ 5 ಮಿನಿಟ್ಸ್ 15 ಮಿನಿಟ್ಸ್ ಲಾಸ್ಟ್ ಆರ್ಡರ್ ಬ್ಲಾಕ್. 5 ಮಿನಿಟ್ಸ್ ಅಲ್ಲಿ ಎಂಟರ್ ಆದಂಗೆ ಅರ್ಥ. ಯಾಕಂದ್ರೆ ಇದನ್ನ ನಾನು ಇಂಡಿಯನ್ ಮಾರ್ಕೆಟ್ ಯೂಸ್ ಮಾಡ್ತಾ ಇದ್ದೀನಿ, ನೀವು ಹೇಳ್ಕೊಟ್ ಮೇಲೆ ನಾನು ನೀಟಾಗಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ. ಡೌನ್ ಸೈಡ್ ಇದ್ದಾಗ ಅದೇ ವರ್ಕ್ ಆಗಿ ಅದು 1 ಮಿನಿಟ್ ಬಂದು ನಾನು ತಗೊಂಡ್ರೆ ಕರೆಕ್ಟ್ ಆಗಿ 10 to 20 ಪಾಯಿಂಟ್ಸ್ ನಾನು ಕೊಟ್ಟೆ ಕೊಡುತ್ತದು. ಹೌದು, ಹೇಳ್ತಿಲ್ಲ ಬ್ರೋ, 1:1 ಮಾಡ್ಬಿಟ್ರೆ ಈ ಸ್ಟ್ರಾಟಜಿಯಲ್ಲಿ ಎಲ್ಲೋ ಅಪ್ರೂಪಕ್ಕೆ ಒಂದೊಂದು ಲಾಸ್ ಆಯ್ತವೆ. ಉಲ್ಟಾ ಹೊಡಿಯುತ್ತಲ್ಲ ಮಾರ್ಕೆಟ್, ಅವಾಗ ಮಾತ್ರ ಲಾಸ್ ಆಗೋದು 1:1 ಮಾಡಿದ್ರೆ. ಅದೇ ಎಕ್ಸ್ಪೈರಿ ದಿನ ಅಂತೂ ಹೊಡಿತದೆ. ಮತ್ತೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್, ನೀವ್ ಹೇಳಂಗೆ ಗೋಲ್ಡ್ ಬಿಟ್ಟು ಇಂಡಿಯನ್ ಮಾರ್ಕೆಟ್ ಕೆಲವು ಟೈಮ್ ವೇಸ್ಟ್. ಗ್ಯಾಪ್ ಅಪ್ ಗ್ಯಾಪ್ ಡೌನ್ ತಲೆ ತಿಂತದೆ. ಆದ್ರೆ ಗೋಲ್ಡ್ ನಾನು ಚಾರ್ಟ್ ನೋಡ್ದಂಗೆ ನೀವ್ ಹೇಳ್ದಂಗೆ ಬ್ರೇಕಪ್ ಸ್ಟ್ರಕ್ಚರ್ ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡುತ್ತದು. ಮೇಂಟೈನ್ ಮಾಡೇ ಮಾಡುತ್ತೆ. ಎಲ್ಲ ಏನೇನ್ ಹೇಳ್ಕೊಡ್ತಾರೆ ಇದ್ರಲ್ಲಿ ಯೂಟ್ಯೂಬ್ ಅಲ್ಲಾಗ್ಲಿ ಎಲ್ಲೇ ಆಗ್ಲಿ ಯಾರೇ ಆಗ್ಲಿ, ಎಲ್ಲಾನು ಗೋಲ್ಡ್ ಇಂದ ತಗೊಂಡೇ ಹೇಳ್ಕೊಡೋದು ಅವ್ರು.
ಗೋಲ್ಡ್ ಏನ್ ಮಾಡುತ್ತೆ ಅದನ್ನ ತಗೊಂಡೆ ಬೇರೆದಕ್ಕೂ ಅಪ್ಲೈ ಮಾಡಿ ನೋಡಿ ಅಂತ ಹೇಳ್ಕೊಡ್ತಾರೆ. ಸೊ ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಬಯಸ್ ಫೈಂಡ್ ಔಟ್ ಮಾಡೋದ್ರದ್ದು ಮಾಡಿ ಬ್ರೋ ಮಾಡಿ. ಇದ್ರು ಮಧ್ಯದಲ್ಲಿ ಮಾತಾಡ್ಬಿಡಿ, ಲಾಸ್ಟ್ ಅಲ್ಲಿ ಕೇಳಿ. ಅಲ್ಲಿವರೆಗೂ ಏನೋ ನಾನೇ ಕೇಳ್ತೀನಿ, ಏನೋ ಅರ್ಥ ಆಯ್ತಾ ಅರ್ಥ ಆಗಿಲ್ವಾ ಅಂತ, ಅವಾಗ ಮಾತ್ರ ಮಾತಾಡಿ ಸಾಕು. ಇಲ್ಲಾಂದ್ರೆ ಸುಮ್ಮನೆ ಡಿಸ್ಟರ್ಬ್ ಆಗುತ್ತೆ. ಮತ್ತೆ ಮಾತಾಡ್ಬೇಕಾದ್ರು ಅಷ್ಟೇನೆ ಒಬ್ಬೊಬ್ರೆ ಮಾತಾಡಿ, ಮಾತಾಡಾದ ತಕ್ಷಣ ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ಡಿಸ್ಟರ್ಬ್ ಆಗುತ್ತೆ ಸುಮ್ಮನೆ. ಓಕೆ, ಇವಾಗ ಇಷ್ಟ ದಿನ ಬ್ರೇಕ್ಔಟ್ ಸ್ಟ್ರಕ್ಚರ್ ಮತ್ತೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಇದ್ರ ಮೇಲೇನೆ ಇದ್ವಿ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟು. ಅದಿಲ್ದೆ ನೀವು ಮುಂದೆ ಹೋದ್ರು ವೇಸ್ಟ್. ನೋಡಿ, ನಿಮಗ್ ಬಿಟ್ಟಿದ್ದು ಈ ಕ್ಲಾಸ್ ಮಾಡ್ತಾ ಇದೀನಿ, ಓಕೆ, ಇದು ಬೇಸಿಕ್ ಬೇಕೇ ಬೇಕು. ಅದನ್ನ ಕಲೀದೆ ಇದನ್ ಮಾಡಕ್ ಹೋಗ್ಬೇಡಿ. ಕನ್ಫ್ಯೂಸ್ ಆಗಿ ಹೇಳಿರೋದು ಏನೂ ಅರ್ಥ ಆಗ್ದಂಗೆ, ಹೇಳಿರೋದು ಕರೆಕ್ಟಾಗಿ ಗೊತ್ತಾಗಲ್ಲ ನೆಕ್ಸ್ಟ್. ಯಾಕಂದ್ರೆ ಬಯಸ್ಸು ನಿಮ್ಗೆ ಇವೆರಡನ್ನ ಮಾಡಕ್ ಬಂದ್ಮೇಲೆ ನೆಕ್ಸ್ಟ್ ಬಯಸ್ಗೆ ಹೋಗೋದು. ಸೊ ಸ್ಟಾರ್ಟ್ ಮಾಡೋಣ. ಇವತ್ತೇನಪ್ಪಾ ಅಂದ್ರೆ, ಇವಾಗ ಟ್ರೇಡ್ ಮಾಡಕ್ಕೆ ಫಸ್ಟ್ ಬೇಕಾಗಿರೋದೇನ್ ಹೇಳಿ, ಇವತ್ ಏನ್ ಆಗ್ಬೋದು ಅಂತ ಆಂಟಿಸಿಪೇಟ್ ಮಾಡ್ಬೇಕು. ಇಲ್ಲ ಈ ವೀಕ್ ಏನ್ ಆಗ್ಬೋದು, ಮಂಡೇ ಎದ್ದ ತಕ್ಷಣ ಈ ವೀಕ್ ಏನ್ ಆಗ್ಬೋದು ಅಂತ ಆಂಟಿಸಿಪೇಟ್ ಮಾಡ್ಬೇಕು. ನಾವು ತಿಳ್ಕೊಬೇಕು ಇದನ್ನ. ನಾವು ಅದಾಗ್ಬೋದು ಆಗದೆ ಇರ್ಬೋದು, ಅದು ಸೆಕೆಂಡ್ರಿ. ಫಸ್ಟ್ ನಾವು ಮ್ಯಾಪ್ ಮಾಡ್ಬೇಕು, ಹಿಂಗ್ ಆಗ್ಬೋದಾ. ನೆಕ್ಸ್ಟ್ 4 ಅವರ್ಸ್ ಸ್ಟ್ರಕ್ಚರ್ ಹಿಂಗಿದೆ. ನೆಕ್ಸ್ಟ್ 4 ಅವರ್ಸ್ ಹೋಗ್ತಾ 4 ಅವರ್ಸ್ ಅಲ್ಲಿ ಈ ತರ ಆಗ್ಬೋದಾ. ಸ್ವಿಂಗ್ ಟ್ರೇಡ್ ಮಾಡೋಣ 1 ಅವರ್ ಅಲ್ಲಿ. 1 ಅವರ್ ಅಲ್ಲಿ ನೆಕ್ಸ್ಟ್ ಹೋಗ್ತಾ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಈ ತರ ಆಗ್ಬೋದಾ. ಇದು ಬಯಸ್ ಫೈಂಡ್ ಔಟ್ ಮಾಡೋದು. ಬಯಸ್ ಮೈನ್ಲಿ ನೀವು ಮಾಡೋದಿದ್ರೆ ವೀಕ್ಲಿ, ಮಂತ್ಲಿ ಬಿಡಿ, ಮಂತ್ಲಿ ಅಷ್ಟೊಂದಿರಲ್ಲ, ವೀಕ್ಲಿ, ಡೈಲಿ, 4 ಅವರ್, ಇವು 3 ತುಂಬಾ ಇಂಪಾರ್ಟೆಂಟ್ ನೀವು ಬಯಸ್ ಫೈಂಡ್ ಔಟ್ ಮಾಡಕ್ಕೆ. ಯಾಕಂದ್ರೆ 4 ಅವರ್ ನೋಡ್ತಾ ಇದ್ರೆ ನಿಮ್ಗೆ ನೆಕ್ಸ್ಟ್ ಡೇಸ್ ಅಲ್ಲಿ ಏನಾಗ್ಬೋದು ಅಂತ ಗೊತ್ತಾಗುತ್ತೆ. ಡೈಲಿ ನೋಡ್ತಾ ಇದ್ರೆ ನೆಕ್ಸ್ಟ್ ವೀಕ್ಸ್ ಅಲ್ಲಿ ಏನಾಗ್ಬೋದು ಅಂತ. ಹಿಂಗೆ ಯಾವ ಡೇದು ಇಲ್ಲ ಯಾವ ವೀಕ್ದು ನೋಡ್ಬೇಕಂತಿರ್ತೀರಾ. ಈಗ ಡೈಲಿದು ಬಯಸ್ ಏನಾಗ್ಬೋದು ಅನ್ನೋದು ನೋಡೋದಿದ್ರೆ ಅದ್ರ ಕೆಳಗಡೆ ಟೈಮ್ ಫ್ರೇಮ್ 4 ಅವರ್ಗೆ ಹೋಗಿ ಚೆಕ್ ಮಾಡಬೇಕು. ನೆಕ್ಸ್ಟ್ ವೀಕ್ ಏನಾಗ್ಬೋದು ಅಂತ ನೋಡೋದಿದ್ರೆ ಅದ್ರ ಕೆಳಗಡೆ ಟೈಮ್ ಫ್ರೇಮ್ ಡೈಲಿಗೆ ಹೋಗಿ ಚೆಕ್ ಮಾಡ್ಬೇಕು. ನೆಕ್ಸ್ಟ್ ವೀಕ್ ಏನಾಗ್ಬಹುದು, ರೇಂಜ್ ಹಾಕೊಳ್ಬೇಕು. ಇದರಲ್ಲಿ ರೇಂಜ್ ಹಾಕೋದ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಏನೇನ್ ಮಾಡಿದ್ವಲ್ಲ 15 ಮಿನಿಟ್ಸ್ ಅಲ್ಲಿ, ಬ್ರೇಕ್ಔಟ್ ಸ್ಟ್ರಕ್ಚರ್, ಮಾರ್ಕೆಟ್ ಸ್ಟ್ರಕ್ಚರ್, ಶಿಫ್ಟ್, ಇದ್ರ ಮೇಲೆನೆ ಬಯಸ್ ಫೈಂಡ್ ಔಟ್ ಮಾಡೋದನ್ನು. ತುಂಬಾ ಸಿಂಪಲ್ಲು, ಇದು ಬೇರೆನೇ ಹೊಸದೇನು ಅಂತ ಅನ್ಕೋಬೇಡಿ. ಬಟ್ ನಾನು ಅದಕ್ಕೆ ಹೇಳಿದ್ದು, ಇದ್ರ ಮೇಲೆ ಮಾಡೋದ್ರಿಂದ ನೀವು ಅದು ಪರ್ಫೆಕ್ಟ್ ಆಗ್ಬೇಕು ಇದನ್ನ ಮಾಡಕ್ಕೆ. ಅದೇ ಬರ್ತಾ ಇಲ್ಲ ಅಂದ್ರೆ ಇದು ನಿಜವಾಗ್ಲೂ ಗೊತ್ತಾಗಲ್ಲ. ಸೊ ಓಕೆ, ನೋಡ್ಕೊಂತ ಹೋಗೋಣ ಯಾವ ತರ ಮಾಡ್ತೀವಿ ಅಂತ. ಸೊ ಏನಪ್ಪ ಬಯಸ್ ಮಾರ್ಕೆಟ್ ಅಲ್ಲಿ ಅಂದ್ರೆ ಏನು, ಬುಲ್ಲಿಶ್ ಇದೆಯಾ. ಇವಾಗ 4 ಅವರ್ ಓಪನ್ ಮಾಡ್ತೀನಿ. 4 ಅವರ್ ಅಲ್ಲಿ ಯಾರೋ ಕೇಳ್ತಾರೆ ಏನಿದೆ ಬಯಸ್ ಇವಾಗ 4 ಅವರ್ ಅಲ್ಲಿ ಅಂತ. ಬುಲ್ಲಿಶ್ ಇದೆಯಾ, ಬೆರಿಶ್ ಇದೆಯಾ, ಇಲ್ಲ ಕನ್ಸಾಲಿಡೇಟ್ ಸೈಡ್ ವೇಸ್ ಅಲ್ಲಿ ಇದೆಯಾ, ಇಷ್ಟೇ. ಅದ್ರಲ್ಲಿ ಇನ್ನೇನು ಎಕ್ಸ್ಟ್ರಾ ಏನೂ ಇರಲ್ಲ. ಓಕೆ, ಇದೇ ಬಯಸ್ ಅಂತ ಕರಿತೀವಿ. ನೋಡಿ, ಈಗ ಇಲ್ಲೇನೆ ಎಷ್ಟೊಂದ್ ಜನ ಕೇಳ್ತಾ ಇದ್ರು, ಸೊ ಆರ್ಡರ್ ಬ್ಲಾಕ್ ಹೆಂಗೆ ಎಂಟರ್ ಆಗೋದು, ಅದು ಇದು ಅಂತ. ನೋಡಿ, ಮಿಸ್ಟೇಕ್ ಬಿಗಿನರ್ಸ್ ಆಗ್ಲಿ, ನಾನ್ ಮಾಡಿರೋ ಮಿಸ್ಟೇಕ್ಸ್ ಆಗ್ಲಿ ಇದೆ. ಹೇಳಿರ್ತಾರೆ ಬಯಸ್ನು, ಈಗ ಟ್ರೇಡಿಂಗ್ ಹೇಳ್ಕೊಡೋರು ಹೇಳಿರ್ತಾರೆ ಬಯಸ್ ನೋಡಿ, ಫಸ್ಟ್ ಏನ್ ಮಾರ್ಕೆಟ್ ಏನ್ ಮಾಡ್ಬೋದು ಅನ್ನೋದು ನೋಡಿ, ಅದ್ರ ಮೇಲೆ ಟ್ರೇಡ್ಸ್ ತಗೊಳ್ಳಿ. ಟ್ರೆಂಡ್ ಇಸ್ ಯುವರ್ ಫ್ರೆಂಡ್ ಅಂತ ಹೇಳೋದ್ ಕೇಳಿರ್ತೀರಲ್ಲ, ಅದೇ ತರ ಏನ್ ಆಗ್ತಾ ಇದೆ ಅದ್ರ ಪ್ರಕಾರ ಟ್ರೇಡ್ ತಗೊಳ್ಳಿ. ಇವತ್ತಿನ ಬಯಸ್ಸು ಬೆರಿಶ್ ಇದೆ, ಕಂಪ್ಲೀಟ್ ಬೆರಿಶ್ ಇದೆ, ಆದ್ರೆ ಬೈ ಟ್ರೇಡ್ ಹುಡುಕ್ತಾ ಇರ್ತೀವಿ. ರೀಸೆಂಟ್ ಆಗಿ ನಡೀತಾ ಇರೋ ಪ್ರೈಸ್ ಆಕ್ಷನ್, ಲೋವರ್ ಟೈಮ್ ಫ್ರೇಮ್ ಪ್ರೈಸ್ ಆಕ್ಷನ್ ಪ್ರಕಾರ ಬೈ ನೋಡ್ತಾ ಇರ್ತೀವಿ. ಅದು ಏನು, ಶಾರ್ಟ್ ಟರ್ಮ್ ಬೈ ನೋಡಿದ್ರೆ ವ್ಯಾಲಿಡ್, ಲಾಂಗ್ ಟರ್ಮ್ ಬೈ ನೋಡ್ತಾ ಇರ್ತೀವಿ. ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಬೆರಿಶ್ ಇದೆ ಮಾರ್ಕೆಟ್. ಇಲ್ಲೇ ಲಾಸಸ್ ಅನ್ನೋದು ಸ್ಟಾರ್ಟ್ ಆಗೋದು ಫಸ್ಟ್. ಆದ್ರೆ ಗೊತ್ತಾಗ್ತಾನೆ ಇರಲ್ಲ, ನಾನು ಬಯಸ್ ನೋಡಿಲ್ಲ ಅನ್ನೋದು ತಲೆಗೆ ಬರ್ತಿರಲ್ಲ. ಸೊ ಅದೊಂದು ಜಾಸ್ತಿ ಮಿಸ್ಟೇಕ್ ಮಾಡ್ತೀರಾ. ಅನ್ಮ್ಯೂಟ್ ಮಾಡ್ಕೋಬಿಡಿ, ನಾನು ಹೇಳ್ತೀನಿ ಅವಾಗ ಮಾಡೋರಂತೆ. ಓಕೆನಾ. ನೆಕ್ಸ್ಟ್ ಅದೇ, ಈಗ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಒಂದು ದೊಡ್ಡ ರೆಸಿಸ್ಟೆನ್ಸ್ ಇರುತ್ತೆ. ಅಲ್ಲಿಗೆ ನಾವು ಆ ರೆಸಿಸ್ಟೆನ್ಸ್ ಇಂದ ಏನಾಗ್ಬೇಕು, ಬೀಳ್ಬೇಕಲ್ವಾ. ಆ ರೆಸಿಸ್ಟೆನ್ಸ್ ಇಂದ ಬೈ ಮಾಡ್ತಾ ಇರ್ತೀವಿ. ಅಲ್ಲಿದೆ ರೆಸಿಸ್ಟೆನ್ಸ್ ಇದೆ ಅನ್ನೋದೇ ಗೊತ್ತಿರಲ್ಲ. ಯಾಕಂದ್ರೆ ಹೈಯರ್ ಟೈಮ್ ಫ್ರೇಮ್ಸ್ ನ ನೋಡೋದೇ ಬಿಟ್ಬಿಟ್ಟಿರ್ತೀವಿ. ಚಿಕ್ಕದ್ರಲ್ವಾ ಟ್ರೇಡ್ ಮಾಡೋದು, 15 ಮಿನಿಟ್ಸ್ 5 ಮಿನಿಟ್ಸ್ ಅಲ್ವಾ. ಹೈಯರ್ ಟೈಮ್ ಫ್ರೇಮ್ ಯಾವನಿಗೆ ಬೇಕು ಅನ್ಸಿರುತ್ತೆ, ಹಂಗಾಗಲ್ಲ. ಅದೇ ತರ ಉಲ್ಟಾ ಸಪೋರ್ಟ್ ಅಲ್ಲಿ ಇದ್ದಾಗ ಬೈ ಮಾಡ್ಬೇಕು, ಆದ್ರೆ ಸೆಲ್ ಮಾಡ್ತಾ ಇರ್ತೀವಿ. ಯಾಕಂದ್ರೆ ಹೈಯರ್ ಟೈಮ್ ಫ್ರೇಮ್ಸ್ ನೋಡ್ತಾ ಇಲ್ಲ, ಬಯಾಸ್ ಏನು ಅಂತ ಗೊತ್ತಿಲ್ಲ. ಸೊ ಇದೆ, ಹೈಯರ್ ಟೈಮ್ ಫ್ರೇಮ್ಸ್ ನ ನೀವು ಇಗ್ನೋರ್ ಮಾಡಿದ್ರೆ ಏನೋ ಸ್ಕ್ಯಾಲ್ಪರ್ಸ್ ಮಾಡ್ಬೋದು, ಓಕೆ, ಯಾಕಂದ್ರೆ ಅವ್ರು ಅಲ್ಲಲ್ಲೇ ಆಟ ಆಡೋದು.
ಇಂಟ್ರಾ ಡೇ ಮಾಡ್ತೀನಿ ಅನ್ನೋರು ಇಲ್ಲ ನಮ್ಮ ಸ್ಟ್ರಾಟಜಿ ಯೂಸ್ ಮಾಡ್ತೀನಿ ಅನ್ನೋರು ಹೈಯರ್ ಟೈಮ್ ಫ್ರೇಮ್ ನ ನೀವೇನಾದ್ರು ಇಗ್ನೋರ್ ಮಾಡಿದ್ರೆ ಕಂಪ್ಲೀಟ್ಲಿ ವೇಸ್ಟ್ ನೀವು ಮಾಡೋದು. ಯಾಕಂದ್ರೆ ಅದ್ರ ಮೇಲೆ ನೀವು ಮಾಡ್ತಾ ಇರೋದು. ಡೈರೆಕ್ಟ್ ನೀವು ಲೋವರ್ ಟೈಮ್ ಫ್ರೇಮ್ ಅಲ್ಲೇ ಮಾಡಿದ್ರೆ ವೇಸ್ಟ್ ಆಗುತ್ತೆ. ಓಕೆ, ಸೊ ಹಿಂಗೆ ಟಾಪ್ ಡೌನ್ ಅನಾಲಿಸಿಸ್ ಅಂತ ಏನ್ ಹೇಳ್ತೀನಿ ಅದು. ಓಕೆ, ಇವಾಗ ಬರೀ ಬಯಾಸ್ ಹೇಳ್ಕೊಡ್ತಾ ಇದೀನಿ. ಅದೇ ಸಪರೇಟ್ ವೀಕ್ಲಿ, ಡೈಲಿ 4 ಅವರ್ ಸಪರೇಟ್ ಆಗಿ ಬಯಾಸ್ ಫೈಂಡ್ ಔಟ್ ಮಾಡೋದು ಹೇಳ್ತೀನಿ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಹೈಯರ್ ಇಂದ ಲೋವರ್ ಟೈಮ್ ಫ್ರೇಮ್ಗೆ ನಾವು ಹೆಂಗೆ ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಮಾಡೋದು ಅಂತ. ಅದಕ್ಕೆ ಹೇಳಿದ್ ನಾನು ಮಲ್ಟಿ ಟೈಮ್ ಫ್ರೇಮು ಮತ್ತೆ ಏನು ಟಾಪ್ ಡೌನ್ ಅನಾಲಿಸಿಸ್ ಎರಡು ಒಂದೇ. ಅದನ್ನ ಮಾಡ್ತಾ ನಾವು ಬಯಾಸ್ ಏನ್ ಫೈಂಡ್ ಔಟ್ ಮಾಡ್ತೀವಿ ಅದು ಎರಡು ಒಟ್ಟಿಗೆ ಬಂದ್ಬಿಡುತ್ತೆ. ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಯಾವ ತರ ಬರುತ್ತೆ ಹೇಳಿ. ಈಗ ಕೆಲವ್ರು ಏನ್ ಮಾಡ್ತಾರೆ, ಇನ್ನೊಬ್ಬ ಯಾರೋ ಇದ್ದ ಡಿಸ್ಕಾರ್ಡ್ ಅಲ್ಲಿ, ನಾನು ಅಷ್ಟ್ ಮಾಡ್ತೀನಿ ಇಷ್ಟ್ ಮಾಡ್ತೀನಿ ದೊಡ್ಡ ದೊಡ್ಡ ಚಾರ್ಟ್ಸ್ ಆಗ್ತಾ ಇದ್ದ. ಅವನ್ನ ಕೇಳಿದ್ರು ಬೇರೆಯವರು, ಹೆಂಗೆ ನೀವು ಅನಾಲಿಸಿಸ್ ಮಾಡ್ತೀರಾ ಮಲ್ಟಿ ಟೈಮ್ ಫ್ರೇಮ್ ಅಂತ. ಅವ್ನು ಹೇಳ್ದ, ಫಸ್ಟ್ 1 ಮಿನಿಟ್ ನೋಡ್ತೀನಿ, ನೆಕ್ಸ್ಟ್ 5 ಮಿನಿಟ್ಗೆ ಹೋಗ್ತೀನಿ, ಮತ್ತೆ 15 ಮಿನಿಟ್ಗೆ ಹೋಗ್ತೀನಿ. ಅಲ್ಲೇ ಎಲ್ಲರಿಗೂ ಗೊತ್ತಾಗೋಯ್ತು ಅವನು ಟ್ರೇಡಿಂಗೇ ಬರಲ್ಲ, ಸುಮ್ಮನೆ ಚೂತಿಯ ಮಾಡ್ತಾವ್ ಜನಗಳನ್ನ ಅಂತ. ಯಾವತ್ತಿದ್ರೂ ನೀವು ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಮಾಡ್ಬೇಕಾದ್ರೆ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗೋದಲ್ಲ, ಮೇಲಿಂದ ಬರಬೇಕು. ವೀಕ್ಲಿ ನೋಡ್ಬೇಕು, ನೆಕ್ಸ್ಟ್ ಡೈಲಿ, ಅದಕ್ಕಿಂತ ಮುಂಚೆ ಮಂತ್ಲಿ ನೋಡಿರ್ಬೇಕು, ವೀಕ್ಲಿ, ಡೈಲಿ, 4 ಅವರ್, 1 ಅವರ್, ಈ ತರ ಹೋಗ್ಬೇಕು ಅನಾಲಿಸಿಸ್ ನಿಮ್ದು. 15 ಮಿನಿಟ್ಸ್ ಇಂದ ಸ್ಟಾರ್ಟ್ ಮಾಡಿದ್ರೆ ಅದೇನದು ಉಲ್ಟಾ ಹೋದಾಗ ಏನಾಗುತ್ತೆ, 15 ಮಿನಿಟ್ಸ್ ಅಲ್ಲಿ ಒಂದು ಟಾರ್ಗೆಟ್ ಇರುತ್ತೆ, ಅದನ್ನ 1 ಅವರ್ಗೆ ಎಕ್ಸ್ಪೆಂಡ್ ಮಾಡ್ತೀರಾ, ಅವಾಗ 1 ಅವರ್ಗೆ ಹಾಕ್ತೀರಾ ಟಾರ್ಗೆಟ್ನ. ಆದ್ರೆ ಅದೇನ್ ಮಾಡುತ್ತೆ, 15 ಮಿನಿಟ್ಸ್ ಮಾತ್ರ ವರ್ಕ್ ಆಗುತ್ತೆ, ಅಲ್ಲಿಂದ ವಾಪಸ್ ಹೊಡೆದು SL ಆಗುತ್ತೆ. ಸೊ ಏನ್ ಮಾಡ್ಬೇಕು, ಉಲ್ಟಾ 1 ಅವರ್ ನೋಡ್ತೀರಾ, ಆಮೇಲೆ 15 ಮಿನಿಟ್ಸ್ ಬರ್ತೀರಾ. 1 ಅವರ್ ಅಲ್ಲಿ ಟ್ರೇಡ್ ತಗೊಂಡಾಗ 15 ಮಿನಿಟ್ಸ್ ಬಂದಾಗ 15 ಮಿನಿಟ್ಸ್ ಅಲ್ಲಿ ಏನೋ ಒಂದು ರೆಸಿಸ್ಟೆನ್ಸ್ ಇದೆ ಇಲ್ಲಿ, 1 ಅವರ್ ರೆಸಿಸ್ಟೆನ್ಸ್ ಗಿಂತ ಮುಂಚೆನೆ ಅಂದಾಗ ಇಲ್ಲಿಗೆ ಅರ್ಧ ಕ್ಲೋಸ್ ಮಾಡೋದು ಇಲ್ಲ ಇಲ್ಲಿಗೆ TP ಇಡೋದು ಮಾಡ್ತೀರಾ, ಅವಾಗ ಪರ್ಫೆಕ್ಟ್ ಆಗುತ್ತೆ. ಅದಕ್ಕೆ ಹೈಯರ್ ಟೈಮ್ ಫ್ರೇಮ್ ಇಂದ ಲೋವರ್ ಟೈಮ್ ಫ್ರೇಮ್ ಬರಬೇಕು. ಓಕೆನಾ? ಸೊ ಓಕೆ, ಇವಾಗ ಓಕೆ ಸ್ಟಾರ್ಟ್ ಮಾಡೋಣ. ಇದರಲ್ಲಿ ಇಷ್ಟು ನಾರ್ಮಲ್ ಪಾಯಿಂಟ್ಸ್ ಗೊತ್ತಾಯ್ತಲ್ವಾ? ಇವಾಗ ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಯಾವ ತರ ಮಾಡ್ತೀವಿ ಮೇಲಿಂದ ಕೇಳಿಕೆ, ಮತ್ತೆ ಬಯಾಸ್ ಗೊತ್ತಿಲ್ದಂಗೆ ಮಾಡಬಾರ್ದು, ಇದು ಇಷ್ಟ ಅರ್ಥ ಆಯ್ತಲ್ವಾ? ನಾನು ಯಾಕೆ ಬರೀ ಬ್ರೇಕ್ಔಟ್ ಸ್ಟ್ರಕ್ಚರ್, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಮಾಡೇ ಟ್ರೇಡ್ ಮಾಡ್ತಾ ಇದಾರೆ ಎಷ್ಟೊಂದ್ ಜನ, ಯಾಕೆ ಮಾಡಬೇಡಿ ಅಂತೀನಿ ಅಂದ್ರೆ, ಮೇಯ್ನ್ ಇದು ಬೇಕಿರೋದು ಫಸ್ಟ್. ಆಲ್ರೆಡಿ ನೀವು 15 ಮಿನಿಟ್ಸ್ ಅಲ್ಲಿ ಮಾಡ್ತಾ ಇರ್ತಿರೋ, ಓಕೆ ವರ್ಕ್ ಆಗ್ತಿರುತ್ತೆ, ಬಟ್ ಲಾಂಗ್ ರನ್ ಅಲ್ಲಿ ಅದರ ಆಗಲ್ಲ, ವರ್ಕ್ ಆಗಲ್ಲ. ಅದು ಬಯಾಸ್ ಗೊತ್ತಿರ್ಲೇಬೇಕು. ಸೊ ಓಕೆ, ಇದರಲ್ಲಿ ಯಾವುದೇ ಮಾರ್ಕಿಂಗ್ಸ್ ಇಲ್ಲ ಅನ್ಕೊಂಡಿದ್ದೀನಿ. ಓಕೆ, ಯಾವುದೇ ಇಲ್ಲ. ಇದರಲ್ಲಿ ನಾವು ಇವಾಗ ಮಂತ್ಲಿಯಿಂದ ಬರೋಣ. ಯಾವ ತರನಪ್ಪ ನಾವು ಮಲ್ಟಿ ಟೈಮ್ ಫ್ರೇಮ್ ಹೆಂಗ್ ಮಾಡೋದು, ಜೊತೆಗೆ ಬಯಾಸ್ ಹೆಂಗ್ ಫೈಂಡ್ ಔಟ್ ಮಾಡೋದು ಅಂತ. ಸೊ ನೀವು ನಾರ್ಮಲ್ ಆಗಿ 15 ಮಿನಿಟ್ಸ್ ಅಲ್ಲಿ ಟ್ರೇಡ್ ಮಾಡ್ಬೇಕಾದ್ರೆ ಬ್ರೇಕ್ಔಟ್ ಸ್ಟ್ರಕ್ಚರ್ ಮತ್ತೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಹಾಕೇ ಆಗ್ತಿದ್ರಿ ಅಲ್ವಾ? ಸೊ ಈ ತರ ಆಗ್ತಿದ್ರಿ ಅಲ್ವಾ? ಇದು ಒಂದು ಸಿಂಪಲ್ ಸ್ಟ್ರಕ್ಚರ್. ಸೊ ಇವಾಗ ಹೇಳಿ, ಇಲ್ಲಿ ಏನಾಗ್ತಾ ಇದೆ ಹೇಳಿ? ಈ ಸ್ಟ್ರಕ್ಚರ್ ಅಲ್ಲಿ ಇಲ್ಲಿ ಏನಾಗ್ತಾ ಇದೆ, ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡ್ತಾ ಇದೆ, ಹೈಯರ್ ಐ, ಹೈಯರ್ ಲೋ, ಹೈಯರ್ ಐ ಕ್ರಿಯೇಟ್ ಮಾಡಿದೆ. ಬಟ್ ನೆಕ್ಸ್ಟ್ ಏನಾಯ್ತು, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯ್ತು, ಹೌದಲ್ವಾ? ಇವಾಗ ಇಲ್ಲಿ ಏನಂತ ಇತ್ತು ನಿಮ್ದು ಅನಾಲಜಿ, ಬೈ ಮಾಡ್ಬೇಕು ಅಂತ ಇತ್ತು. ಸಡನ್ ಆಗಿ ಏನಾಯ್ತು, ಸೆಲ್ಲಿಂಗ್ ಕಡೆಗೆ ಶಿಫ್ಟ್ ಆಯ್ತು, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿ ಸೆಲ್ಲಿಂಗ್ ಕಡೆಗೆ ಶಿಫ್ಟ್ ಆಯ್ತು. ಸೊ ಹೆಂಗ್ ಟ್ರೇಡ್ ತಗೋತಾ ಇದ್ರಿ, ಇದ್ರ ಮೇಲೆ ಟ್ರೇಡ್ ತಗೋತಾ ಇದ್ರಿ, ಒಂದು ಕನ್ಫರ್ಮೇಶನ್ ಇರ್ತಿತ್ತು ಆರ್ಡರ್ ಬ್ಲಾಕ್ ಅಂತ, ಅದ್ ಬಿಡಿ. ಬಟ್ ಈ ತರ ಆದಾಗ ನಿಮ್ಗೆ ಗೊತ್ತಿರ್ತಿತ್ತು, ಈ ತರನೇ ಹೋಗ್ತಾ ಇದ್ರೆ ಮಾರ್ಕೆಟ್, ಈ ತರ ಬರೀ ಬ್ರೇಕ್ಔಟ್ ಸ್ಟ್ರಕ್ಚರೇ ಮಾಡ್ಕೊಂಡು ಹೋಗ್ತಾ ಇದ್ರೆ ಮಾರ್ಕೆಟ್, ನಿಮ್ಗೆ ಗೊತ್ತಿರ್ತಿತ್ತು ಬುಲಿಶ್ ಇದೆ, ಮೇಲೆ ಬೈ ಮಾಡ್ಬೇಕು ನಾನು ಅಂತ, ಹೌದಲ್ವಾ? ಬಟ್ ಈ ತರ ಆದಾಗ ಏನಾಯ್ತು, ಸೆಲ್ ಮಾಡ್ಬೇಕು ನಾನು ಅಂತ, ಇವಾಗ ಸೆಲ್ಲಿಂಗ್ ಹೋಗ್ತಾ ಇದೆ ಅಂತ ಗೊತ್ತಾಯ್ತು. ಸೊ ಮೋಸ್ಟ್ ಪ್ರಾಬಬ್ಲಿ ಏನ್ ಥಿಂಕ್ ಮಾಡ್ತಾ ಇರ್ತೀರಾ, ನೆಕ್ಸ್ಟ್ ಅದು ಹಿಂಗ್ ಹೋಗುತ್ತೆ, ನೆಕ್ಸ್ಟ್ ಬ್ರೇಕ್ಔಟ್ ಸ್ಟ್ರಕ್ಚರ್ಸ್ ಕೊಡ್ಕೊಂತ ಡೌನ್ ಟ್ರೆಂಡ್ ಕನ್ವರ್ಟ್ ಆಗುತ್ತೆ, ಅಪ್ ಟ್ರೆಂಡ್ ಇದ್ದಿದ್ದು ಅಂತ ಅಲ್ವಾ ಅನ್ಕೊಳ್ಳೋದು. ಸೇಮು ಇದೇನೆ ಹೈಯರ್ ಟೈಮ್ ಫ್ರೇಮ್ಸ್ಗೆ ಹೋದಾಗ. ಈಗ ಮಂತ್ಲಿ ಓಪನ್ ಮಾಡಿದೀವಿ ನಾವು, ಮಂತ್ಲಿಲಿ ನೀವು ನೋಡಿದ್ರೆ ಸ್ಟ್ರಕ್ಚರ್ ಮಂತ್ಲಿ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಬಟ್ ಆದ್ರೂ ಗೊತ್ತಿರ್ಬೇಕು ನಿಮಗೆ, ಹೌದಲ್ಲ? ಸೊ ಇವಾಗ ಮಂತ್ಲಿಗೆ ಬಂದಿದೀವಿ ಅಲ್ವಾ, ಮಂತ್ಲಿಗೆ ಬಂದಿದೀವಿ. ಸ್ಟ್ರಕ್ಚರ್ ಮ್ಯಾಪಿಂಗ್ ಮಾಡಿದ್ರೆ ನಿಮ್ಗೆ ಮಂತ್ಲಿಗೆ ಇಲ್ಲಿಂದ ಇಲ್ಲಿಂದಾನೇ ತಗೊಳ್ಳೋಣ. ಇಲ್ಲಿದೆ, ಇದು ಲಾಸ್ಟ್ ಹೈ ಇತ್ತು, ಇದನ್ನ ಬ್ರೇಕ್ ಮಾಡ್ತಿದ್ದು, ಬ್ರೇಕ್ ಮಾಡಿದಲ್ಲಿ ಇದನ್ನ. ಸೊ ಓಕೆ, ಅದು ಇಲ್ಲೇ ಬ್ರೇಕ್ ಮಾಡ್ತು ಅನ್ಕೊಳ್ಳಿ, ಯಾಕಂದ್ರೆ ಇವೆಲ್ಲ ಬರೀ ವಿಕ್ಸ್ ಇದೆ ಅಷ್ಟೇ. ಬ್ರೇಕ್ ಮಾಡ್ತು, ಮತ್ತೆ ಒಂಚೂರು ಪುಲ್ ಬ್ಯಾಕು,
ಮತ್ತೆ ಮೇಲೋಯ್ತು, ಮತ್ತೊಂಚೂರು ಪುಲ್ ಬ್ಯಾಕು, ಮತ್ತೆ ಮೇಲೋಯ್ತು. ಮತ್ ಮೇಲೋಗಿ ಮಂತ್ಲಿ ನೀವು ಟ್ರೇಡ್ ಮಾಡ್ತೀನಿ ಅಂದ್ರೆ ನೆಕ್ಸ್ಟ್ ನಿಮ್ಗೆ ಆಪರ್ಚುನಿಟಿ ಇರೋದು ಇಲ್ಲಿ ಬೈ ಮಾಡಕ್ಕೆ ಅಲ್ವಾ, ಆದ್ರೆ ಅಲ್ಲಿವರೆಗೂ ಅದು ಬರಲ್ಲ. ಸೊ ಬಟ್ ಇಲ್ಲಿ ನಿಮಗ್ ಸ್ಟ್ರಕ್ಚರ್ ಗೊತ್ತಾಗ್ತಿದ್ಯಾ? ಇಲ್ಲಿ ಏನಿದೆಯಪ್ಪ ಕರೆಂಟ್ ಸ್ಟ್ರಕ್ಚರು ಮಂತ್ಲಿಲಿ? ಹೈಯರ್ ಹೈ ಹೈಯರ್ ಲೋ. ಸೊ ಮಂತ್ಲಿ ಕಂಪ್ಲೀಟ್ಲಿ ಬುಲಿಶ್ ಇದೆ, ಹೌದಾ? ಹೌದು, ಬ್ರೇಕ್ಔಟ್ ಸ್ಟ್ರಕ್ಚರ್ಸ್ ಗಳು ಮಾಡ್ಕೊಂಡು ಹೋಗ್ತಾ ಇದೆ. ಸೊ ನಾನು ಹೇಳ್ದೆ ಇವಾಗ ಮಂತ್ಲಿ ಟೈಮ್ ಫ್ರೇಮ್ ನೋಡ್ಬೇಕು ಅಂದ್ರೆ ಒಂದ್ ಟೈಮ್ ಫ್ರೇಮ್ ಕೆಳಗಡೆ ವೀಕ್ಲಿ ಹೋಗಿ ನಿಮಗ್ ಗೊತ್ತಾಗ್ಬೇಕದು ಕಂಪ್ಲೀಟ್ ಬುಲಿಶ್ ಇದೆಯಾ ಬೆರಿಶ್ ಇದೆಯಾ ಅಂತ. ಮಂತ್ಲಿ ನೋಡಿದ್ರು ನಿಮ್ಗೆ ಬುಲ್ಲಿಶೇ ಕಾಣ್ತಾ ಇದೆ. ಸೊ ಈ ಮಂತ್ಲಿ ಬುಲ್ಲಿಶ್ ಇದೆ ಅಂದ್ರೆ ಇಯರ್ಲಿ ಅಂತ ತಗೊಂಡಾಗ ಏನದು ಇಯರ್ಲಿ ಕಂಪ್ಲೀಟ್ ಬುಲ್ಲಿಶ್ ಇದೆ. ಓಕೆನಾ? ಇಲ್ಲಿ ಬೆರಿಶ್ ಟರ್ನ್ ಆದ್ರೆ ಇಯರ್ಲಿನೂ ಬೆರಿಶ್ ಆಗಕ್ ಸ್ಟಾರ್ಟ್ ಆಗ್ತಿದೆ ಅಂತ ಅರ್ಥ. ಸೊ ಒಂದ್ ಟೈಮ್ ಫ್ರೇಮ್ ಹಿಂದೆ ನೋಡಿದ್ರೆ ನಿಮ್ಗೆ ಇದು ಗೊತ್ತಾಗುತ್ತೆ ಕ್ಲೀನ್ ಆಗಿ. ಸೊ ಇವಾಗ ಏನಿದೆ ಮಂತ್ಲಿ ಏನಿದೆಯಪ್ಪ, ಇವಾಗ ಬೇಡ ಎಲ್ಲ ಬಿಡಿ, ಮಂತ್ಲಿ ಏನಿದೆ, ಮಂತ್ಲಿ ಬುಲ್ಲಿಶ್ ಇದೆ. ಅದನ್ನ ಒಂದ್ ಕರೆ ಬರ್ಕೊಳ್ಳಿ, ಮಂತ್ಲಿ ಬುಲ್ಲಿಶ್. ಓಕೆನಾ? ಮಂತ್ಲಿ ಬುಲ್ಲಿಶ್ ಇದೆ ಅಲ್ವಾ? ಇಲ್ಲಿ ಈ ಸ್ಟ್ರಕ್ಚರ್ ಅಲ್ಲಿ ನಿಮ್ಗೆ ಲೋ ಯಾವುದು ಟಾಪ್ ಯಾವುದು, ಇದು ಲೋ ಇದು ಟಾಪ್ ತಾನೆ. ಸೊ ಅದೇನಾಗುತ್ತೆ, ನಿಮ್ದು ರೇಂಜ್ ಆಗುತ್ತೆ. ಸೊ ಇದನ್ನ ಏನಂತ ಕರಿತೀವಿ, ಮಂತ್ಲಿ ಹೈಯರ್ ಲೋ, ಹೌದಲ್ಲ? ನೆಕ್ಸ್ಟ್ ಇಲ್ಲೇನಾಯ್ತು, ಇದನ್ನ ಬ್ರೇಕ್ ಮಾಡಿದಾಗ ಮಂತ್ಲಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಆಯ್ತು. ಸೊ ಇದೇನಾಗಿದೆ, ಇವಾಗ ರಿಟ್ರೇಸ್ ಬರ್ತಾ ಇದೆ ಅಂತ ಹೇಳಿದ್ರಿ. ಇದು ರೀಸೆಂಟ್ ಆಗಿರೋ ಮಂತ್ಲಿ ಹೈಯರ್ ಐ. ಪಕ್ಕಾ ಹೈಯರ್ ಐ ಇದೇನಾ ಕನ್ಫರ್ಮ್ ಆಗಿ ಗೊತ್ತಿಲ್ಲ, ಯಾಕಂದ್ರೆ ಅದು ಇನ್ನು ಹಿಂಗ್ ಆಡ್ಕೊಂಡು ಆಮೇಲೆ ಬರ್ಬೋದು. ಬಟ್ ಈಗ ಇರೋ ನಮ್ಮ ಹತ್ರ ಪ್ರೈಸ್ ಆಕ್ಷನ್ ಅಲ್ಲಿ ಸೊ ರೇಂಜ್ ಗೊತ್ತಾಯ್ತಾ? ಇಲ್ಲಿ ರೇಂಜ್ ಲೋ ಇದು, ರೇಂಜ್ ಐ ಇದು. ಆಮೇಲೆ ನಿಮ್ಗೆ ಮಂತ್ಲಿಲಿ ಏನಿದೆ ಇವಾಗ ಕರೆಂಟ್ ಆಗಿ ಬುಲ್ಲಿಶ್ ಇದೆಯಾ ಬೆರಿಶ್ ಇದೆಯಾ ಬಯಸ್ಸು ಮಂತ್ಲಿದು ಗೊತ್ತಾಯ್ತು. ಮಂತ್ಲಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಎಲ್ಲಾಗಿದೆ ಅದು ಗೊತ್ತಾಯ್ತು. ಸೊ ಮಂತ್ಲಿ ಕತೆ ಮುಗಿಸಿ, ಇವಾಗ ಮಂತ್ಲಿದು ಕಂಪ್ಲೀಟ್ ಗೊತ್ತಾಯ್ತು, ಮಂತ್ಲಿ ಕತೆ ಮುಗೀತಾ? ಅರ್ಥ ಆಯ್ತಾ ಇಷ್ಟು? ಸೊ ಓಕೆ, ಮಂತ್ಲಿ ಕತೆ ಮುಗಿಸ್ತೀವಿ. ನೆಕ್ಸ್ಟ್ ವೀಕ್ಲಿಗೆ ಹೋಗ್ತೀವಿ. ವೀಕ್ಲಿ ಇವಾಗ ಮಂತ್ಲಿ ರೇಂಜ್ ನಿಮಗೆ ಸೊ ಮಂತ್ಲಿ ರೇಂಜ್ ಲೋ ಇಲ್ಲಿದೆ, ರೇಂಜ್ ಐ ಇಲ್ಲಿದೆ ಅಂತ ಗೊತ್ತಾದ್ಮೇಲೆ ನೀವು ಇಲ್ಲಾಗಿರೋದ್ನೆಲ್ಲ ನೋಡ್ಬೇಕಾ? ಮುಂಚೆ ಏನಾಗಿದೆ ಯಾಕಾಗಿದೆ ಇದೆಲ್ಲ ಬೇಕಾ ನಿಮಗೆ? ಬೇಕಾಗಿಲ್ಲ. ನಿಮಗ್ ಬೇಕಾಗಿರೋದೇನು ಈ ರೇಂಜ್. ಈಗ ನಿಮಗ್ ಗೊತ್ತು ಹೆಂಗಿದ್ರು ಮಂತ್ಲಿ ಹೈಯರ್ ಐ ಕ್ರಿಯೇಟ್ ಮಾಡ್ತಾ ಇದೆ. ನೆಕ್ಸ್ಟ್ ಅದೇನಾದ್ರೂ ಡೌನ್ ಸೈಡ್ ಹೋಗ್ಬೇಕಂದ್ರೆ ಇದನ್ನ ಬ್ರೇಕ್ ಮಾಡ್ಲೇಬೇಕು. ಸೊ ಅಲ್ಲಿವರೆಗೂ ಬೈ ಮಾಡಕ್ಕೆ ಟ್ರೈ ಮಾಡ್ಬೇಕು ನಾವು ವೀಕ್ಲಿಲಿ. ಮಂತ್ಲಿ ಬುಲಿಶ್ ಇರೋದ್ರಿಂದ ನಾವು ಬೈ ಮಾಡಕ್ಕೆ ಟ್ರೈ ಮಾಡ್ಬೇಕು. ವರ್ಷಾನ್ಗಟ್ಲೆ ಬಿಡ್ತೀನಿ ಅನ್ನೋನು ಅಲ್ವಾ? ಸೊ ರೇಂಜ್ ಏನಪ್ಪಾ, ಇಲ್ಲಿ ಇರೋದ್ ಬೇಕಾಗಿಲ್ಲ ನನ್ಗೆ, ಈ ರೇಂಜ್ ಸಾಕು ನನ್ಗೆ. ಇವಾಗ ಹೈ ಇಲ್ಲಿದೆ, ಲೋ ಇಲ್ಲಿದೆ. ಯಾಕೆ ಇದ್ ಲೋ ಆಯ್ತು? ಇಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟಿದೆ, ಅದಕ್ಕೆ ಇದ್ ಲೋ ಆಯ್ತು, ಇದು ಹೈ ಆಗಿದೆ ಇವಾಗ, ಹೌದಲ್ಲ? ಸೊ ಮುಂಚೆ ಇರೋದನ್ನ ಬಿಟ್ಟಾಕ್ತೀರಾ, ಫೋಕಸ್ ನಿಮ್ದು ಈ ರೇಂಜ್ ಒಳಗಡೆ ಬರ್ತೀರಾ. ಇಷ್ಟ ಅರ್ಥ ಆಯ್ತಾ? ರೇಂಜ್ ಹೈ ಲೋ ಬ್ರೇಕ್ ಆಫ್ ಸ್ಟ್ರಕ್ಚರ್ ಮಂತ್ಲಿದು ಇಲ್ಲಿಗೆ ನಾವು ರಿಫೈನ್ ಮಾಡ್ಕೊಂಡು ವೀಕ್ಲಿಲಿ ಇಷ್ಟು ಮಾತ್ರ ಫೋಕಸ್ ಮಾಡ್ತೀವಿ ಇವಾಗ. ಇಷ್ಟ ಅರ್ಥ ಆಯ್ತಲ್ವಾ? ಈಗ ಮಂತ್ಲಿ ಏನಾಗ್ತಿದೆ ಬೇರೆ ಕಡೆ ಅದೆಲ್ಲ ಬೇಕಾ ನಮ್ಗೆ? ಬೇಕಾಗಿಲ್ಲ, ಮುಗೀತು ನಮ್ಗೆ. ವೀಕ್ಲಿಗೆ ಬರ್ತೀವಿ. ವೀಕ್ಲಿಲಿ ಇವಾಗ ಝೂಮ್ ಇನ್ ಆಗ್ತೀರಾ ರೇಂಜ್ ನೋಡಕ್ಕೆ. ಸಾರಿ. ಸೊ ಇವಾಗ ನೀವು ಕ್ಲೀನ್ ಆಗಿ ವೀಕ್ಲಿಗೆ ಬರ್ತೀರಾ. ವೀಕ್ಲಿಲಿ ನೀವು ಮ್ಯಾಪ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಸೊ ಇಲ್ಲಿಂದ ತಗೋತೀರಾ ಅನ್ಕೊಳ್ಳಿ. ಓಕೆ, ಹೈಯರ್ ಐ ಹೈಯರ್ ಲೋ, ಹೈಯರ್ ಐ ಹೈಯರ್ ಲೋ, ಹೈಯರ್ ಐ ಹೈಯರ್ ಲೋ ಬಂದಿದೆ. ಇವಾಗ ನೆಕ್ಸ್ಟ್ ಏನಾಗ್ಬೇಕು? ಹೋಗ್ಬೇಕು ಮೇಲೆ. ಇಲ್ಲಿಂದನೇ ಹೋಗುತ್ತಾ ಇಲ್ಲ ಅದಿನ್ನು ಇಲ್ಲಿವರೆಗೂ ಬಂದು ಹೋಗುತ್ತಾ ಗೊತ್ತಿಲ್ಲ. ಆದ್ರೆ ಲೋ ಎಲ್ಲಿದೆ? ಇಲ್ಲಿದೆ, ಲಾಸ್ಟ್ ಲೋ ಅದ್ ಗೊತ್ತು ನಮ್ಗೆ. ಕರೆಂಟ್ ಆಗಿ ಇಲ್ಲಿವರೆಗೂ ಬಂದಿದೆ, ಇಷ್ಟು ಗೊತ್ತಾಯ್ತಾ? ಇದನ್ನ ತಗೊಂಡು ಸೈಡ್ಗೆ ಇಟ್ಕೋತೀವಿ. ಸೈಡ್ಗೆ ಇಟ್ಕೊಂಡ್ರೆ ನಿಮ್ಗೆ ಏನ್ ಕಾಣ್ತಾ ಇದೆ? ಇದಿನ್ನೂ ಆಗಿಲ್ಲ ಬಿಡಿ, ಇದನ್ನ ಹಾಕದ್ ಬೇಡ. ಇಲ್ಲಿದೆ ಇವಾಗ ಮಾರ್ಕೆಟ್. ಓಕೆನಾ? ಸೊ ಇವಾಗ ಹಿಂಗಿದೆ.
ಇವಾಗ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗ್ತಾ ಇದೆ ಲಾಸ್ಟ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಇಲ್ಲಿದೆ. ಅದ್ಯಾವುದು? ಇದು. ಸೊ ಇಲ್ಲಿ ಬರ್ಕೊಳ್ಳಿ, ಕನ್ಫ್ಯೂಸ್ ಆಗ್ಬಾರ್ದು ಅಂದ್ರೆ ಏನಂತ, ಇದು ಮಂತ್ಲಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಇದು ಅಂತ ಬರ್ಕೊಂಬಿಡಿ. ಸೊ ಈ ಬ್ರೇಕ್ಔಟ್ ಸ್ಟ್ರಕ್ಚರ್ ಇಲ್ಲಿ ಈ ವೀಕಲ್ ನೋಡ್ತಾ ಇದ್ರೆ ಇಲ್ಲಿದೆ ಬ್ರೇಕ್ಔಟ್ ಸ್ಟ್ರಕ್ಚರ್ ಅಲ್ವಾ. ಹೋಗ್ತೀರಾ ವೀಕ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ಹಾಕೋತೀರಾ. ಓಕೆ, ವೀಕ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಇಲ್ಲಿದೆ ಅಂದ್ಮೇಲೆ ವೀಕ್ಲಿ ಲೋ ಯಾವುದು ಇದೆ ತಾನೆ? ವೀಕ್ಲಿ ಲೋ ಏನ್ ಲೋ? ಅದು ಹೈಯರ್ ಲೋ. ವೀಕ್ಲಿ ಹೈಯರ್ ಲೋ. ಈಗ ವೀಕ್ಲಿದು ಹೈಯರ್ ಹೈ ಎಲ್ಲಿದೆ? ಇದೇ ಪಾಯಿಂಟ್. ಮಂತ್ಲಿದು ಅಲ್ಲೇ ಇದೆ, ವೀಕ್ಲಿದು ಅಲ್ಲೇ ಇದೆ. ಅವಾಗ ಏನ್ ಮಾಡ್ತೀರಾ? ಇಲ್ಲಿಗೆ ಬರ್ತೀರಾ, ವೀಕ್ಲಿ ಹೈಯರ್ ಐ. ಇಲ್ಲೇನಿದೆ? ವೀಕ್ಲಿ ಮಂತ್ಲಿ ಎರಡರದು ಹೈಯರ್ ಐ ಇದೆ. ಮಂತ್ಲಿದು ಹೈಯರ್ ಲೋ ಇಲ್ಲಿದೆ, ವೀಕ್ಲಿದು ಹೈಯರ್ ಲೋ ಇಲ್ಲಿದೆ. ಸೊ ನನಗಿವಾಗ ಹೇಳಿ, ಮಾರ್ಕೆಟ್ ಏನಾದ್ರೂ ಇದನ್ನ ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಹೋದ್ರೆ ಈ ತರ ಮಂತ್ಲಿ ಬೆರಿಶ್ ಆಗುತ್ತಾ, ವೀಕ್ಲಿ ಬೆರಿಶ್ ಆಗುತ್ತಾ? ಹಂಗಂದ್ರೆ MSS ಆಗುತ್ತೆ ಅಲ್ವಾ? ಈ ಹೈಯರ್ ಲೋ ಇರೋದು MSS ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಕೆಳಗಡೆ ಹೋಗಕ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅಂತೀವಿ. ಆ ಬಯಸ್ಸು ವೀಕ್ಲಿದಾಗಿರುತ್ತಾ ಮಂತ್ಲಿದಾಗಿರುತ್ತಾ? ವೀಕ್ಲಿ ಅಷ್ಟೇ ಹೌದಲ್ವಾ? weekly ಯಾಕೆ ಹೇಳಿ? ಮಂತ್ಲಿ ಹೈಯರ್ ಲೋ ಇನ್ನು ಇಲ್ಲಿದೆ, ಇದನ್ನ ಬ್ರೇಕ್ ಮಾಡ್ಬೇಕದು ಮಂತ್ಲಿ ಬೆರಿಶ್ ಆಗಕ್ಕೆ. ಇಲ್ಲೇನಾದ್ರೂ ಹಿಂಗ್ ಬ್ರೇಕ್ ಮಾಡ್ಬಿಟ್ರೆ ಅದ್ ಬರೀ ವೀಕ್ಲಿ ಮಾತ್ರ ಬೆರಿಶ್ ಆಗುತ್ತೆ. ಹೌದಲ್ಲ? ವೀಕ್ಲಿ ಮತ್ತೆ ಅದ್ರೊಳಗಿರೋ ಟೈಮ್ ಫ್ರೇಮ್ಸ್ ಒಳಗೆ. ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಇದೇನಾದ್ರೂ ಇದನ್ನು ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಹೋದ್ರೆ ಈಗ ಏನಾಗುತ್ತೆ ಹೇಳಿ? ಏನ್ ಬೆರಿಶ್ ಆಗುತ್ತೆ ಇವಾಗ? ಬರೀ ಮಂತ್ಲಿ ಬೆರಿಶ್ ಆಗಲ್ಲ, ಮಂತ್ಲಿ, ವೀಕ್ಲಿ, ಡೈಲಿ, 4 ಅವರ್, 1 ಅವರ್ ಎಲ್ಲಾದ್ರದ್ದು ಬೆರಿಶ್ ಆಗಿರುತ್ತೆ. ಹಂಗಂದ್ರೆ ಆ ಕ್ಷಣಕ್ಕೆ ಒಳಗಡೆ ಹೋಗಿ ನೋಡಿದ್ರೆ 1 ಅವರ್ ಅಲ್ಲಿ ಬುಲಿಶ್ ಇರ್ಬೋದು ಅದು. ಬಟ್ ಅರ್ಥ ಏನ್ ಹೇಳಿ? ಹೈಯರ್ ಟೈಮ್ ಫ್ರೇಮ್ ಎಷ್ಟಿರುತ್ತೋ ಅಷ್ಟ್ರದ್ದು ಬೆರಿಶ್ ಆದ್ರೆ, ವೀಕ್ಲಿ ಬೆರಿಶ್ ಆಯ್ತು ಅನ್ಕೊಳ್ಳಿ, ಡೈಲಿನೂ ಬೆರಿಶ್ ಆಗಿರುತ್ತೆ. ಅದನ್ನ ನೀವು ನೆಕ್ಸ್ಟ್ ಬೆರಿಶ್ ಒಳಗಡೆ ಟ್ರೈ ಮಾಡ್ಬೇಕು, ವೀಕ್ಲಿನ. ಆ ತರ ಆದ್ರೆ ಬರೀ ಇದನ್ನ ಮಾತ್ರ ಬ್ರೇಕ್ ಮಾಡಿದ್ರೆ ವೀಕ್ಲಿ ಮಾತ್ರ ಬೆರಿಶ್ ಆಗಿದೆ, ಮಂತ್ಲಿ ಇನ್ನೂ ಬುಲಿಶೇ ಇದೆ. ಆ ತರ. ಓಕೆನಾ? ಸೊ ಇವಾಗ ಇರೋ ಕಂಡೀಷನ್ ಅಲ್ಲಿ ನಿಮ್ಗೆ ಇವಾಗ ಮಂತ್ಲಿದು ರೇಂಜ್ ಸಿಕ್ತು, ವೀಕ್ಲಿದು ರೇಂಜ್ ಸಿಕ್ತು, ವೀಕ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್, ಮಂತ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಸಿಕ್ತು. ಇಷ್ಟು ಗೊತ್ತಾಯ್ತಾ ನಿಮಗೆ? ಇಷ್ಟು ಗೊತ್ತಾದ್ಮೇಲೆ ವೀಕ್ಲಿ ಮತ್ತೆ ಮಂತ್ಲಿ ಇವಾಗ ಕರೆಂಟ್ಲಿ ಬಯಾಸ್ ಏನು? ಬುಲಿಶ್. ಇಷ್ಟೇ ಬ್ರೋ. ವೀಕ್ಲಿ ಮಂತ್ಲಿ ಹೆಂಗೆ ನಾವು ಬುಲಿಶ ಬೆರಿಶ ಅಂತ ನೋಡ್ತೀವಿ ಅಂದ್ರೆ ಇಷ್ಟೇ. ಓಕೆ, ಇವಾಗ ನೀವು ಮತ್ತೆ ಇಲ್ಲಿಗೆ ಹೋಗ್ತೀರಾ ನೀವು ನೋಡಕ್ಕೆ. ಈ ಟೈಮ್ ಇಲ್ಲಿ ಏನೇನಾಗಿದೆ, ಈ ಕ್ಯಾಂಡಲ್ಸ್ ಏನೇನಾಗಿದೆ, ಇದನ್ನೆಲ್ಲ ಅನಲೈಸ್ ಮಾಡೋ ಅವಶ್ಯಕತೆ ಇದೆಯಾ? ಇಲ್ಲ. ಈಗ ಇಲ್ಲ, ಯಾಕಂದ್ರೆ ನಮ್ಗೆ ಗೊತ್ತು ಇವಾಗ ವೀಕ್ಲಿ, ಮಂತ್ಲಿ ಇಷ್ಟಿತ್ತು, ಬಟ್ ವೀಕ್ಲಿ ಇದ್ರೊಳಗಡೆ ಇದೆ ರೇಂಜ್ ಇವಾಗ, ಅಲ್ವಾ? ಇಷ್ಟು ಸಾಕು ನಮ್ಗೆ ಇವಾಗ. ಹೌದಲ್ಲ? ಸೊ ವೀಕ್ಲಿ ರೇಂಜ್ ಅದು ಅಂತ ಗೊತ್ತಾಯ್ತು. ನೆಕ್ಸ್ಟ್ ಏನ್ ಮಾಡ್ತೀರಾ? ಒಂದು ಟೈಮ್ ಫ್ರೇಮ್ ಕೆಳಗಡೆ ಹೋಗ್ತೀರಾ. ಇವಾಗ ಏನ್ ಮಾಡ್ತೀರಾ? ಇಲ್ಲಿ ಹಿಂದೆ ಇರೋದೆಲ್ಲ ಬೇಕಾ ನಿಮ್ಗೆ? ಇವಾಗ ಮತ್ತೆ ನೀವು ಒಂದ್ ಸ್ವಲ್ಪ ಇದ್ ಮಾಡ್ಕೊಳ್ಳಿ, ಹತ್ರ ಬರಂಗ್ ಮಾಡ್ಕೊಳ್ಳಿ. ದೂರಕ್ಕೆ ಎಳೆದ್ಬಿಟ್ಟಿರ್ತೀವಿ ಸ್ಟಾರ್ಟಿಂಗ್. ಈಗಿರೋ ಪ್ರೈಸ್ ಆಕ್ಷನ್ ಹತ್ರ ಬರಂಗೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತೆ. ಯಾಕಂದ್ರೆ ನಾವು ದೊಡ್ಡದಾಗಿ ಮಾಡಿದಾಗ ಸ್ಕ್ರೀನ್ ನ ಕಾಣಿಸೋದೇ ಇಲ್ಲ, ಅದು ಬೇರೆ ಎಲ್ಲೋ ಇರುತ್ತೆ. ಸೊ ಓಕೆನಾ? ಈಗ ಹಿಂಗಾಯ್ತು. ನೆಕ್ಸ್ಟ್ ಇವಾಗ ಡೈಲಿಗೆ ಬಂದಿದ್ದೀವಿ. ಡೈಲಿಗೆ ನಾವು ಇಲ್ಲಾಗಿರೋದನ್ನ ನೋಡ್ಬೇಕಾ? ಡೈಲಿಗೆ ಅವಶ್ಯಕತೆ ಇಲ್ಲ, ನಮಗ್ ಗೊತ್ತು ವೀಕ್ಲಿ ರೇಂಜೇ ಇಲ್ಲಿದೆ. ಡೈಲಿ ಹೆಂಗ್ ಅಲ್ಗ ಹೋಗುತ್ತೆ ಅಲ್ವಾ? ಸೊ ಡೈಲಿಲಿ ಇವಾಗ ಇಲ್ಲೇನಾಗ್ತಾ ಇದೆ ಅಂತ ನೋಡ್ತೀವಿ. ಡೈಲಿಲಿ ಏನಾಗಿದೆ ನೋಡಿ. ಡೈಲಿನ ಇವಾಗ ಇಲ್ಲಿಂದನೇ ತಗೋತೀರಾ ಅನ್ಕೊಳ್ಳಿ. ಓಕೆನಾ? ಹಿಂಗ್ ಬಂದಿತ್ತು, ಬ್ರೇಕ್ಔಟ್ ಕೊಡ್ತು, ಮತ್ತೊಂದು ಕ್ರಿಯೇಟ್ ಮಾಡ್ತು, ಮತ್ತೊಂದು ಬ್ರೇಕ್ಔಟ್ ಕೊಡ್ತು. ಅದಾದ್ಮೇಲೆ ಮತ್ತೆ ಕೆಳಗಡೆ ಇಲ್ಲಿವರೆಗೂ ಬಂದಿದೆ ಅಲ್ವಾ? ಆದ್ರೆ ಇದನ್ನ ಬ್ರೇಕ್ ಮಾಡಿದ್ಯಾ MSS ಆಗಕ್ಕೆ? ಇಲ್ಲ. ಸೊ ಅವಾಗ ಏನಾಗುತ್ತೆ? ಈಗ ಏನ್ ಮಾಡ್ತಿದ್ದೀರಾ? ಡಿಲೀಟ್ ಮಾಡಾಕಿ ಮತ್ತೆ ಬನ್ನಿ, ಮತ್ತೆ ಇಟ್ಕೊಳ್ಳಿ ಹೈಯರ್ ಲೋ. ಇದ್ರ ಲಿಕ್ವಿಡಿಟಿ ತಗೊಂಡಿದೆ ಅಲ್ವಾ? ಸೊ ನೆಕ್ಸ್ಟ್ ಹೈಯರ್ ಐ, ಮತ್ತೆ ಕೆಳಗಡೆ ಬಂದಿದೆ, ಮತ್ತೆ
ಹಿಂಗೆಲ್ಲ ಹಿಂಗ್ ಆಡ್ತಾ ಇದೆ ಇವಾಗ ಸದ್ಯಕ್ಕೆ ಹಿಂಗಿದೆ. ಈಗ ಇದನ್ನ ಸೈಡ್ ತಗೊಂಡ್ರೆ ಡೈಲಿ ರೇಂಜ್ ಏನಾಗುತ್ತೆ ಇವಾಗ? ಡೈಲಿ ಏನಿದೆ ಇವಾಗ? ನಿಮ್ಗೆ ಏನ್ ಕಾಣಿಸ್ತಾ ಇದೆ? ಡೈಲಿಲಿ ಬುಲ್ಲಿಶೇ ಇದೆ, ಹೌದಲ್ವಾ? ಹೌದು ಬ್ರೋ. ಎಸ್. ಹೇಳ್ತೀನಿ ಬ್ರೋ. ಶ್ರೀಶೈಲ ಅವರೇ, ಲಾಸ್ಟ್ ಅಲ್ಲಿ ಹೇಳ್ತೀನಿ ನಿಮ್ಗೆ. ಓಕೆ, ಕಂಟಿನ್ಯೂ ಮಾಡ್ತೀನಿ ಇವಾಗ. ಸೊ ಓಕೆ, ಈಗ ಡೈಲಿನೂ ಬುಲ್ಲಿಶ್ ಇದೆ ಅಂತ ಗೊತ್ತಾಯ್ತು. ಬಟ್ ಡೈಲಿ ಬುಲ್ಲಿಶ್ ಇದೆ ಇಲ್ಲೆಲ್ಲೋ. ಈ ಬ್ರೇಕ್ ಆಫ್ ಸ್ಟ್ರಕ್ಚರ್ ತಗೋತೀವಿ, ಬುಲ್ಲಿಶ್ ಇದೆ, ಓಕೆ ಇಲ್ಲಿಗೆ ತಗೋತೀವಿ. ಬಟ್ ಆದ್ರೂ ನಿಮ್ಗೆ ರೇಂಜ್ ಕಮ್ಮಿ ಆಗ್ತಾ ಇಲ್ಲ. ರೇಂಜ್ ಕಮ್ಮಿ ಆಗ್ತಾ ಇಲ್ಲ ಅಂದಾಗ ಏನ್ ಮಾಡಿ, ಇನ್ನೂ ಝೂಮ್ ಇನ್ ಆಗಿ. ನಮ್ಗೆ ಅಷ್ಟೊಂದು ದೊಡ್ಡದು ಬೇಡ ಸರ್, ನಾವೇನು ತಿಂಗ್ಳಾನ್ಗಟ್ಲೆ ಎಲ್ಲ ಹೋಲ್ಡ್ ಮಾಡಲ್ಲ, ನಾವು ಮಾಡೋದೇ 1 ದಿನ 2 ದಿನ ಟ್ರೇಡು, ಇಂಟ್ರಾಡೇ ನಾವು ಮಾಡೋದು ಅಂದಾಗ ಇನ್ನೂ ಝೂಮ್ ಇನ್ ಆಗಿ. ಝೂಮ್ ಇನ್ ಆಗಿ ನೋಡಿದ್ರೆ ನಿಮಗೆ ಆಗೊಂದು ರೇಂಜ್ ಕಾಣಿಸ್ತಲ್ವಾ? ಇವಾಗ ನೋಡಿ, ಈಗ ಕರೆಂಟ್ ಪ್ರೈಸ್ ಆಕ್ಷನ್ ಬನ್ನಿ, ಅದೆಲ್ಲ ಬಿಟ್ಬಿಡಿ. ಈಗ ನಿಮ್ಗೆ ಡೈಲಿ ರೇಂಜು ವೀಕ್ಲಿ ರೇಂಜು ಗೊತ್ತಾಯ್ತಲ್ಲ. ಸೊ ಇವಾಗ ಇದು ಬ್ರೇಕ್ ಆಗಿದೆಯಾ? ಸದ್ಯದಲ್ಲಿದೆ. ಓಕೆ, ಇದು ಬ್ರೇಕ್ ಆಗಿಲ್ಲ, ಬಟ್ ಇಟ್ಸ್ ಓಕೆ. ಸೊ ಇಲ್ಲಿಂದಾನೇ ತಗೊಳ್ಳಿ, ಇಲ್ಲಿಂದ ತಗೊಂಡು ಇಲ್ಲಿ ಬನ್ನಿ. ಈಗ ನಿಮ್ಗೆ ಹೆಂಗೆ ಅಂದ್ರೆ ನಿಮ್ಗೆ ಪರ್ಫೆಕ್ಟ್ ಎಲ್ಲಿಂದ ಆಗುತ್ತೋ ಅಲ್ಲಿಂದ ತಗೊಳ್ಳಿ. ಎಲ್ಲಿಂದ ಆದ್ರೂ ತಗೊಂಡ್ರು ನಿಮ್ಗೆ ಹಾಕಕ್ ಬರ್ಬೇಕಷ್ಟೇ ಒಟ್ನಲ್ಲಿ. ತಗೊಂಡ್ರಾ? ಮತ್ತೆ ಇಲ್ಲಿ ಇದನ್ನ ಬ್ರೇಕ್ ಮಾಡಿ ಮೇಲ್ ಹೋಯ್ತು, ಮತ್ ಕೆಳಗಡೆಗೆ ಬಂತ. ಇದನ್ನ ಬ್ರೇಕ್ ಮಾಡಿ ಮೇಲ್ ಕ್ಲೋಸ್ ಆಗೈತೆ, ಆಯ್ತಾ? ನೆಕ್ಸ್ಟ್ ಇದನ್ನ ಬ್ರೇಕ್ ಮಾಡ್ತಾ ಆಗಿದೆ, ಬ್ರೇಕ್ ಕೊಟ್ಟಿದೆ ಅದು ನಾನು, ಮತ್ ಮೇಲೋಯ್ತು. ಮತ್ತೆ ಇದನ್ನು ಬ್ರೇಕ್ ಮಾಡ್ತಾ ಬ್ರೇಕ್ ಕೊಡ್ತು, ಇಲ್ಲಿ ಕೊಟ್ಟಿದ್ಯಾ? ಕೊಟ್ಟಿದೆ, ಮತ್ತೆ ಮೇಲೋಯ್ತು. ಬಟ್ ಇಲ್ಲಿ ಲೋ ತಗೊಳ್ಳೋಣ ಅಂದ್ರೆ ಇಲ್ಲಿ ಲಿಕ್ವಿಡಿಟಿ ಸ್ವೀಪ್ ಆಗಿರೋ ಈ ಲೋ ಇದೆ, ಅದಾಯ್ತಾ? ಸೊ ಮತ್ತೆ ಇವಾಗ ಹಿಂಗ್ ಬಂದಿದೆ. ಸೊ ಇವಾಗ ಈ ಲಿಕ್ವಿಡಿಟಿ ತಗೊಂಡ್ಮೇಲೆ ಈ ಲೋ ತಗೋತೀರಾ? ಇಲ್ಲ, ಈ ಲೋನೇ ಕನ್ಸಿಡರ್ ಮಾಡ್ತೀರಾ ಡೈರೆಕ್ಟ್ ಆಗಿ. ಪ್ರೆಸೆಂಟ್ ಪ್ರೈಸ್ ಆಕ್ಷನ್ ನೋಡಿ ಇವಾಗ ಡೈಲಿ ಏನಾಗ್ತಾ ಇದೆ ಅಂತ. ಏನಿತ್ತು? ಹೈಯರ್ ಐ ಮಾಡ್ಕೊಂಡು ಮೇಲ್ ಹೋಗ್ತಾ ಇತ್ತು. ಬಟ್ ಇಲ್ಲಿ ಏನಾಯ್ತು? ಕೆಳಗಡೆ ಶಿಫ್ಟ್ ಆಯ್ತು. ಬ್ರೇಕ್ಔಟ್ ಸ್ಟ್ರಕ್ಚರ್ ಶಿಫ್ಟ್ ಕೊಡ್ತಿದ್ದು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿ ಅಪ್ ಟ್ರೆಂಡ್ ಡೌನ್ ಟ್ರೆಂಡ್ ಆಗಿ ಕನ್ವರ್ಟ್ ಆಯ್ತು. ಕಂಪ್ಲೀಟ್ ಝೂಮ್ ಇನ್ ಆಗಿ ನೋಡಿದಾಗ ಕರೆಂಟ್ ಪ್ರೈಸ್ ಆಕ್ಷನ್ ಅಲ್ಲಿ. ಸೊ ಇವಾಗ ಏನಿದೆ? ಫಸ್ಟ್ ಟ್ರೆಂಡ್ ಅಪ್ ಟ್ರೆಂಡ್ ಇತ್ತು. ಇಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆದ್ಮೇಲೆ ಕೆಳಗಡೆಗೆ ಈಗಿನ ಟ್ರೆಂಡ್ ಏನಿದೆ ಡೈಲಿದು? ರೀಸೆಂಟ್ ಟ್ರೆಂಡ್ ಡೌನ್ ಟ್ರೆಂಡ್ ಇದೆ ಅಲ್ವಾ? ಹೌದಲ್ವಾ? ಮಾರ್ಕ್ ಮಾಡ್ಕೊಂಡ್ರಿ ಅಲ್ವಾ? ಲಾಸ್ಟ್ ಅಲ್ಲಿ ಏನಾಗಿದೆ ಇದೊಂದು ತಗೊಳ್ಳಿ. ಸೊ ಇಷ್ಟೆಲ್ಲ ಮಾರ್ಕ್ ಮಾಡಾದ್ಮೇಲೆ ಲಾಸ್ಟ್ ನಿಮ್ದು ಸ್ವಿಂಗ್ ಏನಿದೆ ಇದು ಇಷ್ಟನ್ನು ಕನ್ಸಿಡರ್ ಮಾಡಿ. ಇಲ್ಲಿ ನೀವು ನೋಡಿದ್ರೆ ಅದನ್ನ ಎಲ್ಲಿಂದ ಹಾಕೊಂಡ್ವಿ? ಇಲ್ಲಿಂದ ತಾನೆ. ಲೋವರ್ ಲೋ, ಸೊ ಇದು ಲೋವರ್ ಐ, ಮತ್ತೆ ಲೋವರ್ ಐ, ಮತ್ತೆ ಲೋವರ್ ಲೋ ಅಲ್ವಾ? ಡಿಲೀಟ್ ಮಾಡ್ಬಿಟ್ಟು ಇಲ್ಲೇ ಲಾಸ್ಟ್ ಒಂದೇ ಒಂದು ತಗೊಳ್ಳಿ. ಓಕೆ, ಲೋವರ್ ಲೋ, ಲೋವರ್ ಐ, ಇದನ್ನೆಲ್ಲಿ ಬ್ರೇಕ್ ಮಾಡ್ತು? ಇಲ್ಲಿ ಬ್ರೇಕ್ ಮಾಡ್ತು. ಲೋವರ್ ಐ ಆಗಿತ್ತು, ಬಟ್ ಅದನ್ನ ತಗೊಳಂಗಿಲ್ಲ. ಸೊ ಇದನ್ನ ತಗೋತೀವಿ, ಹಿಂಗಿದೆ. ಸೊ ಇದು ಬ್ರೇಕ್ ಆಗಿಲ್ಲ, ಬರೀ ಲಿಕ್ವಿಡಿಟಿ ಸ್ವೀಪ್ ಮಾಡಿದಷ್ಟೇ. ಅದರಿಂದ ಇದನ್ನ ಲೋ ಆಗಿ ಕನ್ವರ್ಟ್ ಮಾಡ್ಕೋತೀವಿ. ಈ ತರ ಇದೆ ಅಲ್ವಾ ಟ್ರೆಂಡು? ಸೊ ರೀಸೆಂಟ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಎಲ್ಲಿದೆ? ಇಲ್ಲಿದೆ, ಹೌದಲ್ಲ? ಅದನ್ನ ಏನ್ ಬರೀತೀರಾ? ಡೈಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್. ಓಕೆ, ಸೊ ಡೈಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಸಿಕ್ತು. ಡೈಲಿದು ಕೊನೆ ಸ್ವಿಂಗ್ ಲೋ ಯಾವುದು? ಸ್ವಿಂಗ್ ಐ ಯಾವುದು? ಇದು. ಸೊ ಅದೇನು? ಡೈಲಿ ಏನಾಗುತ್ತೆ ಅದು? ಡೌನ್ ಟ್ರೆಂಡ್ ಅಲ್ಲಿ ಇದ್ದಾಗ ಲೋವರ್ ಲೋ ಆಗುತ್ತಾ, ಲೋವರ್ ಐ ಆಗುತ್ತಾ? ಲೋವರ್ ಐ. ಓಕೆ, ಸ್ವೀಪ್ ಎಲ್ಲ ಬಿಡಿ ಬ್ರೋ, ಸುಮ್ನೆ ನೀವು ಇದನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡಿ, ಮ್ಯಾಪಿಂಗ್ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಮಿಸ್ ಆಗಿ ಅನ್ಬಿಡ್ತೀನಿ ಮಧ್ಯದಲ್ಲಿ ನಾನು. ಓಕೆ, ಸೊ ಡೈಲಿ ಲೋವರ್ ಐ ಆಗುತ್ತೆ. ರೀಸೆಂಟ್ ನಾವ್ ಇವಾಗ ಕಾಣಿಸ್ತಿರೋ ಡೈಲಿ ಇದೇ ಫೈನಲ್ ಡೈಲಿ ಲೋವರ್ ಲೋನ ಇಲ್ಲ. ಬಟ್ ರೀಸೆಂಟ್ ಆಗಿ ನಮಗ್ ಕಾಣಿಸ್ತಿರೋ ಪ್ರೈಸ್ ಆಕ್ಷನ್ ಅಲ್ಲಿ ಅದೇನಾಗುತ್ತೆ? ಡೈಲಿ ಲೋವರ್ ಲೋ. ಓಕೆನಾ? ಸೊ ಇವಾಗ ಹೇಳಿ ನೀವು
ಇಲ್ಲ ಆಗ್ತಿರೋದು ನಿಮಗ್ ಬೇಕಾ ಇವಾಗ? ಬೇಕಾಗೇ ಇಲ್ಲ. ನಿಮಗ್ ಬೇಕಿರೋದು ಇಷ್ಟೇ ಸ್ವಿಂಗ್ ಇವಾಗ. ಒಂದ್ ದಿನ ಟ್ರೇಡ್ ಮಾಡಕ್ಕೆ, ಈ ವಾರ ಟ್ರೇಡ್ ಮಾಡಕ್ಕೆ. ಮುಂದೆ ಮುಂಚೆ ಆಗಿರೋದು ಬೇಕಾಗೇ ಇಲ್ಲ ನಿಮ್ಗೆ. ಇದ್ ಸಾಕು, ಈ ಸ್ವಿಂಗ್ ಸಾಕು ನಿಮ್ಗೆ ಇವಾಗ. ಸೊ ಇವಾಗ ಹೇಳಿ ನೀವು, ಮಂತ್ಲಿ ಬುಲ್ಲಿಶ್ ಇದೆ, ವೀಕ್ಲಿ ಬುಲ್ಲಿಶ್ ಇದೆ, ಡೈಲಿನೂ ಬುಲ್ಲಿಶೇ ಇದೆ. ಬಟ್ ಕರೆಂಟ್ ಪ್ರೈಸ್ ಆಕ್ಷನ್ ಪ್ರಕಾರ ಡೈಲಿ ಏನಿದೆ, ಬೆರಿಶ್ ಇದೆ. ಇಷ್ಟ ಅರ್ಥ ಆಯ್ತಲ್ವಾ? ಕನ್ಫ್ಯೂಸ್ ಆಗ್ತಿದ್ಯಾ ಏನಾದ್ರು? ಡೈಲಿ ಬುಲ್ಲಿಶ್ ಇತ್ತು, ಇಲ್ಲ ಅದಕ್ಕೆ ನೀವು ಹಿಂಗ್ ಬಂದ್ಬಿಟ್ಟು ಬೆರಿಶ್ ಮಾಡ್ಬಿಟ್ರಿ ಅಂತ? ಇಲ್ಲ ಬ್ರೋ, ಇಲ್ಲ ಇಲ್ಲ. ಯಾಕಂದ್ರೆ ಇಲ್ಲ ಈಗ ಬ್ರೋ, ನಡೆಯೋದೇ ಆಚೆ ರೀತಿ. ನೀವ್ ಹೇಳ್ತಾ ಇರೋ ರೀತಿನೇ ನಡೆಯೋದದು. ಈಗ ಹೌದಲ್ವಾ? ಹೆಂಗಿದೆ, ಇವಾಗ ಫಸ್ಟ್ ಅಪ್ ನಾವು ಟ್ರೆಂಡ್ ಅಲ್ಲಿ ಇತ್ತು, ಈಗ ಡೌನ್ ಟ್ರೆಂಡ್ ಬರ್ತಾ ಇದೆ. ಡೈಲಿ ನಾವು ಇವಾಗ್ಲೂ ಬುಲ್ಲಿಶ್ ಅಂತಾನೆ ಕನ್ಸಿಡರ್ ಮಾಡ್ಬೇಕು. ಬಟ್ ನಾವು ಡೈಲಿ ನಮ್ ಬುಲ್ಲಿಶ್ ಅಂತ ಕನ್ಸಿಡರ್ ಮಾಡಿ ಇಟ್ಕೊಂಡ್ರೆ ನಾವ್ ಇವಾಗ ಟ್ರೇಡ್ ಮಾಡಕ್ಕೆ ಆಗಲ್ಲ. ಅದು ಬೆರಿಶ್ ನೆಕ್ಸ್ಟ್ ಲಾಸ್ಟ್ ಆರ್ಡರ್ ಬ್ಲಾಕ್ ಬರೋವರೆಗೂ ಸುಮ್ನೆ ಕೈ ಕಟ್ಕೊಂಡ್ ಕುತ್ಕೋಬೇಕಷ್ಟೇ ನೋಡ್ಕೊಂಡದ. ಅದ್ ಯಾವ್ದೋ ತಿಂಗಳಲ್ಲಿ ಬರ್ತದೆ, ಇನ್ನು ಯಾವಾಗ ಬರ್ತದೆ ಗೊತ್ತಿಲ್ಲ. ಸೊ ಆಗ ಏನ್ ಮಾಡ್ತೀವಿ ನಾವು, ಫುಲ್ ಝೂಮ್ ಇನ್ ಆಗೋಯ್ತೀವಿ. ಝೂಮ್ ಇನ್ ಆಗಿ ಕರೆಂಟ್ ಪ್ರೈಸ್ ಆಕ್ಷನ್ ಏನಿದೆ ಈಗ, ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನನಗೆ ಚೆನ್ನಾಗಿ ಕಾಣ್ತಾ ಇದೆ ಚಾರ್ಟ್ ಅಂದ್ರೆ ಇಷ್ಟು ಓಪನ್ ಮಾಡಿದಾಗ ಚೆನ್ನಾಗಿ ಕಾಣ್ತೈತೆ. ಓಕೆ, ಸ್ವಿಂಗ್ ಇಲ್ಲಿ ಲೋ ಕಾಣಿಸ್ತೈತೆ ಒಂದು, ಇಲ್ಲಿಂದ ಮ್ಯಾಪ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ, ಮಾರ್ಕ್ ಮಾಡ್ತೀನಿ. ಮಾರ್ಕ್ ಮಾಡಾದ್ಮೇಲೆ ಅದನ್ನ ತೆಗ್ದು ಸೈಡ್ಗೆ ಇಟ್ಕೋತೀನಿ. ಸೈಡ್ಗೆ ಇಟ್ಕೊಂಡು ನೋಡ್ತೀನಿ ಕರೆಂಟ್ ಪ್ರೈಸ್ ಆಕ್ಷನ್ ಅಲ್ಲಿ ಕರೆಂಟ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡ್ತಿದ್ಯಾ, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಕೊಡ್ತಿದ್ಯಾ ಅಂತ ನೋಡ್ತೀನಿ ಸೈಡ್ ಅಲ್ಲಿ. ಅದನ್ನ ಮಾರ್ಕ್ ಮಾಡ್ತೀನಿ. ಈಗ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡ್ತಾ ಇದೆ ಸದ್ಯಕ್ಕೆ ಡೌನ್ ಸೈಡ್ಗೆ, ಬೇರಿಶ್ ಇದೆ ಮಾರ್ಕೆಟ್. ಸೊ ಇದನ್ನ ನೋಡ್ಕೋತೀನಿ. ಇವಾಗ ಡೈಲಿ ಏನಿದೆ, ಇವಾಗ ಕರೆಂಟ್ ಪ್ರೈಸ್ ಆಕ್ಷನ್ ಅಲ್ಲಿ ಡೈಲಿ ಬಯಾಸ್ ಏನು? ಬೇರಿಶ್. ಓಕೆ, ಡೈಲಿ ಬೆರಿಶ್ ಇದೆ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಏನ್ ಮಾಡ್ತೀನಿ, 4 ಅವರ್ಗೆ ಹೋಗ್ತೀನಿ. ಇವಾಗ ನಿಮ್ಗೆ 4 ಅವರ್ಗ್ ಬಂದ್ರಿ. ಇದನ್ನ ಮತ್ತೆ ನೀವು ಸರಿ ಮಾಡ್ಕೋತೀರಾ ಹತ್ರಕ್ಕೆ ಕಾಣೋ ತರ. ಇದನ್ನ ನಾನು ಸುಮ್ನೆ ಹಿಂಗ್ ಎಳೆದ್ಬಿಟ್ರೆ ಹೆಂಗೋ ಬಂದ್ಬಿಡುತ್ತೆ. ಶಿಫ್ಟ್ ಇಟ್ಕೊಂಡು ಹೇಳಿರಿ, ಶಿಫ್ಟ್ ಇಟ್ಕೊಂಡು ಹೇಳ್ದಾಗ ಕ್ಲೀನ್ ಆಗಿ ಬರುತ್ತೆ. ಫೋನಲ್ಲಿ ಏನೋ ಮಾಡೋಕ್ಕಾಗಲ್ಲ. ಅದ್ ಹಂಗೆ ಹೆಂಗ ನೀವೇ ಸ್ಟ್ರೈಟ್ ಆಗಿ ಹೇಳ್ಕೋಬೇಕಷ್ಟೇ. ಸೊ ಓಕೆ, 4 ಅವರ್ ಅಲ್ಲಿ ನೀವು ಇವಾಗ ಇದೆಲ್ಲ ನೋಡ್ಬೇಕು ಅವಶ್ಯಕತೆ ಇದೆಯಾ? ಇಲ್ಲೇನಾಯ್ತು, ಇಲ್ಲೇನೋ ಆಗೈತಲ್ಲ, ಯಾಕೆ ಹಿಂಗ್ ಆಯ್ತೈತೆ, ಏನಾಯ್ತೈತೆ, ಏನು ಗೊತ್ತಾಯ್ತಾ ಇಲ್ಲ, ಈ ತರ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಗೊತ್ತಿಲ್ಲ. ಸೊ ಈ ತರ ಅವಶ್ಯಕತೆನೇ ಇಲ್ಲ. ಇವಾಗ ನಿಮಗ್ ಗೊತ್ತು, ನಿಮಗ್ ಬೇಕಿರೋದು ಇಷ್ಟೇ, ನೀವು ನೋಡ್ಬೇಕಿರೋದು ಇವಾಗ ಅಂತ ಗೊತ್ತು ನಿಮ್ಗೆ. ಇಷ್ಟ್ರೊಳಗಡೆ ನಿಮ್ಗೆ 4 ಅವರ್ ಅಲ್ಲಿ ಏನಾಗ್ತಿದೆ ಅಂತ ನೋಡಿ. 4 ಅವರ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿದ್ರಿಂದ ಆಯ್ತಾ, ಈ ಹೈ ಇಂದಾನೇ ನೋಡಿ, ಇಲ್ಲ ಇಲ್ಲಿಂದ ಆದ್ರೂ ನೋಡಿ ಏನಾಗ್ತಿತ್ತು ಮುಂಚೆ. ಇದನ್ನ ಬ್ರೇಕ್ ಮಾಡಿ ಮೇಲೋಗಿತ್ತು, ಬಟ್ ಇದನ್ನ ಬ್ರೇಕ್ ಮಾಡ್ತಾ ಕ್ಯಾಂಡಲ್ ಕ್ಲೋಸ್ ಆಯ್ತಾ, ಮತ್ತೆ ಬುಲ್ಲಿಶ್ ಆಗಕ್ ಆಗಿಲ್ಲ. ಸೊ ಓಕೆ, ಅದನ್ನ ತಗೋತೀರಾ. ಹಂಗ್ ತಗೊಂಡಾದ್ರೂ ತಗೊಳ್ಳಿ, ಇಲ್ಲ ಡೈರೆಕ್ಟ್ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅನ್ನಂಗಿದ್ರೆ ಇದನ್ನೇ ತಗೊಳ್ಳಿ. ಇಲ್ಲಿ ನೋಡಿ, ಹಿಂಗೋಯ್ತು, ಕೆಳಗಡೆಗೆ ಬಂತು, ಮತ್ತೆ ಇದನ್ನ ಬ್ರೇಕ್ ಮಾಡಿ ಮೇಲೋಯ್ತಾ. ಓಕೆ, ಮೇಲ್ ಹೋಗ್ತಾ ಇತ್ತು 4 ಅವರ್ ಅಲ್ಲೂ ಸೇಮ್ ಡೈಲಿ ತರ. ನೆಕ್ಸ್ಟ್ ಏನಾಯ್ತು, ಇದನ್ನ ಬ್ರೇಕ್ ಮಾಡಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿ ಕೆಳಗಡೆ ಬಂತು, ಮತ್ ಮೇಲೋಯ್ತು. ಮತ್ತೆ ಇದನ್ನ ಬ್ರೇಕ್ ಮಾಡಿ ಕೆಳಗಡೆ ಬಂತು, ಮತ್ ಮೇಲೋಯ್ತು. ಮತ್ತೆ ಇದನ್ನ ಬ್ರೇಕ್ ಮಾಡಿ ಇಷ್ಟುದ್ದ ಬಿದ್ದೈತಿ. ಇವಾಗ ಏನಾಗೈತೆ, ಒಂಚೂರು ಮೇಲ್ ಹೋಗೈತೆ ಅಲ್ವಾ? ಸೊ ಕರೆಂಟ್ ಪ್ರೈಸ್ ಆಕ್ಷನ್ ಪ್ರಕಾರ ಡೈಲಿಲಿ ಬಯಾಸ್ ಏನು? ಬುಲ್ಲಿಶ್ ಇತ್ತು, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿ ಇವಾಗ ಬೆರಿಶ್ ಆಗಿದೆ, ಹೌದಲ್ಲ? ಈಗ ಇದ್ರೊಳಗಡೆ ನಾವ್ ಇನ್ನೂ ಒಳಗಡೆ ಹೋಗ್ತೀನಿ ಅಂದ್ರೆ ಇಷ್ಟು ಸಾಕ್ತಾನೆ ನಮಗೆ ನೋಡಕ್ಕೆ. ಇವಾಗ ರೇಂಜ್ ಇರೋದು, ರೇಂಜ್ ಹಾಕೋಬೇಕಂದ್ರೆ 4 ಅವರ್ದು ಲಾಸ್ಟ್ ಇದೇನಿದೆ, ಲಾಸ್ಟ್ 4 ಅವರ್ದು ಅದೇನಾಗುತ್ತೆ ಬೆರಿಶ್ ಇದ್ದಾಗ? ಲೋವರ್ ಐ ಆದ್ಮೇಲೆ ಇದನ್ನೇನಾಗಿದೆ, ಬ್ರೇಕ್ ಆಫ್ ಸ್ಟ್ರಕ್ಚರ್ ಇವಾಗ ನೋಡಿ, ನೀವು ಇದನ್ನ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ತಗೋಬೇಕಾ, ಇದನ್ನ ತಗೋಬೇಕಂತ ಕನ್ಫ್ಯೂಷನ್ ಇಲ್ಲ ಇವಾಗ. ಯಾಕೆ ಹೇಳಿ, ಇಲ್ಲಿ ಆಲ್ರೆಡಿ ನಿಮಗ್ ಗೊತ್ತು ಇದು ಡೈಲಿ ಆಗಿರೋದು ಬ್ರೇಕ್ ಆಫ್ ಸ್ಟ್ರಕ್ಚರ್. ರೀಸೆಂಟ್ ನಾನು 4 ಅವರ್ ನೋಡ್ತಾ ಇದ್ದೀನಿ. ಅವಾಗ ಏನ್ ಮಾಡ್ತೀರಾ, 4 ಅವರ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಹಾಕ್ತೀರಾ. 4 ಅವರ್ ಬ್ರೇಕ್ ಆಫ್ ಸ್ಟ್ರಕ್ಚರ್, ಹೌದಾ? ಸೊ 4 ಅವರ್ ಇದೇನಾಯ್ತು, ಇವಾಗ ಬರೀ ಡೈಲಿ ಲೋವರ್ ಲೋ ಮಾತ್ರ ಆಯ್ತಾ? ಇಲ್ಲ, 4 ಅವರ್ದು ಲೋವರ್ ಲೋನೇ ಇದು ಅಲ್ವಾ? 4 ಅವರ್ ಲೋವರ್ ಲೋ ಮಾರ್ಕ್ ಮಾಡಿದೆ, ಮುಗೀತು.
ಸೊ ಇವಾಗ ಡೈಲಿದು ಬೇಕಾಗಿಲ್ಲ ನನ್ಗೆ 4 ಅವರ್ದು ಸಿಕ್ಬಿಡ್ತು. ಇವತ್ ಬೆಳಗ್ಗೆ ಎದ್ದಿದ್ರೆ ಇದು ಎಷ್ಟು ಗಂಟೆಗೆ ಆಯ್ತು? 3:30ಗ ನಿನ್ನೆ ಫ್ರೈಡೆ 3:30ಗೆ ಆಗಿರೋದು. ಇವತ್ ಬೆಳಗ್ಗೆ ಎದ್ದಿದ್ರೆ ನೀವು ಬೈ ಮಾಡಕ್ ನೋಡ್ತಿದ್ರಾ, ಸೆಲ್ ಮಾಡಕ್ ನೋಡ್ತಿದ್ರಾ? ಶಾರ್ಟ್ ಟರ್ಮ್ ಆಗಿದ್ರೆ ಬೈ ಮಾಡಕ್ ನೋಡ್ತಿದ್ರಿ ಅಲ್ವಾ? ಇನ್ನೂ ಶಾರ್ಟ್ ಟರ್ಮ್ ಆಗಿದ್ರೆ ಸೆಲ್ ಮಾಡಕ್ ನೋಡ್ತಿದ್ರಿ. ಆದ್ರೆ IR ಆಗಿ ನೋಡ್ಬೇಕಂದ್ರೆ ಬೆಸ್ಟ್ ಏನು ಆಪ್ಷನ್? 4 ಅವರ್ ಬಯಸ್ ನೋಡ್ಕೊಂಡ್ ಮಾಡೋರು ಆಗಿದ್ರೆ ಬೆಸ್ಟ್ ಆಪ್ಷನ್ ಏನು? ಸೆಲ್ಲಿಂಗ್ ಅವ್ರದ್ದು ಅಲ್ವಾ? ಬಟ್ 4 ಅವರ್ ಸೆಲ್ಲಿಂಗ್ ಝೋನ್ ಇರೋದು ನೆಕ್ಸ್ಟ್ ಇಲ್ಲಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ಬೇಕಂದ್ರೆ ಇನ್ನೊಂದು 5-6 ದಿನ ಬೇಕು. ಅಲ್ಲಿ ಹೋದ್ರೆ ಅಕಸ್ಮಾತ್ 5-6 ದಿನ ಆಗ್ಬೋದು ಇಲ್ಲಿಗೆ ಬರಕ್ಕೆ, ಹೇಳಕ್ಕಾಗಲ್ಲ. ಸೊ 4 ಅವರ್ ರೇಂಜ್ ಸಿಕ್ಕಿದೆ. ನೆಕ್ಸ್ಟ್ ಏನ್ ಮಾಡ್ತೀನಿ? 1 ಅವರ್ಗೆ ಹೋಗ್ತೀನಿ. 4 ಅವರ್ ಬೆರಿಶ್ ಇದೆ ಅಂತ ಗೊತ್ತಾಯ್ತು. ಇದೆಲ್ಲ ಬೇಕಾಗಿಲ್ಲ ನನ್ಗೆ. ಇವಾಗ ನನಗ್ ಬೇಕಾಗಿರೋದು 4 ಅವರ್ ರೇಂಜ್ ಒಳಗಿರೋದು. ಈಗ 4 ಅವರ್ ಒಳಗೆ ರೇಂಜ್ ನೋಡ್ತಾ ಇದ್ರೆ ಮೇಲೋಯ್ತು, ಕರೆಕ್ಟಾಗಿ ಬ್ರೇಕ್ ಕೊಡ್ತು. ಸರಿ, ಇದನ್ನೇ ತಗೊಳ್ಳಿ. ಬ್ರೇಕ್ ಕೊಡ್ತು, ಮತ್ತೆ ಮೇಲೋಯ್ತು, ಮತ್ತೆ ಬ್ರೇಕ್ ಕೊಡ್ತು, ಹೌದಲ್ಲ? ಒಂದು ನಿಮಿಷ. ಆದ್ರೆ ಇದನ್ನ ಲೋ ತಗೊಂಡಿದ್ವಿ ನಾವು, ಬಟ್ ಇದು ಬರೀ ಲಿಕ್ವಿಡಿಟಿ ಗ್ರ್ಯಾಬ್ ಮಾಡಕ್ಕಾಯ್ತು. ಸೊ ಇದು ಲೋವರ್ ಲೋ ಆಗುತ್ತೆ ನೆಕ್ಸ್ಟ್ ಅಲ್ವಾ? ಸೊ ಮತ್ತೆ ಡಿಲೀಟ್ ಮಾಡಿ, ಮತ್ತೆ ಹೋಗಿ ಮತ್ತೆ ಮ್ಯಾಪ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿ ಮೇಲಿಂದ. ಲಾಸ್ಟ್ ಟೈಮ್ ಇದನ್ನ ತಗೊಂಡಿದ್ವಿ, ಈಗ ಇದನ್ನ ತಗೋತೀವಿ. ಲೋ ಆಗಿ ಮೇಲೋಯ್ತು, ಮತ್ತೆ ಏನ್ ಮಾಡ್ತು? ಇಲ್ಲಿ ಬ್ರೇಕ್ ಮಾಡ್ತಾ, ಇಲ್ಲಿ ಬ್ರೇಕ್ ಮಾಡಿಲ್ಲ, ಇಲ್ಲಿ ಬ್ರೇಕ್ ಮಾಡ್ತು. ಸೊ ನೆಕ್ಸ್ಟ್ ಇವಾಗ ಇಲ್ಲಿ ಏನಾಗಿದೆ? ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಟಿದೆ, ಬಟ್ ಕ್ಲೀನ್ ಆಗಿ ನಮ್ಗೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗ್ಬೇಕು ಅಂದ್ರೆ ಇದ್ರ ಮೇಲ್ಗಡೆ ಕ್ಲೋಸ್ ಆಗ್ಬೇಕಿತ್ತು ಅಲ್ವಾ? ಮೇಲ್ಗಡೆ ಹೋಗಿ ಶಿಫ್ಟ್ ಆಗ್ತಿದೆ ಅಂದಿದ್ರೆ, ಬಟ್ ಹಂಗಾಗಿಲ್ಲ. ಇದು ಜಸ್ಟ್ ರಿಟ್ರೇಸ್ಮೆಂಟ್ ಹೋಗಿದೆ. ಇಲ್ಲಿಂದ ಮತ್ತೆ ಯಾವಾಗ ಎಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ನಮ್ಗೆ ಇವಾಗ. ಬಟ್ 1 ಅವರ್ದು ನೀವು ನೋಡಿದ್ರೆ ಏನಿದೆ 1 ಅವರ್ ಅಲ್ಲಿ ಸ್ಟ್ರಕ್ಚರ್ ಹೈಯರ್ ಟೈಮ್ ಫ್ರೇಮ್ ಏನಾದ್ರು ಝೂಮ್ ಔಟ್ ಆಗಿ ನೋಡಿದ್ರೆ ಬೇರಿಶ್ ಇದೆ, ಹೌದಲ್ವಾ? ಸೊ ನಾವು ಡೈಲಿ ಏನ್ ಮಾಡಿದ್ವಿ? ಡೈಲಿ ಟೈಮ್ ಫ್ರೇಮ್ ಬಂದಾಗ ಅಷ್ಟೆಲ್ಲ ಬೇಡ ನನ್ಗೆ, ಇವಾಗ ಬೇಕು ಅನ್ಬಿಟ್ಟು ಏನ್ ಮಾಡಿದ್ವಿ? ಫುಲ್ ಝೂಮ್ ಇನ್ ಆದ್ವಾ? ಸೊ ಝೂಮ್ ಇನ್ ಆದ್ರೆ ಕರೆಂಟ್ ಪ್ರೈಸ್ ಆಕ್ಷನ್ ನೋಡಿ, ಇಲ್ಲಿಂದ ತಗೋತೀರಾ ಅಂತ. ಇದನ್ನ ಬ್ರೇಕ್ ಮಾಡಿ, ಮೇಲೋಯ್ತಾ? ಇದನ್ನ ಬ್ರೇಕ್ ಮಾಡಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡ್ತಾ ಇಲ್ಲೇ ಬ್ರೇಕ್ ಮಾಡ್ತಾ, ಇಲ್ಲ ಇಲ್ಲಿ ಬ್ರೇಕ್ ಮಾಡ್ತಾ, ಇದನ್ನ ಆಲ್ಮೋಸ್ಟ್ ಮಾಡಿತ್ತು ಬಟ್ ಆಗಿರ್ಲಿಲ್ಲ. ಮತ್ತೆ ಇಲ್ಲೋಯ್ತು. ಸೊ ಇಲ್ಲೋದ್ಮೇಲೆ ಇವಾಗ ಮತ್ತೆ ಇಲ್ಲಿವರೆಗೂ ಬಂತು, ಬ್ರೇಕ್ ಮಾಡಕ್ ಆಗಿರ್ಲಿಲ್ಲ. ಇದನ್ನ ಬ್ರೇಕ್ ಮಾಡಿ ಮೇಲೋದ್ರೆ ಮೇಲೋದಂಗೆ, ಬಟ್ ಅದೇನ್ ಮಾಡ್ತು? ಲಿಕ್ವಿಡಿಟಿ ತರ ಆಗಿ ಹಿಂಗ್ ಬರ್ತಾ ಇದೆ. ಇವಾಗ ಹಿಂಗೆ ಆಗುತ್ತಾ ನಮಗ್ ಗೊತ್ತಿಲ್ಲ. ಸೊ ನೀವು ಇದನ್ನ ತಗೊಂಡಿದ್ರಿ, ಈ ಪ್ರೈಸ್ ಆಕ್ಷನ್ ತಗೊಂಡಿದ್ರಿ, ಬಟ್ ಇದು ಲಿಕ್ವಿಡಿಟಿ ಗ್ರ್ಯಾಬ್ ಆಗಿದೆ ಅಷ್ಟೇನೆ. ಇದನ್ನ ಏನಾದ್ರು ಬ್ರೇಕ್ ಮಾಡ್ಕೊಂಡು ಮೇಲೋಗಿ ಕ್ಲೋಸ್ ಆಯ್ತಾ? ಇಲ್ಲ, ಬುಲ್ಲಿಶ್ ಆಗಕ್ಕೆ ಬೆರಿಶೇ ಇದೆ ಇನ್ನೂ. ಸೊ ಅವಾಗ ನೀವು 1 ಅವರ್ ಅಲ್ಲೂ ಏನಿದೆ ಸ್ಟ್ರಕ್ಚರ್ ಬೆರಿಶೇ ಇದೆ ಆಕ್ಚುಲಿ. ಸೊ ಇದು ಲಿಕ್ವಿಡಿಟಿ ಆಗಿರೋದ್ರಿಂದ ನೀವು ಅಷ್ಟು ಕನ್ಫ್ಯೂಸ್ ಆದ್ರೆ ನೀವು ಇದ್ ನೋಡಿ. ಏನಿದು ಕ್ಯಾಂಡಲ್ ಸಾರಿ ಲೈನ್ ಚಾರ್ಟ್ ಅಲ್ಲಿ ಮೇಲ್ಗಡೆ ಕ್ಲೋಸ್ ಆಗಿದೆಯಾ? ಇದ್ರ ಮೇಲ್ಗಡೆ ಏನಾದ್ರು ಮೇಲ್ಗಡೆ ಬುಲ್ಲಿಶ್ ಆಗಕ್ಕೆ? ಇಲ್ಲ, ಕ್ಲೋಸ್ ಆಗಿಲ್ಲ, ಕೆಳಗಡೆನೇ ಇದೆ ಕರೆಕ್ಟ್ ಆಗಿ ಇನ್ನೂನು, ಹೌದಲ್ವಾ? ಆಲ್ಮೋಸ್ಟ್ ಆಗಿತ್ತು, ಆದ್ರೆ ಇದ್ರ ಮೇಲೆ ಆಗ್ಬೇಕಿರೋದು ನಮ್ಗೆ. ಸೊ ಏನ್ ಮಾಡಿ? ಹಿಂಗ್ ಇಟ್ಕೊಂಡು ಈ ವಿಕ್ಕಿಂದ ಎಳ್ಕೊಂಬಿಡಿ, ಲೈನ್ ಚಾರ್ಟ್ಗೆ ಹೋಗ್ಬಿಟ್ಟು ನೋಡಿ ಇಲ್ಲಿ ಏನಾದ್ರು ಬ್ರೇಕ್ ಕೊಟ್ಟಿದ್ಯಾ ಮೇಲೆ? ಇಲ್ಲ, ಕೊಟ್ಟಿಲ್ಲ. ಆಮೇಲೆ ಇಲ್ಲಿ ಎಲ್ಲೋ ಹಾಕಿದಿರಲ್ಲ ಸರ್ ಅನ್ಬಿಡಿ, ಈ ವಿಕ್ ಮೇಲೆ ಆಗ್ಬೇಕು, ಬಾಡಿಯಿಂದ ತಗೊಳಕ್ ಆಗಲ್ಲ. ಓಕೆನಾ? ಸೊ ಅದ್ರ ಪ್ರಕಾರ ಹಂಗಿದೆ, ಬೆರಿಶೇ ಇದೆ 1 ಅವರ್. ಬಟ್ ನೀವೇನಾದ್ರೂ ಇನ್ನೂ ನನಗೆ ಕನ್ಫ್ಯೂಸ್ ಆಗ್ತಿದೆ, ಇನ್ನೂ ಒಳಗಡೆ ನೋಡ್ಬೇಕು ಅಂದ್ರೆ ಇಷ್ಟು ಮಾತ್ರ ತಗೋತೀನಿ ಸರ್ ನಾನು ರೇಂಜ್ ಅಂತಂದ್ರೆ. ಇಲ್ಲೇನಾಗಿತ್ತು ಮಾರ್ಕೆಟ್? ಇದ್ರ ಮೇಲ್ ಕ್ಲೋಸ್ ಆಯ್ತಲ್ವಾ? ಇಲ್ಲಿ ಬುಲ್ಲಿಶ್ ಆಗಿದೆ, ಮತ್ತೆ ಕೆಳಗಡೆ ಬಂತು. ಇದ್ರ ಮೇಲ್ ಬ್ರೇಕ್ ಮಾಡ್ತಾ ಇಲ್ಲಿ ಎಲ್ಲೂ ಬ್ರೇಕ್ ಮಾಡಿಲ್ಲ, ಹೌದಾ? ಮೇಲ್ಗಡೆ ಕ್ಯಾಂಡಲ್ ಬ್ರೇಕ್ ಆಗೇ ಇಲ್ಲ. ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಬ್ರೇಕ್ಔಟ್ ಸ್ಟ್ರಕ್ಚರ್ಗಳು ಕೊಡ್ತಾ ಇದೆ. ಈಗ ನೋಡಿ, ಇಲ್ಲಿ ಮೇಲ್ಗಡೆ ಇಲ್ಲಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಮೇಲ್ ಕೊಟ್ಟಿತ್ತು. ಅದ್ರ ಪ್ರಕಾರ ನಾವೇನ್ ಮಾಡ್ಬೋದು? ಇಲ್ಲಿರೋ ಆರ್ಡರ್ ಬ್ಲಾಕ್ ಇಂದ ಮತ್ತೆ ಒಂಚೂರು ಬೈ ಮಾಡ್ಬೋದು ಶಾರ್ಟ್ ಟರ್ಮ್ಗೆ, ಹೌದಲ್ವಾ? ಅದೊಂದು ಆಪ್ಷನ್ ಸಿಗ್ತಾ ನಿಮ್ಗೆ. ಸೊ ನಾನು ಯಾಕೆ ಹೇಳ್ದೆ ನಿಮ್ಗೆ ಬರೀ 4 ಅವರ್ ವರ್ಗು ಮಾತ್ರ ನೋಡಿ ಸ್ಟ್ರಕ್ಚರ್ನ ಅಂತ ಅಂದ್ರೆ ಇದಕ್ಕೋಸ್ಕರನೇ. ಯಾಕಂದ್ರೆ ನೀವು 1 ಅವರ್ ಬಂದಾಗ ತುಂಬಾ ಕನ್ಫ್ಯೂಸ್ ಆಗುತ್ತೆ. ಓ, ಇಲ್ಲಿ ಏನಿದೆ
ಬಯಸ್ಸೇ ಸಿಗ್ತಾ ಇಲ್ವಲ್ಲ. 1 ಅವರ್ ಅಲ್ಲಿ ನೀವು ಬಯಸ್ ನೋಡಂಗಿಲ್ಲ. ಕರೆಂಟ್ ಪ್ರೈಸ್ ಆಕ್ಷನ್ ಅಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಇದೆಯಾ, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಇದೆಯಾ, ಇದ್ರ ಮೇಲೆ ಡಿಸೈಡ್ ಮಾಡಬೇಕು. ಅದಕ್ಕೆ ಹೇಳಿದ್ದು ಮಂತ್ಲಿ, ವೀಕ್ಲಿ, ಡೈಲಿ, 4 ಅವರ್ ಇದು ಬಯಸ್ ನೋಡಕ್ಕೆ. ಕರೆಂಟ್ ಟ್ರೇಡ್ ಮಾಡಕ್ಕೆ ನಿಮ್ಗೂ ಈಗ ತಲೆಯಲ್ಲಿ ಇದೆ 4 ಅವರ್ ಬೆರಿಶ್ ಇದೆ, ನಾನು ಸಣ್ಣ ಟ್ರೇಡ್ ತಗೊಳ್ಳೋದಾದ್ರೆ ಬೈ ಮಾಡ್ಬೋದು ಬೇಕಿದ್ರೆ. ದೊಡ್ಡ ಟ್ರೇಡ್ ತಗೋಬೇಕು ಅಂದ್ರೆ, ಸ್ವಿಂಗ್ ಟ್ರೇಡ್ ತಗೋಬೇಕು ಅಂದ್ರೆ, ಇಲ್ಲ RR ಜಾಸ್ತಿ 1:10 1:11 ಟ್ರೇಡ್ಸ್ ತಗೋಬೇಕು ಅಂದ್ರೆ ಸೆಲ್ಲೇ ಮಾಡ್ಬೇಕು. ನಾನು ಸೆಲ್ಲಿಂಗ್ ಪೊಸಿಷನ್ಗೆ ನೋಡ್ಬೇಕು. ಸೊ ನೀವು 1 ಅವರ್ ಅಲ್ಲಿ ನೋಡಿದ್ರೆ ಇದು ಬಿದ್ದಾದ್ಮೇಲೆ ಕೊನೆ ಈಗ ರೀಸೆಂಟ್ ಆಗಿರೋ ಆರ್ಡರ್ ಬ್ಲಾಕ್ ಯಾವುದು ಇದಿತ್ತು, ಹೌದಾ? ಇಲ್ಲಿಂದ ನೋಡಿ ಹೆಂಗೆ ರಿಯಾಕ್ಷನ್ ಕೊಡ್ತಾ ಇದೆ, ಆ ತರ ನೋಡ್ಬೇಕು ನೀವು 1 ಅವರ್ ಅಲ್ಲಿ ಏನಿದೆ, ಏನ್ ಆಗ್ತಾ ಇದೆ ಅಂತ. ಓಕೆ, ಸೊ ಅದ್ರಲ್ಲೂ ನಾನು ನೋಡ್ಲೇಬೇಕು. ನೋಡಿ ಇದ್ರ ಮೇಲೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟಾದ್ಮೇಲೆ ಡೈರೆಕ್ಟ್ ಮೇಲೆ ಹೋಗ್ಬಿಡ್ತಾ, ಅದು ಇಲ್ಲ 1 ಅವರ್ದು ಆರ್ಡರ್ ಬ್ಲಾಕ್ ಬಂತು, ಆಮೇಲೆ ಮೇಲೆ ಹೋಯ್ತದು. ಈ ತರ ಎಂಟ್ರಿ ತಗೊಳಕ್ ನೋಡ್ಬೇಕು ನೀವು. 1 ಅವರ್ 15 ಮಿನಿಟ್ಸ್ ಇದ್ರಲ್ಲೆಲ್ಲ ಹೆಂಗ್ ಎಂಟ್ರ್ ಆಗ್ಬೋದು, ಹೆಂಗ್ ಎಕ್ಸಿಟ್ ಆಗ್ಬೋದು ಅನ್ನೋದು ನೋಡ್ಬೇಕು ನೀವು. ಬಯಸ್ನ ಎಲ್ಲಿವರೆಗೂ ನೋಡ್ಬೇಕು? 4 ಅವರ್ ವರ್ಗು ನೋಡ್ಬೇಕು. 4 ಅವರ್ದು ನಿಮಗೆ ಕಂಪ್ಲೀಟ್ ಗೊತ್ತಾಯ್ತಾ ಇವಾಗ? 1 ಅವರ್, 4 ಅವರ್, 15 ಮಿನಿಟ್ಸ್ ಎಲ್ಲ. ಸೊ ಇವಾಗ ನಾನೇನ್ ಮಾಡ್ತೀನಪ್ಪ, ಓಕೆ ಗೊತ್ತಾಯ್ತಾ ಹೇಳಿ ನಿಮ್ಗೆ? 4 ಅವರ್ ವರ್ಗು ಗೊತ್ತಾಯ್ತಾ? ಹಾ ಬ್ರೋ. ಹಾ ಗೊತ್ತಾಯ್ತು ಸರ್. ಅಂದ್ರೆ ಇದ್ರಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಚೆನ್ನಾಗಾಗಿದೆ. ಇದನ್ನೇ ನೀವ್ ಹೇಳಿದ್ನೆ ನಾನು ಇಂಡಿಯನ್ ಮಾರ್ಕೆಟ್ ಮೊನ್ನೆ ಹೇಳ್ದಾಗ ಹಾಕ್ ನೋಡ್ದೆ. ಅದ್ರಲ್ಲಿ ತುಂಬಾ ಗ್ಯಾಪ್ ಅಪ್. ಅದ್ರೊಳಗೆ ಅದು ತಾಲ್ಕೆಟ್ ಗೊಬ್ಬರ ಹಿಡ್ದೋಯ್ತು ಬ್ರೋ. 100 ಲೈನ್ ಆಗೋಗ್ಬಿಟ್ಟು ನಾನು ಆಗ್ತಾ 1 ಅವರ್ ಹೌದು. 1 ಅವರ್ ಇಂಡಿಯನ್ ಮಾರ್ಕೆಟ್ ಅಲ್ಲೆಲ್ಲ ಏನ್ ಮಾಡ್ಬೇಕು ಗೊತ್ತಾ ಬ್ರೋ? ಇಲ್ಲಿ ನಮ್ಗೇನು ಗ್ಯಾಪ್ ಅಪ್ಸ್ ಗ್ಯಾಪ್ ಡೌನ್ ಬರಲ್ಲ ಜಾಸ್ತಿ, ಮ್ಯಾನಿಪುಲೇಷನ್ ಕಮ್ಮಿ. ನಾವು 4 ಅವರ್ ವರ್ಗು ಬಯಸ್ ಇಟ್ಕೋಬಹುದು ಮಂತ್ಲಿಯಿಂದ ಬಂದು. ಇಂಡಿಯನ್ ಮಾರ್ಕೆಟ್ ಅಲ್ಲಿ ನೀವು ಇಂಟ್ರಾಡೇನೆ ಮಾಡ್ಬೇಕು ತುಂಬಾ, ಯಾಕಂದ್ರೆ ಅದ್ರಲ್ಲೂ ಸ್ಕ್ಯಾಲ್ಪಿಂಗ್ ಮಾಡಿದ್ರೆ ಬೆಸ್ಟ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಸೊ ಅವಾಗ ಏನ್ ಮಾಡ್ಬೋದು, ನಾವು ಮಂತ್ಲಿಯಿಂದ ಬರೋದ್ನ ನೀವು ಡೈರೆಕ್ಟ್ 1 ಅವರ್ ಇಂದ ನೋಡ್ಕೊಂಡು ಹೋಗ್ಬಿಟ್ರೆ ಸಾಕು. 1 ಅವರ್ ಬಯಸ್ಸು, 15 ಮಿನಿಟ್ಸ್ ಬಯಸ್ಸು, 5 ಮಿನಿಟ್ಸ್ ಬಯಸ್ಸು, ಇಷ್ಟು ನೋಡ್ಬಿಟ್ಟು 1 ಮಿನಿಟ್ ಅಲ್ಲಿ ಎಂಟರ್ ಆದ್ರೆ ಬೆಸ್ಟ್. ಆದ್ರೆ ಅದು ವರ್ಕ್ ಆಗುತ್ತೋ ಇಲ್ವೋ? ವರ್ಕ್ ಆಗ್ಲೇಬೇಕು. ಆದ್ರೆ ನಾನು ಅದನ್ನ ಬ್ಯಾಕ್ ಟೆಸ್ಟ್ ಮಾಡಿಲ್ಲ, ಯಾಕಂದ್ರೆ ನಾನು ಸ್ಕ್ಯಾಲ್ಪಿಂಗ್ ಮಾಡಲ್ಲ, ಅದ್ರಲ್ಲೂ ಇಂಡಿಯನ್ ಮಾರ್ಕೆಟ್ ಅಂತೂ ನೋಡೇ ಇಲ್ಲ. ಬ್ರೋ ಫರೆಕ್ಸ್ ಗೆ ಬೆಸ್ಟ್ ಇದು ಬ್ರೋಕರ್ ಯಾವ್ದು ಇದೆ? ಲೈಕ್ ನನ್ನ ಹತ್ರ ಇದು ವಿಂಟೇಜ್ ಇತ್ತು, ಅದು ಅಮೌಂಟ್ ತಗೊಳ್ತಾ ಇಲ್ಲ ಬ್ರೋ, ಅದಕ್ಕೆ ಕೇಳ್ದೆ. XM. ಓಕೆ. ಸೊ ಓಕೆ, ಪ್ಲೇ ಸ್ಟೋರ್ ಅಲ್ಲಿ ಇದೆಯಾ ಬ್ರೋ? ಹೌದು ಇದೆ ಅನ್ಸುತ್ತೆ. ಹಾ ಇದೆ. XM 360 ಅಂತ ಬರುತ್ತೆ ನೋಡಿ. ನೀವು ಲಿಂಕ್ ಕಳಿಸ್ಬಿಡಿ ಬ್ರೋ, ಅದ್ರ ಪ್ರಕಾರ ಡೌನ್ಲೋಡ್ ಮಾಡ್ತೀವಿ. ನಮ್ಗೊಂದ್ ಇದಿರುತ್ತೆ ಹಾಗಾಗಿ. ಯಾಕಂದ್ರೆ ನಾವ್ ಯಾವ್ದು ಡೌನ್ಲೋಡ್ ಮಾಡಿಲ್ಲ ಈಗ. ಅದು ಅಮೌಂಟ್ ಡಿಪಾಸಿಟ್ ಕ್ರೆಡಿಟ್ ಗೆ ಇದು ವಿತ್ಡ್ರಾ ಮಾಡಕ್ಕೆ ಸಮಸ್ಯೆ ಇಲ್ಲಲ್ಲ ಬ್ರೋ ಅದ್ರಲ್ಲಿ? ಏನೂ ಇಲ್ಲ, ಕಮ್ಮಿ ದುಡ್ಡೆಲ್ಲ ಆದ್ರೆ ಏನೂ ಇಲ್ಲ. ಜಾಸ್ತಿ ದುಡ್ಡೆಲ್ಲ ಆದ್ರೆ ಯಾರನ್ನಾರು ನೀವು ಕನ್ಸಲ್ಟ್ ಮಾಡ್ಬಿಟ್ಟು ಮಾಡಿ. ಓಕೆ. ಇದು ವ್ಯಾಂಟೇಜು ಅಷ್ಟೇ ಬ್ರೋ. ನೀವು ಯಾಕೆ ನಿಮ್ ದುಡ್ಡು ಹಾಕೊಂಡ್ ಮಾಡ್ತಾ ಇದೀರಾ? ಫಂಡೆಡ್ ಅಕೌಂಟ್ಸ್ ಅಲ್ಲಿ ಮಾಡಿ ಬ್ರೋ. ಅಲ್ಲ, ಈಗ ಕಮ್ಮಿ ಅಮೌಂಟ್ ಆದ್ರೂ ಹಾಕ್ಬೇಕಲ್ವಾ? ಜಸ್ಟ್ ಒಂದು 10,000 ಹಾಕೊಂಡ್ ಮಾಡ್ಬೇಕಲ್ಲ? ಅದೇ ಆ 10,000 10,000 ಅಲ್ಲಿ 3-4 ಫಂಡೆಡ್ ಅಕೌಂಟ್ ಬರ್ತದೆ. 3-4 ಫಂಡೆಡ್ ಅಕೌಂಟ್ ತಗೊಂಡು 4 ತಿಂಗಳು ಟ್ರೇಡ್ ಮಾಡಿ, ಒಂದಾದ್ಮೇಲೆ ಒಂದ. ಅಂದ್ರೆ ಯಾವ ತರ ಗೊತ್ತಾಗಿಲ್ಲ ಬ್ರೋ ಫಂಡೆಡ್ ಅಕೌಂಟ್ ಅಂದ್ರೆ ನಂಗೆ. ಅದೇ ಅದಕ್ಕೆ ನಾನು ಹೇಳಿದ್ದು, ನೀವು ಟ್ರೇಡೇ ಮಾಡ್ಬೇಡಿ ಇವಾಗ, ಸುಮ್ನಿರಿ, ಕಲೀರಿ ಸಾಕು. ಓಕೆ, ಸೂಪರ್ ಬ್ರೋ, ಇದು ಓಕೆ ನಮ್ಗೆ. ನೀವ್ ಹೇಳಕ್ಕೆ ಡೌನ್ಲೋಡ್ ಮಾಡಲ್ಲ ನಾನು. ಅಷ್ಟೇ ಬ್ರೋ, ಕಲೀರಿ ಸಾಕು. ಇವಾಗ ನನ್ಗೆ ಗೊತ್ತು, ಇವಾಗ ಸುಮ್ನೆ ಕಲ್ತ್ಬಿಟ್ರೆ ಆಗಲ್ಲ, ನೀವು ಪ್ರಾಕ್ಟೀಸ್ ಮಾಡ್ಬೇಕು, ಅದು ಗೊತ್ತು. ಬಟ್ ಆ ಪ್ರಾಕ್ಟೀಸ್ ಮಾಡಕ್ಕೂ ನಿಮ್ಗೆ ಈ ಮಿನಿಮಮ್ ನಾಲೆಡ್ಜ್ ಬೇಕು ಅಲ್ವಾ? ದುಡ್ಡನ್ನ ನೀವು ಹಾಕಿ ಫಂಡೆಡ್ ಅಕೌಂಟ್ ತಗೊಂಡು 3,500 ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅನ್ನಕ್ಕೆ, ಕಲಿಯಕ್ಕಾದ್ರೂ ನಿಮ್ಗೆ ಮಿನಿಮಮ್ ನಾಲೆಡ್ಜ್ ಬೇಕು. ಅದ್ ನಡೀತಾ ಇದೆ ಇವಾಗ. ಇನ್ನ ಜಾಸ್ತಿ ನಾಲೆಡ್ಜ್ ಇನ್ನೂ ಹೋಗೇ ಇಲ್ಲ ನಾವು. ಈಗಿರೋ ಪರಿಸ್ಥಿತಿ ನಿಮ್ಗೆ ಬೇಡ, ಟ್ರೇಡ್ ಮಾಡಬೇಡಿ. ಇದನ್ನ ಪ್ರಾಕ್ಟೀಸ್ ಮಾಡಿ ಹೋಗ್ಬಿಟ್ಟು ಟ್ರೇಡಿಂಗ್ ವ್ಯೂ ಓಪನ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾನೆ ಇರಿ. ಬ್ರೋ ಈಗ ವಿಗ್ಗಿಂದ ತಗೋಬೇಕಾ ನಾವು? ಈಗ ನೀವ್ ಹೇಳಿದ್ರಲ್ಲ ಡೇ, ಮಂತ್ಲಿ, ಅವರ್, 4 ಅವರ್, 1 ಅವರ್, ವಿಗ್ಗಿಂದ ತಗೊಳ್ಳ ಇಲ್ಲ ಬಾಡಿಯಿಂದ ತಗೊಳ್ಳ? ಬ್ರೋ ನೋಡಿ, ಎಲ್ಲಿ ನಾವು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗ್ತಿದೆ ಇಲ್ಲ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗ್ಬೇಕು ಅಂತ ನೋಡೋದ್ನ ವಿಕ್ಕಿಂದ ತಗೋಬೇಕು. ಓಕೆನಾ? ಆಗಾಯ್ತು, ಸ್ಟ್ರಕ್ಚರ್ ಚೇಂಜ್ ಆಗಿದೆ, ಇವಾಗ ನಾನು ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ಹಾಕ್ಬೇಕು, ಅದಾಗಿ ಇವಾಗ ಲೋವರ್ ಹೈ ಮಾಡಬೇಕು ಅನ್ನೋದ್ನ ಬಾಡಿ ಪಾಸ್ ಆಗ್ಬೇಕು. ಇದನ್ನ
ಇದ್ರ ಕೆಳಗಡೆ ಬಾಡಿ ಪಾಸ್ ಆದ್ರೇನೆ ಈಗ ನಾವೇನ್ ಹಾಕಿದೀವಿ ಇಲ್ಲಿ ಡೈಲಿ ಲೋವರ್ ಲೋ 4 hour ಲೋವರ್ ಲೋ ಇದನ್ನ ಕ್ಲಿಕ್ ಮಾಡ್ಬಿಟ್ಟು ನಾನು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂತ ಮಾಡಕ್ ಸಾಧ್ಯ. ಅವಾಗ ಈ ತರ ಬಾಡಿನೇ ಕ್ಲೋಸ್ ಆಗ್ಬೇಕು ಇದ್ರ ಕೆಳಗಡೆ. ಈಗ ಆಗ್ತಾ ಇದೆ ನೋಡಿ ಹಿಂಗೆ. ಆದ್ರೆ ಇದು 1 hour ಅಲ್ಲಿ ನೋಡ್ತಾ ಇದೀವಿ. 1 hour ಆದ್ಮೇಲೆ ಇನ್ 19 minutes ಆದ್ಮೇಲೆ ಬಾಡಿನೇ ಈ ತರ ಬಾಡಿ ಕ್ಲೋಸ್ ಈ ವಿಕ್ ಇಂದ ಕೆಳಗಡೆ ಇದ್ರೆ ಸೊ ಏನರ್ಥ, ಮೇಲೋಗ್ ಕಂಪ್ಲೀಟ್ ಇವಾಗ ಕೆಳಗಡೆ ಶಿಫ್ಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ 15 minutes 5 minutes ಆರ್ಡರ್ ಬ್ಲಾಕ್ ಇಂದ ಸೆಲ್ ತಗೋಬಹುದು ನಾನು ಅನ್ನೋದಕ್ಕೆ ಪರ್ಫೆಕ್ಷನ್. ಅದು ನೀವು ಇದು ಡೇಗ್ ಹೋದ್ರಲ್ಲ ಬ್ರೋ, ಡೇ ಹಾಕಿ. ಈಗ ನಾನು ಹೇಳ್ತೀನಿ, ಅಲ್ಲಿ ವಿಗ್ ಇದೆ ನೋಡಿ, ಅದ್ರಲ್ಲಿ ಹೇಳಿ ಬ್ರೋ. 2025 ಅಕ್ಟೋಬರ್ ಅಲ್ಲಿ ಬನ್ನಿ ಬ್ರೋ. ಹಾ ಅಲ್ಲಿ ಇದೆಯಲ್ಲ, ಅಲ್ಲಿ ಹಾಕಿದಿರಲ್ಲ ಒಂದೇ ಒಂದ್ ಚಿಕ್ಕದು ಹಾರಿಜಾಂಟಲ್ ಇದ್ರ ಲೈನ್, ಅದು ಯಾವ ರೀತಿ ಅಂತ ಅರ್ಥ ಆಗ್ಲಿಲ್ಲ. ಅದು ಹೆಂಗ್ ತಗೊಳೋದು, ಅದು ಯಾವ ರೀತಿ ಇದ್ ಮಾಡೋದು? ಬ್ರೋ ಅದ್ ನಾನು ಹಾಕಿದ್ ಮೇ ವೀಕ್ಲಿ ಕಡೆ ಇದೆಯಲ್ಲ, ಮಾಡ್ಬೇಕಾರೆ ಬ್ರೋ, ವೀಕ್ಲಿ ಹೈಯರ್ ಲೋ ಅದು ಅಂತ ನಾನು ಹಾಕಿರೋದು. ವೀಕ್ಲಿ ಹೈಯರ್ ಲೋನಾ? ಓಕೆ ಓಕೆ ಓಕೆ, ಹೈಯರ್ ಲೋ. ನಾನು ಡೇಗ್ ಹಾಕೊಂಡಿದೀನಿ. ಇಲ್ಲ ವೀಕ್ಲಿ. ಸೊ ಓಕೆನಾ, ಯಾವ್ದೇಳಿ ನೀವ್ ಹೇಳ್ತಾ ಇರೋದು? ಈಗ ನಿಮ್ಗೆ ಇಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗ್ಬೇಕು ಅಂದ್ರೆ ಇದನ್ನ ನೀವು ಇಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂತ ಬರಿಬೇಕು ಅಂದ್ರೆ ಈ ವಿಕ್ ಕೆಳಗಡೆನೆ ಅದು ಹೋಗ್ಲೇಬೇಕು. ಈ ವಿಕ್ ನ ತಗೋತಾ ಇದೀವಿ ಇಲ್ಲಿ ಗೊತ್ತಾಯ್ತಾ? ಇಲ್ಲಿ ವಿಕ್ ತಗೋತಾ ಇದೀವಿ, ಇಲ್ಲಿ ಬಾಡಿ ತಗೋತಾ ಇಲ್ಲ ನಾವು. ಬಾಡಿ ತಗೊಂಡ್ರೆ ದಿಸ್ ಈಸ್ ರಾಂಗ್, ಇದು ಕಂಪ್ಲೀಟ್ಲಿ ರಾಂಗ್, ದಿಸ್ ಈಸ್ ಕಂಪ್ಲೀಟ್ಲಿ ರೈಟ್. ವಿಕ್ ಗೆ ತಗೋಬೇಕು. ಆಮೇಲೆ ನೆಕ್ಸ್ಟ್ ಇಲ್ಲಿ ವಿಕ್ ತಗೋತಾ ಇದೀವಿ, ಇಲ್ಲಿ ಬರೀ ಹಿಂಗೆ ವಿಕ್ ಬಂದ್ಬಿಟ್ಟು ಮೇಲೋದ್ರೆ ಅದು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಲ್ಲ. ಈಗ ಏನಿದೆ ಈ ಬಾಡಿ, ಇದು ಬಾಡಿ ಒಂಚೂರಾದ್ರೂ ಕೆಳಗಡೆಗೆ ಇರ್ಬೇಕು, ಇಲ್ಲ ಅಟ್ಲೀಸ್ಟ್ ಟಚಿಂಗ್ ಅಲ್ಲಿ ಇರ್ಬೇಕು ಬಾಡಿ. ಅದ್ರ ಬಾಡಿ ಕ್ಲೋಸ್ ಆಗುತ್ತಲ್ಲ ಇವಾಗ 1 hourದು ಇನ್ನ 16 ನಿಮಿಷ ಆದ್ಮೇಲೆ, ಅವಾಗ ಅದು ಕ್ಲೋಸ್ ಆದಾಗ ಅದು ಇಲ್ಲಿ ಇಲ್ಲ ಇದ್ರ ಕೆಳಗಡೆ ಇರ್ಲೇಬೇಕು. ಒಂಚೂರ್ ಮೇಲೆ ಹತ್ರ ಇದ್ರು ಓಕೆ, ಬಟ್ ಇಲ್ಲೆಲ್ಲೋ ಕ್ಲೋಸ್ ಆಯ್ತು ಅಂದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಲ್ವೇ ಅಲ್ಲ, ಲಿಕ್ವಿಡಿಟಿ ಗ್ರಾಬ್ ಅಷ್ಟೇ, ಕ್ಲೋಸ್ ಆಗೋವರೆಗೂ. ಬ್ರೋ ಅದು ಬ್ರೇಕಪ್ ಸ್ಟ್ರಕ್ಚರ್ಗೆ ಜಸ್ಟ್ ವಿಕ್ ಬಂದ್ರೆ ಸಾಕಲ್ಲ ಬ್ರೋ? ಇಲ್ಲ ಬ್ರೋ, ಬ್ರೇಕ್ ಆಫ್ ಸ್ಟ್ರಕ್ಚರ್ಗೂ ಸೇಮ್. ಓಕೆ. ಈಗ ಇಲ್ಲಿ ಇದನ್ನ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ನಾನು ಕರಿಬೇಕು ಅಂದ್ರೆ ಇಲ್ಲೇನಿದೆ ವಿಕ್, ಈ ವಿಕ್ ಗಿಂತ ಮೇಲ್ ಹೋಗ್ತಾ ಇರ್ಬೇಕು. ಫಸ್ಟ್ ಆಫ್ ಆಲ್ ಈ ವಿಕ್ ಗಿಂತ ಮೇಲ್ ಇರ್ಬೇಕು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಏನು, ಬಾಡಿ ಇದ್ರ ಮೇಲೆ ಕ್ಲೋಸ್, ಆ ವಿಕ್ ಲೈನ್ ಎಳ್ದಿರ್ತೀನಲ್ಲ ವಿಕ್ ಇಂದ ಅದ್ರ ಮೇಲೆ ಬಾಡಿ ಕ್ಲೋಸ್ ಆಗ್ಬೇಕು. ಅವಾಗ ಪರ್ಫೆಕ್ಟ್ ಬ್ರೇಕ್ ಆಫ್ ಸ್ಟ್ರಕ್ಚರ್. ಸೊ ಇದು ಪರ್ಫೆಕ್ಟ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಇಲ್ಲ ಆಗಿರೋದು. ಸರ್ ಹೇಳಿ ಸರ್, BOS ಆದಾಗ ಫಸ್ಟ್ ವಿಗ್ ಬಂದು ಸರ್ ಹೇಳಿ ವಿಗ್ ಬಂದು ಒಳಗೆ ಕ್ಲೋಸ್ ಆಗಿ ನೆಕ್ಸ್ಟ್ ಕ್ಯಾಂಡಲ್ ಬಾಡಿ ಕ್ಲೋಸ್ ಆರ ಕನ್ಸಿಡರ್ ಮಾಡ್ಬೋದಾ? ಮಾಡ್ಬೋದು. ಆದ್ರೆ ಯಾವ ತರ ಅಂದ್ರೆ ಇವಾಗ ನೋಡಿ, ಇಲ್ಲೇ ನಿಮ್ಗೆ ಹೇಳೋ ಕಂಡೀಷನ್ ಇಲ್ಲೇ ಇದೆ ನೋಡಿ. ಇಲ್ಲಿ ಇದ್ರ ಕೆಳಗಡೆ ಬ್ರೇಕ್ ಆಫ್ ಕೊಡ್ಬೇಕಿತ್ತು ಅಲ್ವಾ, ಬ್ರೇಕ್ ಆಫ್ ಸ್ಟ್ರಕ್ಚರ್ ಇದ್ರ ಕೆಳಗಡೆ ಆಗ್ಬೇಕಿತ್ತು. ಕ್ಯಾಂಡಲ್ ಏನಾದ್ರು ಇಲ್ಲಿ ಕ್ಲೋಸ್ ಆಗಿದ್ರೆ ಆಗ್ತಿತ್ತು, ಬಟ್ ಅದ್ರ ನೆಕ್ಸ್ಟ್ ಕ್ಯಾಂಡಲ್ ಕ್ಲೋಸ್ ಆಯ್ತು. ಇದನ್ನು ನೀವು ಕನ್ಸಿಡರ್ ಮಾಡ್ಬೋದು, ಇದನ್ನು ಕನ್ಸಿಡರ್ ಮಾಡ್ಬೋದು. ಬಟ್ ಟು ಬಿ ಇನ್ ಸೇಫರ್ ಸೈಡ್ ಕಮ್ಮಿ ಟ್ರೇಡ್ಸ್ ತಗೊಂಡ್ರೆ ಒಳ್ಳೇದಲ್ವಾ? ಹೆಂಗಿದ್ರು ಓಕೆ, ಇದನ್ನ ಮಾಡ್ಲೇಬೇಡಿ, ಇದ್ರ ಕೆಳಗಡೆ ಆದಾಗ್ಲೇ ಮಾಡಿ. ಆ ವಿಕ್ ಬಿಟ್ಟು ಹೋಗಿರುತ್ತಲ್ಲ ಆಗ ಆಗ್ಬೇಕಾಗಿ ಇಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡ್ಬೇಕಿದ್ದಿದ್ ವಿಕ್ ಎಲ್ಲಿವರೆಗೂ ಹೋಗಿರುತ್ತೆ ಅದ್ರ ಕೆಳಗಡೆ ಬಾಡಿ ಕ್ಲೋಸ್ ಆದಾಗ ತಗೊಳ್ಳಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ. ಪರ್ಫೆಕ್ಟ್ ಇದು ಸರ್. ಆದ್ರೆ ಸ್ಟ್ರಕ್ಚರ್ ಮ್ಯಾಪಿಂಗ್ ಮಾಡ್ಬೋದಲ್ವಾ? ಮಾಡ್ಬೋದು. ಆ ಎಂಟ್ರಿ ತಗೊಂಬಂದ ಬೇಕಾದ್ರೆ ನಾವು ಬಿಡ್ಬೋದು ಸರ್. ಆ ಸ್ಟ್ರಕ್ಚರ್ ಮ್ಯಾಪಿಂಗ್ ಮಾಡಕ್ ಪ್ರಾಬ್ಲಮ್ ಇಲ್ಲಲ್ವಾ? ಇಲ್ಲ. ಓಕೆ, ಥ್ಯಾಂಕ್ ಯು ಸರ್. ತಗೊಂಡ್ರೆ ನೀವು ಇಲ್ಲೊಂದಿತ್ತು, ಇನ್ನೊಂದು ಹೋಗಿತ್ತು, ಹಿಂಗ್ ಮಾಡ್ತೀನಿ ಅಂತನಾ ನೀವು? ಹಾ ಸರ್, ಹಂಗೂ ಮಾಡ್ಬೋದು ಬ್ರೋ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಬೆಸ್ಟ್ ಅಂದ್ರೆ ನೀವ್ ಇದನ್ನೇ ಲೋ ಅಂತ ಕನ್ಸಿಡರ್ ಮಾಡ್ಬಿಡಿ. ನೆಕ್ಸ್ಟ್ ಇದು ಲೋ.
ಇಲ್ಲಿಗೂ ಹಾಕೊಂಡ್ ಮಾಡ್ಬೋದು, ಬಟ್ ಲೋ ಇಲ್ಲಿರುತ್ತಲ್ಲ, ಲೋನ ಶಿಫ್ಟ್ ಮಾಡಿ ಅಷ್ಟೇ. ಸ್ಟಾರ್ಟಿಂಗ್ ಹಾಕ್ಬೇಕಾದ್ರೆ ಹಾಕಿ, ಹಿಂಗ್ ಹಾ ಹಾಕಿರ್ತೀರ. ಸರ್ ಆದ್ರೆ ಹಾ ಸರ್ ಪರ್ಫೆಕ್ಟ್ ಯಾವ್ದು? ಪರ್ಫೆಕ್ಟ್ ಇದು. ಇದನ್ನ ಹಿಂಗ್ ಶಿಫ್ಟ್ ಮಾಡಿ. ಇಲ್ಲೂ ಅಷ್ಟೇನೆ. ಇಲ್ಲಿ ಇಲ್ಲ ಇದ್ ಹಾಕಿದ್ವಿ, ಇದನ್ನ ಲೋ ಅಂತ ಕನ್ಸಿಡರ್ ಮಾಡ್ತಿದ್ವಿ, ಬಟ್ ಇದು ಲಿಕ್ವಿಡಿಟಿ ಗ್ರ್ಯಾಬ್ ಆಗಿದೆ ಇದ್ರ ಮೇಲೆ ಹೋಗಿ. ಸೊ ಲೋ ಏನಾಯ್ತು, ಈ ಕಡೆಗೆ ಶಿಫ್ಟ್ ಆಯ್ತು. ಇವಾಗ ಇದ್ರ ಲೋ ಏನಿರುತ್ತೆ ಅಲ್ಲಿಗೆ ಶಿಫ್ಟ್ ಆಯ್ತು. ಸೊ ಈಗ ಈಗ ಬಿ ನೋಡಿ. ಎಸ್ ಹಾಕಿ ಸರ್. ಹಾ ಈಗ ಅಲ್ಲಿ ಬಿ ಒ ಎಸ್ ಹಾಕಿ ಸರ್ ಅಲ್ಲಿ. ಸೊ ಇವಾಗ ಹಾ ಸರ್ ಒಂದು ಇಲ್ಲಿ ಆ, ಹಾ ಇಲ್ಲಿಗೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡ್ತು ಒಂದು. ಹಾ ಸರ್ ಫಸ್ಟ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಇದು ಇಲ್ಲಿ ಈಗ. ಹಾ ಹೀಗೆ ಹಾಕಿ ನಡೆಯುತ್ತಾ ಅಂತ ಡೌಟ್ ಬಂದಿತ್ತು ನನಗೆ. ಹಾ ಅದೇನೆ. ಇವಾಗ ಇವಾಗ ಇಲ್ಲಿ ವಿಗ್ಗಿನ ಹೆಂಗ್ ಬ್ರೇಕ್ ಆಗಿದ್ದು ಹೇಗೆ ತಗೋದು ಅಂತ ಡೌಟ್ ಇತ್ತು ಅಷ್ಟೇ. ಹಿಂಗ್ ಎಳ್ಕೊಂಬಿಡಿ, ಒಂಚೂರು ಮುಂದಕ್ಕೆ ಹೇಳಿರಿ. ಆಗ ನಿಮ್ಗೆ ಗೊತ್ತಾಗುತ್ತೆ ಕರೆಕ್ಟ್ ಆಗಿ ಎಲ್ಲಿ ಬ್ರೇಕ್ ಆಗೈತೆ. ನೋಡಿ, ಇದೇ ಕ್ಯಾಂಡಲ್ ಬ್ರೇಕ್ ಆಗಿರೋದು, ಇವೆರಡು ಬ್ರೇಕ್ ಮಾಡೇ ಇಲ್ಲ ಇನ್ನೊಂದು. ಹಾಗೆ ಟಚ್ ಆಗಿದೆ. ಸೊ ಅದ್ರ ಬದಲು ಡೈರೆಕ್ಟ್ ನೀವು ಹಿಂಗೆ ಹಾಕೊಂಬಿಡಿ. ಆಗ ಈ ಕನ್ಫ್ಯೂಷನ್ ಇರಲ್ಲ. ಇದನ್ನು ತೆಗ್ದು ಹಾಕ್ಬಿಡಿ. ಇದನ್ನ ನೀವು ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ತಗೊಂಡ್ರೆ ಇದು ಹೈ ಇರುತ್ತೆ, ಇದು ಲೋ ಇರುತ್ತೆ, ಇಲ್ಲಿ ಬ್ರೇಕ್ ಆಫ್ ಕೊಟ್ಟಿದೆ ಅನ್ನಂಗೆ. ಹೀಗೆ ಮಾಡಿ ನಡೆಯುತ್ತಲ್ಲ ಸರ್. ಹಾ ಹಿಂಗ್ ಮಾಡಿದ್ರೆ ಪರ್ಫೆಕ್ಟ್ ಆಗುತ್ತೆ ನಿಮ್ಗೆ. ಹಿಂಗ ಆಯ್ತಪ್ಪ, ಹಿಂಗ್ ಬಂತಪ್ಪ, ನೆಕ್ಸ್ಟ್ ಹಿಂಗೆ ತಗೋತೀನಪ್ಪ. ನೋಡಿ, ಇದು ಪರ್ಫೆಕ್ಟ್. ಓಕೆ ಸರ್. ಆ ಕನ್ಫ್ಯೂಷನ್ಸ್ ಇರಲ್ಲ ಅಂತ ಅಷ್ಟೇ, ಇನ್ನೇನಿಲ್ಲ. ತಗೋಬಹುದು ಅದನ್ನು, ಬಟ್ ಕನ್ಫ್ಯೂಷನ್ ಇರಲ್ಲ ಅಂತ. ಓಕೆ ಓಕೆ ಥ್ಯಾಂಕ್ ಯು ಸರ್. ಇದ್ರೊಳಗೆ ಏನಿದೆ ನೋಡ್ಬೇಕು. ನನಗೆ ನೋಡೋವರೆಗೂ ಸಂಬಂಧನೇ ಇಲ್ಲ, ಆಗಿಂದ ಬರ್ತಾ ಇರ್ಲಿಲ್ಲ ಅದು. ಜಸ್ಟ್ ಅಲ್ಲಿ ಟಚ್ 5 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಟ್ಯಾಪ್ ಆಗಿದೆಯಾ ಪರ್ಫೆಕ್ಟ್ ಆಗಿ, ಇಷ್ಟೇ ನೋಡ್ಬೇಕಿರೋದು. ಯಾಕಂದ್ರೆ ಅದ್ ನೋಡಿದಾಗ ಆ ಟ್ಯಾಪ್ ಆಗಿದ್ರೆ ಎಷ್ಟು ಖುಷಿ ಅಂದ್ರೆ, ನೋಡಿ ಇಲ್ಲಿ ಈ ತರ ಎಂಟ್ರಿನ ಮಿಸ್ ಮಾಡ್ಬಿಟ್ರೆ, ಅದು ಈ ಟೈಮಲ್ಲಿ ಬಂದ್ಬಿಟ್ರೆ, ಇದೇನಿದು ಎಷ್ಟು 7:15. ಅಟ್ಲೀಸ್ಟ್ ಈ ಏಷ್ಯಾ ಇಲ್ಲ ಲಂಡನ್ ಕಿಲ್ ಝೋನ್ ಅಲ್ಲಿ ಏನಾದ್ರು ಈ ಎಂಟ್ರಿ ಬಂದ್ಬಿಟ್ಟಿದ್ರೆ, ಆಹಾ ಎಂತ ಟ್ರೇಡ್ ಗುರು ಇದು. ಈಗ ನೋಡಿ, ಹೈಯರ್ ಟೈಮ್ ಫ್ರೇಮ್ ಬಯಾಸ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನೋಡಿ. ನಾವ್ ಇಲ್ಲಿ ಏನೇನ್ ಬೈ ಮಾಡ್ತಿದ್ವಿ ಇದೆಲ್ಲ ಶಾರ್ಟ್ ಟರ್ಮ್ ಅಲ್ವಾ. ಇಲ್ಲೊಂದ್ ಸೆಲ್ ಮಾಡಿದ್ವಲ್ಲ, ಎಲ್ಲಿ ಶರ್ಮತ್ ಅವ್ರು ಇಲ್ಲೊಂದ್ ಸೆಲ್ ಮಾಡಿದ್ವಿ. ಬಟ್ ಬೆಸ್ಟ್ ಝೋನ್ ಸೆಲ್ಲಿಂಗ್ ಯಾವ್ದಿತ್ತು ಹೇಳಿ? ಲಾಸ್ಟ್ ಆರ್ಡರ್ ಬ್ಲಾಕ್. ಈ ರೇಂಜ್ ಒಳಗಡೆ ಇರೋ ಲಾಸ್ಟ್ ಆರ್ಡರ್ ಬ್ಲಾಕ್ ಇದು. 15 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಆಗಿದ್ರೆ ಇಷ್ಟು ಬರ್ತಿತ್ತು. ಅದನ್ನ 5 ಮಿನಿಟ್ಸ್ ಆಗಿ ಇದ್ ಮಾಡಿದಾಗ 5 ಮಿನಿಟ್ಸ್ ಅಲ್ಲಿ ನಾನು ಅದನ್ನ ಅಡ್ಜಸ್ಟ್ ಮಾಡ್ಕೊಂಡಾಗ ಬೆಸ್ಟ್ ಆಗಿದ್ ಯಾವ್ದು ಇದು. ನೋಡಿ, ನಾನು ಇದನ್ನ ನೋಡ್ಬಿಟ್ಟು ಟ್ಯಾಪ್ ಇಲ್ಲಿ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಹೋಗಿ ಇಲ್ಲಿ ಇದನ್ನ ಮಾಡೋದ್ನ ಇಲ್ಲ, ಡೈರೆಕ್ಟ್ 15 ಮಿನಿಟ್ಸ್ ಹಾಕ್ದೆ, 5 ಮಿನಿಟ್ಸ್ ಹೋದೆ, ಅದೆಲ್ಲಿ ಟ್ಯಾಪ್ ಆಗಿದೆ ಅಂತ ನೋಡ್ಲಿಲ್ಲ. ನಾನ್ ಪರ್ಫೆಕ್ಟ್ ಆಗಿ ಮಾರ್ಕ್ ಮಾಡ್ಬೇಕಷ್ಟೇ. ಟ್ಯಾಪ್ ಆಗಿದ್ರೆ ಖುಷಿ, ಆಗಿಲ್ಲ ಅಂದ್ರೆ ಏನು ಮಾಡಕ ಆಗಿಲ್ಲ, ಹಂಗೆ ಹೋಗೈತೆ. ಹಾಕೊಂಡೆ, ಬಂದೆ, ನೋಡ್ದೆ. ನೋಡಿ, ಇಂತ ಎಂಟ್ರಿ ಸಿಕ್ಕಿದ್ರೆ ಈಗ ಹೆಂಗಿದ್ರು ಗೊತ್ತು ನಮ್ಗೆ ಹೈಯರ್ ಟೈಮ್ ಫ್ರೇಮ್ಸ್ ಎಲ್ಲ ಬೆರಿಶ್ ಐತೆ ಅಂತ. ಜೊತೆಗೆ ರೀಸೆಂಟ್ ಆಗಿರೋ 15 ಮಿನಿಟ್ಸ್ ಆರ್ಡರ್ ಬ್ಲಾಕ್, ಕೊನೆ ಎಕ್ಸ್ಟ್ರೀಮ್ ಆರ್ಡರ್ ಬ್ಲಾಕ್ ಬಂದೈತೆ. ಅಲ್ಲಿ ಬರೀ 15 ಮಿನಿಟ್ಸ್ ಇರಲ್ಲ. ಯಾವಾಗ ಈ ತರ ಹೈಯರ್ ಟೈಮ್ ಫ್ರೇಮ್ಸ್ ಇಂದ ಲೆವೆಲ್ಸ್ ಇರುತ್ತೆ. ಈಗ ಇಲ್ಲೊಂದ್ ಲೆವೆಲ್ ಇದೆ ಅಲ್ವಾ, 1 ಅವರ್ದು ಇದೆ, 15 ಮಿನಿಟ್ಸ್ ಇದೆ, 5 ಮಿನಿಟ್ಸ್ ಇದೆ, 3 ಆರ್ಡರ್ ಬ್ಲಾಕ್ ಇದೆ. ಅಲ್ಲಿಂದ ಹೆಂಗೆ ಪುಷ್ ಕೊಡ್ತಾ ಇದೆ ನೋಡಿ. 1 ಅವರ್ ಆರ್ಡರ್ ಬ್ಲಾಕ್ ಇರೋದ್ರಿಂದ ನಾವು ಈ ಆರ್ಡರ್ ಬ್ಲಾಕ್ ತುದಿವರೆಗೂ ನಾವು TP ಇಟ್ಕೋಬಹುದು ಇಲ್ಲಿ ಎಂಟರ್ ಆದ್ರೆ. ಜಸ್ಟ್ ಅದನ್ನ ನೀವು ಇದ್ರಲ್ಲಿ ಪರ್ಫೆಕ್ಟ್ ಆದ್ರೆ ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್, ಮತ್ತೆ ಜೊತೆಗೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಮತ್ತೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್, ಇದ್ರಲ್ಲಿ ನೀವು ಪರ್ಫೆಕ್ಟ್ ಆದ್ರೆ ಎಂತೆಂತ ಬರೀ ನೀವು 1 ಅವರ್ ಆರ್ಡರ್ ಬ್ಲಾಕ್ ತುದಿಗಿಟ್ರು 1:6 ಬ್ರೋ. ಸೆಕೆಂಡ್ ಫೇಸ್ ಅಲ್ಲಿ ಯಾರಾದ್ರೂ ಇದ್ದಿದ್ರೆ ಅಕೌಂಟ್ ಅಲ್ಲಿ, ಫಂಡೆಡ್ ಅಕೌಂಟ್ ಅಲ್ಲಿ ಅಕೌಂಟ್ ಕ್ಲಿಯರ್. ಫಸ್ಟ್ ಫೇಸ್ ಅಲ್ಲಿ ಇದ್ದಿದ್ರೆ 85% 80% ಅಕೌಂಟ್ ಕ್ಲಿಯರ್ ಈ ತರ. ಸೊ ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಮಾಡೋದ್ರಿಂದ ಏನಪ್ಪಾ ಉಪಯೋಗ ಅಂದ್ರೆ, ಇದೇ ಉಪಯೋಗ. ಅಗ್ರೆಸಿವ್ ಆಗಿ ಯಾವಾಗ ಸೆಲ್ಲಿಂಗ್ ಬರುತ್ತೆ ಅಂತ ನಿಮಗ್ ಗೊತ್ತಿರುತ್ತೆ. ಈಗ ನೋಡಿ, 15 ಮಿನಿಟ್ಸ್ ನೀವು ನೋಡಿದ್ರೆ ಆಲ್ಮೋಸ್ಟ್ ಎಕ್ಸ್ಟ್ರೀಮ್ ಅಂತ ತಗೊಂಡ್ರೆ ಇದೇ ಬರೋದು. ಯಾಕಂದ್ರೆ ಇಲ್ಲಿ ಆಲ್ರೆಡಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟಿದೆ, ಕರೆಕ್ಟ್ ಆಗಿ ಕೊಟ್ಟಿದೆ, ಇದನ್ನೇ ತಗೊಳೋದು ನಾವು. ಬಟ್ ಹೈಯರ್ ಟೈಮ್ ಫ್ರೇಮ್ಸ್ ಇಂದ ಬಂದಿದ್ದೀನಿ ನಾನು ಅಂದಿದ್ರೆ 1 ಅವರ್ ಆರ್ಡರ್ ಬ್ಲಾಕು ಇತ್ತು ನನಗೆ ಕರೆಕ್ಟ್ ಆಗಿ, ಇಂಡ್ಯೂಸ್ಮೆಂಟೇನೆ. ಬಟ್ 15 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಅದ್ರೊಳಗೆ ಇದೆ. ಆಗೇನಾಗುತ್ತೆ, ಇನ್ನೂ ವೆಯ್ಟೇಜ್ ಸಿಗುತ್ತೆ ಈ ಟ್ರೇಡ್ಗೆ. ಜೊತೆಗೆ ನೀವೇನಾದ್ರು
ಕರೆಕ್ಟ್ ಆಗಿ ನೋಡಿದ್ರೆ ಬೇರೆ ನಿಮ್ಗೆ ನಾಲೆಡ್ಜ್ ಇದ್ರೆ ಎಕ್ಸ್ಟ್ರಾ ನಾಲೆಡ್ಜ್ ಇದ್ ನೋಡಿ ಸ್ವಿಂಗ್ ಲೋ ಹತ್ತತ್ರ ಇದೆ, ಸ್ವಿಂಗ್ ಲೋ ಹತ್ತತ್ರ ಬಂದ್ಬಿಟ್ಟೆ ಹೋಗಿರೋದು. ಇನ್ನೊಂದೇನೋ ಇರುತ್ತೆ ಈ ಕಡೆ ಹೈಯರ್ ಹಾ ನೋಡಿ ಈ ಕಡೆ ಈ ಲೋ ಇದೆ, ಈ ಲೋಗೆ MSNR ಕಲ್ತಿದ್ರೆ ಅದ್ ಗೊತ್ತಾಗದ. ಅಷ್ಟೆಲ್ಲ ಬೇಕಾಗಿಲ್ಲ, ಸಿಂಪಲ್ ಅಷ್ಟೇ. ಆರ್ಡರ್ ಬ್ಲಾಕ್, MSS, ಬ್ರೇಕ್ ಆಫ್ ಸ್ಟ್ರಕ್ಚರ್, ಆರ್ಡರ್ ಬ್ಲಾಕ್, ಇಷ್ಟೇ ಪರ್ಫೆಕ್ಟ್ ಆಗ್ಬೇಕಿರೋದು. ಇನ್ನು ಆರ್ಡರ್ ಬ್ಲಾಕ್ ಹೋಗಿಲ್ಲ ಸದ್ಯಕ್ಕೆ. ಇಷ್ಟು ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸ್. ಈಗ ಇವತ್ತಿನ ಕ್ಲಾಸ್ ನೋಡಿ, ನಾನ್ ಜಸ್ಟ್ ನಿಮ್ಗೆ ಬಯಸ್ ಹೇಳ್ಕೊಡ್ತೀನಿ ಅಂದೆ, ಬಟ್ ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಹೆಂಗ್ ಮಾಡ್ತೀವಿ ಅನ್ನೋದು ಗೊತ್ತಾಯ್ತಾ, ಬಯಸ್ ಹೆಂಗ್ ಮಾಡ್ತೀವಿ ಅನ್ನೋದು ಗೊತ್ತಾಯ್ತಾ. ಇಷ್ಟೇ ಬ್ರೋ. ಈಗ ಇದು ಹೇಳಿದೀನಲ್ವಾ, ಇದು ನಿಮ್ಗೆ ಈಸಿ ಆಗಿ ಬರೋದೇ ಇಲ್ಲ. ನೀವೇ ಮಾರ್ಕ್ ಮಾಡಕ್ ಹೋದ್ರೆ ಬರ್ದಿಡ್ಕೊಳ್ಳಿ, ಈಸಿಯಾಗಿ ಆಗೋದೇ ಇಲ್ಲ, ತುಂಬಾ ಕನ್ಫ್ಯೂಸ್ ಆಗುತ್ತೆ. ಈ ವಿಡಿಯೋನ ನೀವು ಮತ್ತೆ ಮತ್ತೆ ನೋಡ್ತಾನೆ ಇರ್ಬೇಕು. ನಾಳೆ ಕ್ಲಾಸಲ್ಲೂ ಬೇಕಿದ್ರೆ ಇನ್ನೂ ಒಂದ್ಸಲಿ ಮಾಡೋಣ ಇದ್ನೇನೆ, ಯಾಕಂದ್ರೆ ಅಷ್ಟು ಈಸಿ ಇಲ್ಲ ಈ ಕಾನ್ಸೆಪ್ಟ್. ಬ್ರೋ ಬಯಸ್ ಸ್ಮಾಲ್ ಆಗಿ ಒಂದು ರಿವಿಷನ್. ಏನ್ ಬ್ರೋ? ಬಯಸ್ ಸ್ಮಾಲ್ ಆಗಿ ಒಂದು ರಿವಿಷನ್ ತರ ಒಂದು 5 minutes. ಹಾ ಇವಾಗ್ಲಾ ಚಿಕ್ಕದಾಗಿ ಹೇಳಿ. ಇನ್ನೊಂದ್ಸಲ ಒಂದು ಸ್ಮಾಲ್ ಆಗಿ ಶಾರ್ಟ್ ಆಗಿ ಹೇಳಿ ಬ್ರೋ ಒಂದ್ಸಲ. ಓಕೆ ಓಕೆ ಓಕೆ, ಒಂದ್ ನಿಮಿಷ ಬಾ, ನೀರ್ ಕುಡಿದ್ಬಿಡ್ತೀನಿ. ಸೊ ಓಕೆ, ಇವಾಗ ಬಯಸ್ ನಾವು ಮೈನ್ ಆಗಿ ಮಂತ್ಲಿ, ವೀಕ್ಲಿ, 4 hour, ಡೈಲಿ 4 hour, 4 ಟೈಮ್ ಫ್ರೇಮ್. ಇದ್ರಲ್ಲೂ ಮೈನ್ ಆಗಿ ವೀಕ್ಲಿ, ಡೈಲಿ 4 hour ಗೊತ್ತಿರ್ಲೇಬೇಕು ನಿಮ್ಗೆ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಸಾರಿ, ನಾವು ಅವಾಗ್ಲೂ ಇದನ್ನ ಬರ್ದಿದ್ವಿ ಅಲ್ವಾ, ಇದನ್ನ ಕಂಟಿನ್ಯೂ ಮಾಡೋದೇ ಮರ್ತ್ಬಿಟ್ವಿ. ಸೊ ವೀಕ್ಲಿ ಓಕೆ, ಇವಾಗ ಬರ್ಕೊಂಡು ಹೋಗೋಣ. ಮಂತ್ಲಿ ನೋಡಿದ್ರೆ ನಿಮಗೆ ಇವಾಗ ಕರೆಕ್ಟ್ ಆಗಿ, ಸೊ ಮಂತ್ಲಿ ನೋಡಿದ್ರೆ ನೀವು ರೇಂಜ್ ಅನ್ನೋದನ್ನ ಈಗ ಓಕೆ ಪಾತ್ ಅನ್ನೋದನ್ನ ಹಾಕಿದ್ರೆ ಹೈಯರ್ ಹೈ, ಹೈಯರ್ ಲೋ. ನೆಕ್ಸ್ಟ್ ಇರೋದು ಬ್ರೋ ಈಗ ಫಸ್ಟ್ ಇಂದ ಹೇಳ್ತಾ ಇದ್ದೀರಾ ಮತ್ತೆ ಮಂತ್ಲಿಯಿಂದ? ಸುಮ್ನೆ ಒಂದ್ ರಿವಿಷನ್ ತರ. ಮಂತ್ಲಿಗೆ ಯಾಕಂದ್ರೆ ನಾವು ಬರ್ತೀವಿ, ಹಾಕೋತೀನಿ ಈಗ. ಮಂತ್ಲಿ ಏನಾಗ್ತಾ ಇದೆ, ಕರೆಂಟ್ ಟ್ರೆಂಡ್ ಏನಿದೆ, ಮಾರ್ಕೆಟ್ ಹೈಯರ್ ಹೈ, ಹೈಯರ್ ಲೋ ಕ್ರಿಯೇಟ್ ಮಾಡಿ ಇನ್ನೊಂದು ಹೈಯರ್ ಹೈ ಕ್ರಿಯೇಟ್ ಮಾಡಿದೆ, ಇಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟಿದೆ. ಅಪ್ ಟ್ರೆಂಡ್ ಇದೆ. 15 minutes ಅಲ್ಲಿ ಏನ್ ಮಾಡ್ತಿದ್ವೋ ಅದನ್ನೇ ಮಾಡ್ತಿದೀವಿ, ಇಲ್ಲೂನು ದೊಡ್ಡದಾಗಿ ಮಾಡ್ತಾ ಇದೀವಿ ಅಷ್ಟೇನೆ. ಸೊ ಇವಾಗ ಏನ್ ಗೊತ್ತಾಯ್ತು ನಿಮ್ಗೆ, ಮಂತ್ಲಿ ಬುಲ್ಲಿಶ್ ಇದೆ ಅನ್ನೋದು ಗೊತ್ತಾಯ್ತು. ಹೈಯರ್ ಹೈ ಕ್ರಿಯೇಟ್ ಮಾಡ್ತಾ ಇದ್ರೆ ಬುಲ್ಲಿಶ್ ಇದೆ ಅನ್ನೋದು ಮ್ಯೂಟ್ ಮಾಡಕ್ ಹೇಳ್ರಿ. ಓಕೆನಾ. ಹೈಯರ್ ಹೈ, ಹೈಯರ್ ಲೋ ಇದೆ, ಹೈಯರ್ ಹೈ ಕ್ರಿಯೇಟ್ ಮಾಡ್ತಾ ಇದ್ರೆ ಮತ್ತೆ ಬುಲ್ಲಿಶ್ ಇದೆ ಅಂತ ಗೊತ್ತಾಯ್ತು. ಇವಾಗ ಇಷ್ಟ ಅರ್ಥ ಆಯ್ತಲ್ಲ. ಈಗ ಇದನ್ನ ಸೈಡ್ಗೆ ಹೇಳ್ಕೊಂಡ್ವಿ ಅಲ್ವಾ, ಹೈಯರ್ ಲೋ ಇಲ್ಲಿದೆ, ಹೈಯರ್ ಲೋ ಇಲ್ಲಿ ಎಲ್ಲಿತ್ತು ಅಲ್ಲಿಗೆ ಮಂತ್ಲಿ ಹೈಯರ್ ಲೋ ಅಂತ ಮಾರ್ಕ್ ಮಾಡ್ಕೋತೀವಿ. ಇಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿದೆ, ಎಲ್ಲಿತ್ತು ಇಲ್ಲಿ, ಇಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಮಂತ್ಲಿ ಇದು ಅಂತ ಮಾರ್ಕ್ ಮಾಡ್ಕೋತೀವಿ. ರೇಂಜ್ ಹೈ ಎಲ್ಲಿದೆ, ಮಂತ್ಲಿ ಹೈ ಅಂತ ಮಾರ್ಕ್ ಮಾಡ್ಕೋತೀವಿ. ಈಗ ಗೊತ್ತಾಯ್ತು ನಮ್ಗೆ ಮಂತ್ಲಿ ಬುಲ್ಲಿಶ್ ಇದೆ ಅಂತ ಗೊತ್ತಾಯ್ತು, ರೇಂಜು ಮಾರ್ಕ್ ಮಾಡ್ಕೊಂಡ್ವಿ. ರೇಂಜ್ ಹೈ ಇದು, ರೇಂಜ್ ಲೋ ಇದು, ಬ್ರೇಕ್ ಆಫ್ ಸ್ಟ್ರಕ್ಚರ್ ಇಲ್ಲಾಗಿದೆ. ಮುಂಚೆ ಆಗಿರೋದು ನಮಗೆ ಬೇಕಾಗಿಲ್ಲ. ಎಸಿರಿ, ಫೋಕಸ್ನ ಇಷ್ಟು ಮಾತ್ರ ಮಾಡ್ತೀರಾ. ಇವಾಗ ನೆಕ್ಸ್ಟ್ ಏನ್ ಮಾಡ್ತೀವಿ, ವೀಕ್ಲಿಗೆ ಹೋಗ್ತೀವಿ. ವೀಕ್ಲಿಗೆ ಹೋಗಿ ವೀಕ್ಲಿ ರೇಂಜ್ ಏನು ಅಂತ ನೋಡ್ತೀವಿ. ವೀಕ್ಲಿ ರೇಂಜ್ ಏನಾಗ್ತಾ ಇದೆ ನೋಡಿ. ವೀಕ್ಲಿ ಸುಮ್ಮನೆ ನಿಮ್ಗೆ ಚಾರ್ಟ್ ಅಲ್ಲಿ ಏನ್ ಕಾಣ್ತಾ ಇದೆ ಅದನ್ನ ಮಾತ್ರ ಮಾರ್ಕ್ ಮಾಡಿ, ಎಲ್ಲಿಂದ ಆದ್ರೂ ಮಾಡಿ. ವೀಕ್ಲಿ ಹಿಂಗ್ ಬಂತು, ಪುಲ್ ಬ್ಯಾಕ್ ಕೊಡ್ತು, ಮತ್ತೆ ಮೇಲೋಗಿದೆ, ಮತ್ತೆ ಹಿಂಗ್ ಕೆಳಗಡೆ ಬಂದಿದೆ. ಯಾವಾಗ ಮೇಲೋಗುತ್ತೋ ಇಲ್ಲ ಕೆಳಗಡೆ ಬರುತ್ತೋ, ಮೇಲೋದ್ರೆ ಬುಲ್ಲಿಶೇ ಇದೆ ಅಂತ, ನೆಕ್ಸ್ಟ್ ಕೆಳಗಡೆ ಹೋದ್ರೆ ಬೆರಿಶ್ ಆಗ್ತಾ ಇದೆ ಅಂತ ಅರ್ಥ. ಬಟ್ ಕರೆಂಟ್ ಆಗಿ ಇಷ್ಟಿದೆ, ಹೌದಲ್ಲ. ಇದನ್ನ ಮತ್ತೆ ಸೈಡ್ಗೆ ಹೇಳ್ಕೊತೀವಿ. ಇವಾಗ ನೆಕ್ಸ್ಟ್, ಇವಾಗ ರೀಸೆಂಟ್ ಆಗಿ ಇರೋದೇನು, ಹೈಯರ್ ಐ ಮಾಡ್ತಾ ಇದೆ. ಸೊ ವೀಕ್ಲಿ ಏನಾಯ್ತು, ವೀಕ್ಲಿನೂ ಬುಲ್ಲಿಶ್ ಆಯ್ತು. ಎಲ್ಲಾಗಿದೆ, ಬ್ರೇಕ್ ಆಫ್ ಸ್ಟ್ರಕ್ಚರ್ ರೀಸೆಂಟು, ಹಿಲ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿದೆ. ವೀಕ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ಮಾಡ್ಕೋತೀವಿ. ರೇಂಜ್ ಹಾಕೊಳಕ್ಕೆ ಲೋ ಇದು, ಹೈ ಇದು. ಸೊ ಇಲ್ಲಿ ಮಂತ್ಲಿ ಹೈಯರ್ ಐಯು ಇಲ್ಲೇ ಇತ್ತು, ವೀಕ್ಲಿದು ಹೈಯರ್ ಐ ಹಾಕೋತೀವಿ. ಹೈಯರ್ ಲೋ ಎಲ್ಲಿದೆ, ವೀಕ್ಲಿದು ಇಲ್ಲಿದೆ, ಹೈಯರ್ ಲೋ ಇಲ್ಲಿದೆ, ಮಂತ್ಲಿ ಹೈಯರ್ ಲೋ ಇಲ್ಲಿದೆ. ಮಿಸ್ ಆಗಿ ಏನಾದ್ರು ನೆಕ್ಸ್ಟ್ ಏನಾದ್ರು ಈ ನೆಕ್ಸ್ಟ್ ಬರೋ ವೀಕು ಇದ್ರ ಕೆಳಗಡೆ ಕ್ಲೋಸ್ ಆದ್ರೆ ವೀಕ್ಲಿ ಮಾತ್ರ ಬೆರಿಶ್ ಆಗುತ್ತೆ, ಮಂತ್ಲಿ ಬೆರಿಶ್ ಆಗಲ್ಲ. ಮಂತ್ಲಿ ಬೆರಿಶ್ ಆಗಕ್ಕೆ ಇದ್ರ ಕೆಳಗಡೆ ಕ್ಲೋಸ್ ಆಗ್ಬೇಕು ಮಾರ್ಕೆಟ್. ವೀಕ್ಲಿ ಬೆರಿಶ್ ಆಗಕ್ಕೆ ಕ್ಲೋಸ್ ಆದ್ರೆ ಸಾಕು, ಇಷ್ಟೇ. ಸೊ ಇವಾಗ ನಾವು ಮುಂಚೆ ವೀಕ್ಲಿಲಿ ಇಲ್ಲಿಂದ ಇಲ್ಲಿವರೆಗೂ ನೋಡ್ತಾ ಇದ್ವಿ ರೇಂಜು, ಇದನ್ನು ಫೋಕಸ್ ಮಾಡ್ತಾ ಇದ್ವಿ. ಆದ್ರೆ ಇವಾಗ ಬೇಕಾ ಫೋಕಸ್, ಇಷ್ಟೇ ಸಾಕು ನಮ್ಗೆ ಇವಾಗ ಫೋಕಸ್. ಇನ್ನೂ ಸ್ವಲ್ಪ ಶಿಫ್ಟ್ ಮಾಡ್ಕೋತೀವಿ, ಮೈನ್ ಆಗಿರೋದನ್ನ ನೋಡ್ತೀವಿ.
ವೀಕ್ಲಿ ಬಯಸ್ ಏನಿದೆ ಬುಲ್ಲಿಶ್. ಒಬ್ರಿಗೆ ಇಬ್ರೇ ಇರ್ಬೇಕು ಮಕ್ಕಳು, ಇಬ್ರಿಗೆ ಸಾಕು. ಅನ್ಮ್ಯೂಟ್ ಯಾಕೆ ಬ್ರೋ ಮಾಡ್ಕೋತೀರಾ? ಏನಾದ್ರು ಹೇಳೋದಿದ್ರೆ ಮಾಡ್ಕೊಳ್ಳಿ ಲಾಸ್ಟ್ ಅಲ್ಲಿ. ಸೊ ಓಕೆನಾ? ಇವಾಗ ಮಂತ್ಲಿ ಬುಲ್ಲಿಶ್ ಅಂತ ಬರ್ದಿದ್ವಿ, ವೀಕ್ಲಿ ಏನಾಯ್ತು? ವೀಕ್ಲಿನೂ ಬುಲ್ಲಿಶ್ ಆಯ್ತು, ಹೌದಾ? ವೀಕ್ಲಿ ಏನಿದೆ ಬುಲ್ಲಿಶ್, ಮಂತ್ಲಿ ಏನಿದೆ ಬುಲ್ಲಿಶ್, ಎರಡು ಬುಲ್ಲಿಶ್ ಆಯ್ತು, ಎರಡ್ರದ್ದು ರೇಂಜ್ ಬರ್ಕೊಂಡ್ವಿ. ಈಗ ಇಲ್ಲೆಲ್ಲ ಫೋಕಸ್ ಮಾಡೋದ್ ಬೇಕಾ? ನಮಗೆ ಬೇಕಾಗಿಲ್ಲ, ಡೈರೆಕ್ಟ್ ಇದ್ರೊಳಗಡೆ ಬರ್ತೀವಿ. ವೀಕ್ಲಿ ರೇಂಜ್ ಏನಿದೆ ಅದ್ರೊಳಗಡೆ ಬರ್ತೀವಿ. ನೆಕ್ಸ್ಟ್ ಡೈಲಿಗೆ ಹೋಗ್ತೀವಿ. ಡೈಲಿನೂ ಇಷ್ಟು ವೀಕ್ಲಿ ಒಳಗಡೆ ನೋಡ್ತಾ ಇದ್ರೆ ನಿಮ್ಗೆ ತುಂಬಾ ಇದೆ, ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಎಲ್ಲ ಬಿಟ್ಬಿಡಿ, ಕರೆಕ್ಟಾಗಿ ನಿಮ್ಗೆ ಚಾರ್ಟ್ ಕಾಣೋ ತರ ಮಾಡ್ಕೊಂಬಿಡಿ. ಚಾರ್ಟ್ ಹಿಂಗೆ ಕಾಣ್ತಾ ಇದೆ ನನಗೆ, ಈಗ ಕ್ಲೀನಾಗಿ ಕಾಣ್ತಾ ಇದೆ ಚಾರ್ಟ್. ಇಲ್ಲಿಗೆ ಬರ್ತೀನಿ. ಇಲ್ಲಿಗೆ ಬಂದು ರೀಸೆಂಟ್ ಆಗಿ ಏನೇನೋ ಆಗ್ತಾ ಇದೆ ಮಾರ್ಕೆಟ್ ಅಲ್ಲಿ, ಹಿಂಗೆಲ್ಲ ಇದು ಬೇಕಾ, ಇದು ಬೇಕಾಗಿಲ್ಲ, ಬಟ್ ಇರ್ಲಿ, ಹಾಕೊಳ್ನೋದ್ರೆ ಹಾಕೊಳ್ಳಿ. ಹಿಂಗಾಯ್ತು. ನೆಕ್ಸ್ಟ್ ಏನ್ ಮಾಡ್ತು? ಇದನ್ನ ಬ್ರೇಕ್ ಮಾಡ್ತು, ಕೆಳಗಡೆ ಕೊಡ್ತು, ಹಿಂಗ್ ಮಾಡ್ತು, ಹಿಂಗ್ ಕೊಡ್ತು, ಹಿಂಗ್ ಹೋಯ್ತು, ಹಿಂಗ್ ಬರ್ತಾ ಇದೆ. ಹಿಂಗ್ ಮಾಡಿದಾಗ ಇದು ಲಿಕ್ವಿಡಿಟಿ ಗ್ರ್ಯಾಪ್ ಆಗಿರೋದ್ರಿಂದ ಇದು ಲೋವರ್ ಲೋ ಆಯ್ತು. ಸೊ ಓಕೆ, ಸೈಡ್ಗೆ ಹೇಳ್ಕೊಂಡೆ. ರೀಸೆಂಟ್ ಆಗಿ ಏನಾಗ್ತಾ ಇದೆ, ಮಾರ್ಕೆಟ್ ಬುಲ್ಲಿಶ್ ಇತ್ತು ಡೈಲಿಲಿ, ಬಟ್ ರೀಸೆಂಟ್ ಪ್ರೈಸ್ ಆಕ್ಷನ್ ಏನಿದೆ ಬೆರಿಶ್ ಇದೆ. ಲಾಸ್ಟ್ ಡೈಲಿದು ಬೆರಿಶ್ ಇರೋದ್ರಿಂದ ಲಾಸ್ಟ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಡೈಲಿನ ಮಾರ್ಕ್ ಮಾಡ್ಕೋತೀನಿ. ಲಾಸ್ಟ್ ಡೈಲಿ ಲೋವರ್ ಲೋ ಬೆರಿಶ್ ಇರೋದ್ರಿಂದ ಮೇಲ್ಗಡೆ ಇರೋದನ್ನ ಲೋವರ್ ಐ ಅಂತ ಕನ್ಸಿಡರ್ ಮಾಡ್ತೀವಿ. ಡೈಲಿ ಲೋವರ್ ಐ ಮಾರ್ಕ್ ಮಾಡ್ತೀನಿ. ನೆಕ್ಸ್ಟ್ ಡೈಲಿ ಹೈಯರ್ ಲೋ ಮಾರ್ಕ್ ಮಾಡ್ತೀನಿ, ಲೋವರ್ ಲೋ ಮಾರ್ಕ್ ಮಾಡ್ತೀನಿ. ಡೈಲಿ ಲೋವರ್ ಲೋನು ಮಾರ್ಕ್ ಮಾಡ್ಕೋತೀನಿ. ಮುಗೀತು ಇವಾಗ. ಡೈಲಿ ಲೋವರ್ ಲೋ, ಡೈಲಿ ಲೋವರ್ ಐ, ಮತ್ತೆ ಡೈಲಿ ಬ್ರೇಕ್ಔಟ್ ಸ್ಟ್ರಕ್ಚರ್. ಸೊ ಇವಾಗ ನಾನ್ ಕೇಳೋದು, ಇದೆಲ್ಲ ಬೇಕಾ ನಿಮ್ಗೆ? ಡೈಲಿ ಏನೇನೋ ಆಗ್ತಾ ಇದೆ, ಇದೆಲ್ಲ ಬೇಕಾ? ಬೇಕಾಗಿಲ್ಲ. ರೇಂಜ್ ಎಲ್ಲಕ್ಕೆ ಶಿಫ್ಟ್ ಆಯ್ತು ಇವಾಗ? ವೀಕ್ಲಿಯಿಂದ ಡೈಲಿಗೆ ಬಂದಾಗ ಇಷ್ಟಕ್ಕೆ ಮಾತ್ರ ಶಿಫ್ಟ್ ಆಯ್ತು. ನೆಕ್ಸ್ಟ್ 4 ಅವರ್ಗೆ ಹೋಗ್ತೀನಿ. 4 ಅವರ್ ಅಲ್ಲಿ ಇಲ್ಲಿ ಏನಾಗಿದೆ ಅದ್ ಬೇಕಾಗಿಲ್ಲ ನನಗೆ. ಇವಾಗ 4 ಅವರ್ ಅಲ್ಲಿ ನನ್ಗೆ ರೇಂಜ್ ಗೊತ್ತು, ಡೈಲಿ ರೇಂಜ್ ಒಳಗೆ ನಾನು ನೋಡ್ತೀನಿ. ಏನಾಯ್ತು? ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿ ಬೆರಿಶ್ ಆಯ್ತು, ಮತ್ತೆ ಹೋಯ್ತು, ಮತ್ತೆ ಶಿಫ್ಟ್ ಆಯ್ತು, ಮತ್ತೆ ಹೋಯ್ತು, ಮತ್ತೆ ಶಿಫ್ಟ್ ಆಗಿದೆ. ಸೊ ಸೈಡ್ಗೆ ತಗೋತೀನಿ. ರೀಸೆಂಟ್ ಆಗಿ ಮಾರ್ಕೆಟ್ ಬೆರಿಶ್ ಇದೆ, ಬೆರಿಶ್ ಅಲ್ಲಿ ಇಲ್ಲಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಇದೆ. ರೇಂಜ್ 4 ಅವರ್ದು ಹೈ ಇದು, ಲೋ ಇದು. ಸೊ 4 ಅವರ್ ಲೋವರ್ ಐ, 4 ಅವರ್ ಲೋವರ್ ಲೋ ಮಾರ್ಕ್ ಮಾಡ್ಕೊಂಡೆ. 4 ಅವರ್ ಬ್ರೇಕ್ಔಟ್ ಸ್ಟ್ರಕ್ಚರ್ನು ಮಾರ್ಕ್ ಮಾಡ್ಕೊಂಡೆ. ಮುಗೀತು. ಇವಾಗ ಬಯಸ್ ಏನಪ್ಪಾ? ಕರೆಂಟ್ ಬಯಸ್ಸು ಮಂತ್ಲಿ ಬುಲ್ಲಿಶ್, ವೀಕ್ಲಿ ಬುಲ್ಲಿಶ್, ಡೈಲಿ ಬೆರಿಶ್, 4 ಅವರ್ ಬೆರಿಶ್. ನೆಕ್ಸ್ಟ್ ದೊಡ್ಡದಾಗಿ ನಾನು ಬೈ ಮಾಡ್ತೀನಿ, ವೀಕ್ ಮಂತ್ ಗಟ್ಲೆ ಬಿಡ್ತೀನಿ ಅಂದ್ರೆ ಎಲ್ಲಿ ಹೇಳಿ ಬೈ ಮಾಡ್ಬೇಕಿರೋದು? 4 ಅವರ್ ಬುಲ್ಲಿಶ್, ಸಾರಿ ಮಂತ್ಲಿ ಬುಲ್ಲಿಶ್ ಇದೆ, ವೀಕ್ಲಿ ಬುಲ್ಲಿಶ್ ಇದೆ, ಡೈಲಿ ಬುಲ್ಲಿಶ್ ಆಗ್ಬೇಕು, ನೆಕ್ಸ್ಟ್ ಲೆವೆಲ್ ಬುಲ್ಲಿಶ್ ಆಗ್ಬೇಕು. ಅದು ಮೋಸ್ಟ್ ಪ್ರಾಬಬ್ಲಿ ನಮ್ ಸ್ಟ್ರಾಟಜಿ ಪ್ರಕಾರ ಡೈಲಿ ಬುಲ್ಲಿಶ್ ಆಗುತ್ತೆ ಅವಾಗವಾಗ. ಬಟ್ ಎಲ್ಲಿ ಬುಲ್ಲಿಶ್ ಆಗ್ಬೇಕು? ಕೊನೆಯ ಆರ್ಡರ್ ಬ್ಲಾಕ್, ವೀಕ್ಲಿದು ಕೊನೆಯ ಆರ್ಡರ್ ಬ್ಲಾಕ್ ಇಲ್ಲಿದೆ. ಇಲ್ಲಿಂದ ಆದ್ರೆ ಪರ್ಫೆಕ್ಟ್, ಇದು ಬೈಯಿಂಗ್ ಏರಿಯಾ ಪರ್ಫೆಕ್ಟ್ ಇದೆ. ಇಲ್ಲೇನಾದ್ರೂ ಬೈ ಮಾಡಿ ಎಂಟ್ರಿ ಸಿಗಾಕೊಂಡ್ರೆ ಇಲ್ಲಿವರೆಗೂ ನಾವು ಬೈ ಮಾಡಿ ಇಟ್ಕೋಬಹುದು. ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋನ್ಗೆ ಆಯ್ತಾ? ಇನ್ವೆಸ್ಟ್ ಮಾಡ್ಬೋದಾ ಟ್ರೇಡಿಂಗ್ ಕಲಿತಾ ಆತರ. ಆಗ ನೋಡಿ ಹೈಯೆಸ್ಟ್ ಬರೋದು. ಸೊ ಬಯಸ್ ಯಾವ್ದ್ಯಾವ್ದ್ರಲ್ಲಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ ವೀಕ್ಲಿ, ಮಂತ್ಲಿ, 4 ಅವರ್, ಮಂತ್ಲಿ, ವೀಕ್ಲಿ, ಡೈಲಿ, 4 ಅವರ್, 4 ಮಾಡಿದ್ವಿ. ಈಗ ನಮ್ಗೇನ್ ಗೊತ್ತು? ಅಷ್ಟೆಲ್ಲ ನೋಡ್ತಿದ್ದವರು ಡೈರೆಕ್ಟ್ ಆಗಿ ಇಷ್ಟ್ರೊಳಗ್ ನೋಡಕ್ ಸ್ಟಾರ್ಟ್ ಮಾಡಿದ್ವಿ. ಇನ್ನ ಒಂದು ಈ ಕಡೆ ಬ್ರೇಕ್ ಆಗ್ಬೇಕು, ಇಲ್ಲ ಈ ಕಡೆ ಬ್ರೇಕ್ ಆಗ್ಬೇಕು. ಅಲ್ಲಿವರೆಗೂ ನಮ್ದು ರೇಂಜು ಇಷ್ಟೇ ಇರುತ್ತೆ. ಇದ್ರ ಒಳಗಡೆ ಆಚೆ ನೋಡೋದೇ ಬೇಕಾ? ನಾಳೆ ಎದ್ ಬರ್ತೀರಾ ನೀವು, ಇದೆಲ್ಲ ಮಾರ್ಕ್ ಮಾಡಿ ಸೇವ್ ಮಾಡೋಗ್ತೀರಾ. ನಾಳೆ ಬಂದಾಗ ನಿಮಗ್ ಗೊತ್ತು, ಮತ್ತೆ ನೀವು ತಲೆ ಕೆಡ್ಸ್ಕೊಂಡು ಇಲ್ಲೇನಪ್ಪಾ ಆಗೈತೆ, ಇದೆಲ್ಲ ಹಾಕ್ಬೇಕಲ್ಲ. ಇಲ್ಲ, ನಿಮಗ್ ಗೊತ್ತಿವಾಗ ಇಷ್ಟೇ ನೀವು ನೋಡ್ಬೇಕಿರೋದು, ಇಷ್ಟೇ ನಿಮಗ್ ಬೇಕಾಗಿರೋದು. 4 ಅವರ್ ಒಳಗಡೆ, ಇಷ್ಟೊಳಗಡೆ ಆಟ ಆಡ್ಬೇಕಾದ್ರೆ ಅಷ್ಟೇ ನೋಡ್ಬೇಕು ನೀವು, ಸಾಕು. ಬಯಾಸ್ ಗೊತ್ತಿವಾಗ ನಿಮ್ಗೆ. ಸೊ ಈ ತರ ಬಯಾಸ್ ಫೈಂಡ್ ಔಟ್ ಮಾಡ್ಬೇಕು. ಬ್ರೋ ನೀವ್ ಹೇಳ್ದಂಗೆ 4 ಅವರ್ಸ್ ಹಾಕೊಂಡು 1 ಅವರ್ ಬಂದ್ರೆ ಕರೆಕ್ಟ್ ಆಗಿ ಈಗ ಏನ್ ಕೊಟ್ಟಿದೆ ನೀವು ಆರ್ಡರ್ ಬ್ಲಾಕ್, ಅಲ್ಲಿಂದ ಎಕ್ಸಾಕ್ಟ್ ಆಗಿ ಫಾಲೋ ಆಗಿದೆ, ಇದು ಫಾಲ್ ಆಗಿದೆ ಡೌನ್ ಸೈಡ್.
ಹ್ಮ್ ಅದು ಜಸ್ಟ್ ನೀವು ಇಲ್ಲಿಂದಾನೇ ಆಗ್ತಿದೆ ಅಂತ ಅಲ್ಲ, ನೀವು ಇಲ್ಲೊಂದು ಆರ್ಡರ್ ಬ್ಲಾಕ್ ಇದೆ 1 ಅವರ್ದು, ಇಲ್ಲಿಗೆ ಬಂದಾಗ್ಲೂ ನೀವು ನೋಡಿ 1:2 ಆದ್ರೂ ಮಿನಿಮಮ್ ಕೊಟ್ಟೆ ಕೊಡುತ್ತೆ ಅದು. ಯಾಕಂದ್ರೆ ನಾವು ಟ್ರೇಡ್ ಮಾಡೋದು 1 ಅವರ್ ಅಲ್ಲ 5 ಮಿನಿಟ್ಸ್ 15 ಮಿನಿಟ್ಸ್ ಅಲ್ಲಿ. ಇದನ್ನ ಹಾಕೊಂಡ್ರಿ ಫಸ್ಟ್ ಟೈಮ್ ಇಲ್ಲಿಗೆ ಬಂದಾಗ 15 ಮಿನಿಟ್ಸ್ ಹೋಗಿ ನೋಡ್ದ, 15 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಮಾರ್ಕ್ ಮಾಡ್ತೀರಾ 1 ಅವರ್ ಆರ್ಡರ್ ಬ್ಲಾಕ್ ಇಂದ ಇದಕ್ ಬರುತ್ತೆ. 5 ಮಿನಿಟ್ಸ್ ಹೋಗಿ ನೋಡೋಣ ನೆಕ್ಸ್ಟ್. 5 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಎಲ್ಲಿದೆ ಇದ್ರದ್ದು? ಇದಾ? ಹಾ ಅದೇ. ಸೊ ನೆಕ್ಸ್ಟ್ ಟೈಮು ಎಲ್ಲಿ ಅದು ಬರ್ಲಿಲ್ವಾ? ಓಕೆ ನೋಡಿ 5 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಹೋಗಿ ಇಲ್ಲಿ ಬಂತಾ? 5 ಮಿನಿಟ್ಸ್ ಅಲ್ಲಿ ಎಂಟರ್ ಆಗ್ತೀನ ನಾನು, SL ಇಲ್ಲಿ ಇಡ್ತೀನ ಇದ್ರ ಮೇಲೆ. ಎಷ್ಟು ನಮ್ದು ಟ್ರೇಡ್ ಎಷ್ಟು ಹೇಳಿ ನಾವು ಟ್ರೇಡ್ ಮಾಡೋದು? ಎಕ್ಸಾಕ್ಟ್ ರೇಷಿಯೋ 1:3 ಸಿಕ್ತಲ್ಲ 1:3. ಹಿಂಗೆ ಬ್ರೋ, ಹೈಯರ್ ಟೈಮ್ ಫ್ರೇಮ್ದು ಆರ್ಡರ್ ಬ್ಲಾಕ್ಸ್ ಇರುತ್ತಲ್ಲ 1 ಅವರ್ 4 ಅವರ್ ಈ ತರ, ಅದನ್ನೆಲ್ಲ ನಾವು ಕಮ್ಮಿ ಮಾಡ್ಕೊಂಡ್ ಬರ್ಬೇಕು. 4 ಅವರ್ದು 1 ಅವರ್ ಮಾಡಿ, 1 ಅವರ್ 15 ಮಿನಿಟ್ಸ್ 15 ಮಿನಿಟ್ಸ್ 5 ಮಿನಿಟ್ಸ್ ಮಾಡಿ, 5 ಮಿನಿಟ್ಸ್ ಅಲ್ಲಿ ಎಂಟರ್ ಆದ್ರಿ ಅಂದ್ರೆ 1:3 ಕೊಡ್ಲೇಬೇಕದು. ಇಲ್ಲೂ ಬ್ರೋ ಕೊಡ್ತಾ ನೀವು ಬ್ರೋ ನಿಮ್ ಲಾಟ್ ಸೈಜ್ ಏನು 1:2 ತೆಗಿತೀನಿ. ಲಾಟ್ ಸೈಜ್ ನನ್ನ ಅಕೌಂಟ್ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬ್ರೋ ನಾವು 5000 ಡೈರೆಕ್ಟ್ ಆಗಿ 1:4 ಗೆ ಹೋಗ್ಬಿಟ್ರೆ, ಸಾರಿ ನಾವು 4 ಅವರ್ಸ್ ಟೈಮ್ ಫ್ರೇಮ್ ಅಲ್ಲಿಂದ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ ಬಂದ್ರೆ ಹಂಗಾಗಲ್ಲ ಬ್ರೋ, ಅದನ್ನೆಲ್ಲ ನಾನು ಅಲ್ಲ, ಹಂಗೆ ಮಾಡಿದ್ದೀನಿ. ಒಂದ್ ಡೌಟ್ ಕೇಳಿದೆ. ಅಲ್ಲಲ್ಲ ಅದೇ ಹೇಳಿದ್ದು ಆತರ ಹಾ. ಆಗಲ್ಲ. ನಿಮ್ಗೆ ಇವೆಲ್ಲ ಗೊತ್ತಾಗಿ ಕೊನೆಗೆ ಇಲ್ಲ ಓಕೆ ಮಾಡ್ತೀವಿ, ಬಟ್ ಅಲ್ಲಿ ಮಾಡೋದ್ರಿಂದ ಅದಕ್ಕೆ ಏನ್ ಸಮಸ್ಯೆ ಆಗತ್ತೆ ಅಂತ ಕೇಳಿದೆ ನಾನು. ಸಮಸ್ಯೆ ಅಂದ್ರೆ ಏನಿಲ್ಲ. ಹಂಗಂದ್ರೆ ಹಾ. ನಿಮ್ದು ಅದ್ ಹೆಂಗೆ ಅಂದ್ರೆ, ಇವಾಗ ನಾನು ಆರ್ಡರ್ ಬ್ಲಾಕ್ ಅನ್ಬಿಡ್ತೀನಾ, ಹ್ಮ್. ಇಲ್ಲಿದ್ದಾಗ ಮಾರ್ಕೆಟ್ ಇಲ್ಲೂ ನೋಡ್ತಾರೆ ಇಲ್ಲೊಂದಿದೆ, ನೀವು ಆಕ್ಚುಲಿ ಇಲ್ಲೂ ಹೋಗಿ ಟ್ರೇಡ್ ಮಾಡಿದ್ರೆ ನಿಮ್ಗೆ ಇಲ್ಲೂ 5 ಮಿನಿಟ್ಸ್ ಅಲ್ಲಿ ಎಂಟರ್ ಆದ್ರೆ ಇಲ್ಲೂ 1:3 1:4 ಆರಾಮಾಗಿ ಸಿಗುತ್ತೆ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಇಲ್ಲಿಗೆ ಬರೋವರೆಗೂ ನೀವು ವೆಯ್ಟ್ ಮಾಡ್ಬೇಕು. ಅವಾಗ 1 ಅವರ್ ಹಾಕೊಂಡ್ ಬಂದ್ಬಿಟ್ರೆ ಡೈರೆಕ್ಟ್ ಮುಂಚೆ ಮಾರ್ಕ್ ಮಾಡಿ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ರೆ ಬೆಸ್ಟ್. ಓಕೆ ಓಕೆನಾ? ಬಟ್ ನೀವು ಡೈರೆಕ್ಟ್ 15 ಮಿನಿಟ್ಸ್ ನೋಡ್ಬೇಕಾದ್ರೆ ಇವತ್ತನ್ನ ನೋಡ್ತಾ ಇರ್ತೀವಿ ನಾವು. ಇವತ್ತನ್ನ ನೋಡ್ಬೇಕಾದ್ರೆ ನಾವು ಲಂಡನ್ ಅಲ್ಲಿ ಟ್ರೇಡ್ ಮಾಡ್ತೀನಿ, ಇಲ್ಲಿ ಟ್ರೇಡ್ ಮಾಡ್ತೀನಿ ಅಂದ್ರೆ ಲಂಡನ್ ಅಲ್ಲಿ ಟ್ರೇಡಿಂಗ್ ಮಾಡ್ತಾ ಕೂತಿರ್ತೀನಿ. ನನಗೆ ಇಲ್ಲೇ ಕಾಣ್ತಾ ಇದೆ, ಇಲ್ಲೊಂದು ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಟಿದೆ, ಕೊನೆ ಆರ್ಡರ್ ಬ್ಲಾಕ್ ಇಂದ ನೋಡಿ 1:3 ಇಲ್ಲೂ ಕೊಟ್ಟಿದೆ. ಹೌದಾ? ಇದನ್ನ ಟ್ರೇಡ್ ಮಾಡ್ತೀನಿ ನಾನು. ಇಲ್ಲಿವರೆಗೂ ವೆಯ್ಟ್ ಮಾಡ್ಬೇಕು, ಇಲ್ಲ ಇಲ್ಲೆಲ್ಲೋ ಆಗಿತ್ತಲ್ಲ ಅಲ್ಲಿವರೆಗೂ ವೆಯ್ಟ್ ಮಾಡ್ಬೇಕು. ಅವತ್ತು ಆ ತರ ಆಗುತ್ತೆ ಅವಾಗ. ಬ್ರೋ ಹಿಂದೆ ಹಾಕಿದಿರಲ್ಲ ಲಂಡನ್ ನ್ಯೂಯಾರ್ಕ್ ಅದು ಬಾಕ್ಸ್ ಹೆಂಗೆ ಬ್ರೋ? ಯಾವ್ದು ಬ್ರೋ ಕ್ಲಿಕ್ ಮಾಡೋದು? ಇಂಡಿಕೇಟರ್ ಬ್ರೋ, FX ಮಾರ್ಕೆಟ್ ಸೆಷನ್ ಅಂತ ಇಂಡಿಕೇಟರ್ ಬರುತ್ತೆ, ಅದನ್ನ ಹಾಕೊಳ್ಳಿ. ಬಯೋಟಾಕಿ ಅಂತ ಅದ್ರದ್ದು ಸೆಟ್ಟಿಂಗ್ಸ್ ನ ನೀವು ಮತ್ತೆ ಚೇಂಜ್ ಮಾಡಬೇಕು. ಆ ಸೆಟ್ಟಿಂಗ್ಸ್ ನ ನಾನು ಇಲ್ಲಿಂದ ಪ್ರತಿಯೊಂದು ಚೇಂಜ್ ಮಾಡ್ಕೊಂಡು ಹೋಗ್ಬೇಕು. ಆ ಸೆಟ್ಟಿಂಗ್ಸ್ ಎಲ್ಲ ನಾನು ಡಿಸ್ಕಾರ್ಡ್ ಅಲ್ಲಿ ಕಳ್ಸಿದ್ದೀನಿ ನೋಡಿ, ಇಲ್ಲ ವಾಟ್ಸಪ್ ಅಲ್ಲಿ ಇನ್ನೊಂದ್ಸಲಿ ಕೇಳಿ. ಆಲ್ರೆಡಿ ಆ ಸ್ಕ್ರೀನ್ಶಾಟ್ ಇಟ್ಕೊಂಡಿರೋರು ಮತ್ತೆ ಕಳಿಸ್ತಾರೆ. ಓಕೆ ಬ್ರೋ, ಥ್ಯಾಂಕ್ ಯು. ಸೊ ಈ ತರ ಬ್ರೋ, ಇಷ್ಟೇ. ನಿಮ್ಗೆ ಈ ಟ್ರೇಡ್ಸ್ನೆಲ್ಲ ಇವಾಗ ಹಿಡಿಯಕ್ ಆಗಲ್ಲ, ಚಾನ್ಸೇ ಇಲ್ಲ, ಗೊತ್ತೇ ಆಗಲ್ಲ ನಿಮ್ಗೆ ಅದ್ ಬರೋದು. ಬಟ್ ನೀವು ಪರ್ಫೆಕ್ಟ್ ಆದ್ರೆ ನಿಮಗ್ ಗೊತ್ತಾಗ್ಬಿಡುತ್ತೆ, ಇಲ್ಲಿದೆ ಒಂದು ಒಳ್ಳೆ ಝೋನ್ ಕಾಯ್ತಾ ಇದೆ, ನಾನು ಇವತ್ತು ಟ್ರೇಡ್ ಮಾಡೋದೇ ಬೇಡ, ಅಲ್ಲಿಗೆ ಬರೋವರೆಗೂ ಆರಾಮಾಗಿ ಚಿಲ್ ಮಾಡೋಣ. ಒಂದು ಲಿಮಿಟ್ ಇಟ್ಟಿರೋಣ ಇಲ್ಲೆಲ್ಲಾದ್ರೂ. ಇಲ್ಲಿಗೆ ಬಂದ ತಕ್ಷಣ ನನಗೆ ಅಲರ್ಟ್ ಗೊತ್ತಾಗತ್ತಲ್ಲ, ಅಲರ್ಟ್ ಇಟ್ಟಿರೋಣ. ಅಲ್ಲಿಗೆ ಬಂದ ತಕ್ಷಣ ಫೋನಲ್ಲೋ ಲ್ಯಾಪ್ಟಾಪ್ ಅಲ್ಲೋ ಅಲರ್ಟ್ ಬರುತ್ತೆ, ಪಟ್ಟಂತ ಬರೋಣ. ಅವಾಗ ಕರೆಕ್ಟಾಗಿ ಬರ್ತಾ ಇದೆ ಎಂಟರ್ ಆಗೋಣ. ಇಲ್ಲಿ ಸೆಲ್ ಲಿಮಿಟ್ ಇಡೋಣ, SL ಇಲ್ಲಿ ಇಡೋಣ. 1:3 1:4 1:5 ಲಾಂಗ್ ಎಂಟ್ರಿ ಅಲ್ವಾ. ನೆಕ್ಸ್ಟ್ 1 ಅವರ್ ಆರ್ಡರ್ ಬ್ಲಾಕ್ ವರ್ಗೂ ಬಿಡೋಣ, ಇಲ್ಲಿವರೆಗೂ ಆರಾಮಾಗಿ ಕಣ್ಮುಚ್ಕೊಂಡು ಎಷ್ಟಾದ್ರೂ RR ಬರ್ಲಿ. ಈ ತರನೂ ಮಾಡ್ಬೋದು ನಿಮ್ಗೆ. ಇವೆಲ್ಲ ಪರ್ಫೆಕ್ಟ್ ಆದ್ರೆ ನೀವು ಯಾವ ಪರ್ಫೆಕ್ಟ್ ಆಗ್ಬೇಕು? ಬ್ರೇಕ್ಔಟ್ ಸ್ಟ್ರಕ್ಚರ್, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್, ಮತ್ತೆ ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್, ಬಯಾಸ್. ಇಷ್ಟು ಪರ್ಫೆಕ್ಟ್ ಆದ್ರೆ ಎಂಟರ್ ಆಗಕ್ಕೆ ಆರ್ಡರ್ ಬ್ಲಾಕ್ ಸುಮ್ನೆ ಹೇಳ್ತಾ ಇದ್ದೀನಿ. ಇವಾಗ ಎಕ್ಸಾಂಪಲ್ ಆಗಿ ಆರ್ಡರ್ ಬ್ಲಾಕ್ ಹೇಳ್ಕೊಟ್ಟಿಲ್ಲ ನಾನು ಇನ್ನು. ಆರ್ಡರ್ ಬ್ಲಾಕ್ ಹೇಳ್ಕೊಟ್ಮೇಲೆ ಈ ಲೆವೆಲ್ ಪರ್ಫೆಕ್ಷನ್ ಬರುತ್ತೆ ನಿಮಗೆ. ಬ್ರೋ ಅದು ಫಂಡಿಂಗ್ ಫಿಕ್ಸ್ ಹೇಳಿದ್ರಲ್ಲ. ಹಾ ಹೇಳಿ ಹಲೋ, ಹೇಳಿ. ಎವ್ರಿ ಮಂತ್ ಗಿವ್ ಅವೇ ಕೊಡ್ತಾರ ಅದ್ರಲ್ಲಿ? ಲೈಕ್ 1K ಇನ್ಸ್ಟೆಂಟ್?
ಇಲ್ಲ ಇಲ್ಲ, ಅದು ಏನಾದ್ರು ದೊಡ್ಡದಾಗ ಅಮೌಂಟ್ ಬೇಕಾದ್ರೆ ಕೊಡ್ತಾರೆ. ನಿಮ್ಗೆ ಎವ್ರಿ ಮಂತ್ ಗಿವ್ ಅವೇ ಬೇಕು ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ಇವಾಗ ನಂದೇ ಅಫಿಲಿಯೇಟ್ ಇದೆಯಲ್ಲ ಅದ್ರ ಜೊತೆ, ಫಂಡಿಂಗ್ ಪಿಪ್ಸ್ ಅವ್ರ ಜೊತೆ ನಾನು ಫಸ್ಟ್ ಇಂದ ಅದನ್ನೇ ಮಾಡ್ತಾ ಇರೋದು, ಸ್ಟಾರ್ಟ್ ಮಾಡ್ದಾಗಿಂದ. ಅದರಿಂದ ಅವರು ಅಫಿಲಿಯೇಟ್, ನಾವು ಅವ್ರ ಜೊತೆ ಕನೆಕ್ಷನ್ಸ್, ಅವ್ರ ಮಾರ್ಕೆಟಿಂಗ್ ಟೀಮ್ ಜೊತೆ ಎಲ್ಲ ಇರೋದ್ರಿಂದ. ಕೇಳಿಸ್ತಾ ಇಲ್ವಾ? ಮೇಡಮ್ ನಿಮ್ಮ ಅವ್ರದ್ದು ಕ್ಲಿಯರ್ ನೆಟ್ವರ್ಕ್ ಬರ್ತಾ ಇಲ್ಲ ಇಲ್ಲ. ಅವ್ರ ಬ್ರೋ. ಕಡೆನೇ ನೆಟ್ವರ್ಕ್ ಇಶ್ಯೂ ಇದೆ ಮೇಡಮ್ ಸರ್. ಇವಾಗ ಹೇಳಿ ಬ್ರೋ. ಹಾ ಅದೇ. ಸೊ ಫಂಡಿಂಗ್ ಪಿಪ್ಸ್ ಅವ್ರದ್ದು ನಮ್ ಜೊತೆ ಅಫಿಲಿಯೇಟ್ ಇರೋದ್ರಿಂದ ನೋಡಿ, ನಿಜವಾಗ್ಲೂ ಹೇಳ್ಬಿಡ್ತೀನಿ, ಒಂದ್ ಅಕೌಂಟ್ಗೆ $1 ಕೊಡ್ತಾನೆ, $1.2 ಸಮಥಿಂಗ್ ಕಮಿಷನ್. ನೀವು ಬ್ರೋಕರ್ಗೆ ಹಾಕ್ಸ್ಕೊತಾರಲ್ಲ ಬೇರೆ ಕಡೆ ಎಲ್ಲ, ಅಲ್ಲಿ ನೀವು ವಿನ್ ಆಗಿ ಲಾಸ್ ಆಗಿ ನಿಮಗ್ ದುಡ್ಡು ಬತಾನೇ ಇರುತ್ತೆ. ಅದಲ್ಲ ಇದು. ಇದು ಒಂದ್ಸಲಿ ಬೈ ಮಾಡಿದ್ರೆ ಅದು ಒಂದ್ಸಲಿ ಮಾತ್ರ, ಫಸ್ಟ್ ಟೈಮ್ ಆಫರ್ ಅಷ್ಟೇ ಕೊಡೋದು ನನಗೆ. ಅದರಲ್ಲಿ 20% ನಿಮ್ಗೆ ಆಫ್ ಸಿಗುತ್ತೆ, ನನಗೆ $1 ಸಿಗುತ್ತೆ. ಓಕೆನಾ? ಅದ್ರಲ್ಲಿ ನೀವು ಅಕೌಂಟ್ ಓಪನ್ ಮಾಡೋದ್ರಿಂದ ಏನ್ ಯೂಸ್ ಅಂತ ಹೇಳ್ತೀನಿ. ನನ್ನ ಲಿಂಕ್ ಇಂದ ಒಂದು, ನಿಮ್ಗೆ ಏನಾದ್ರೂ ಅಕೌಂಟ್ ಅಲ್ಲಿ ಪ್ರಾಬ್ಲಮ್ ಬಂದ್ರೆ ನೀವು ನನ್ನ ಕೇಳ್ಬೋದು, ನಾನು ಅವ್ರ ಜೊತೆ ಮಾತಾಡ್ತೀನಿ ಡೈರೆಕ್ಟ್ ಆಗಿ. ನೀವೇ ಡೈರೆಕ್ಟ್ ಓಪನ್ ಮಾಡಿದ್ರೆ ಆ ಆಪ್ಷನ್ ಇರಲ್ಲ. ಎರಡನೇದು ಇರುತ್ತೆ, ನೀವು ಡೈರೆಕ್ಟ್ ಆಗಿ ನೀವು ಅವ್ರ ಸಪೋರ್ಟ್ ಜೊತೆ ಮಾತಾಡ್ಬೋದು ಅಷ್ಟೇನೆ. ಅವ್ರು ರಿಸಾಲ್ವ್ ಮಾಡ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ಓಕೆ, ಒಂದು ಅದು. ನೆಕ್ಸ್ಟ್ ಎರಡನೇದೇನು ಅಂದ್ರೆ, ನಾನು ಅಷ್ಟು ಅಕೌಂಟ್ಸ್ ನ ಬೇರೆಯವ್ರಿಗೆ ಇಂಟ್ರೊಡ್ಯೂಸ್ ಮಾಡಿದೀನಿ, ಸೆಲ್ ಮಾಡಿಸ್ತಾ ಇದ್ದೀನಿ, ತಗೋತಾ ಇದಾರೆ ನನ್ನಿಂದ ಅಂದಾಗ ಏನ್ ಮಾಡ್ತಾರೆ, ಅವ್ರದ್ದೊಂದು ಕಾನ್ಸೆಪ್ಟ್ ಇದೆ. ಇಷ್ಟ ಅಕೌಂಟ್ ಸೆಲ್ ಆದ್ರೆ ನಿನ್ ಕಡೆಯಿಂದ ನಿಮ್ ಕಮ್ಯುನಿಟಿ ಅವ್ರಿಗೆ, ನಿಮ್ ಫಾಲೋವರ್ಸ್ಗೆ, ಇಲ್ಲ ನಿಮ್ದು ವಾಟ್ಸಪ್ ಕಮ್ಯುನಿಟಿ ಅವ್ರಿಗೆ 5 ಅಕೌಂಟ್ ಗಿವ್ ಅವೇ ಕೊಡ್ತೀನಿ ಕಣಪ್ಪ ಅಂತ, ಈ ತರ. ಅವಾಗ ಏನಾಗುತ್ತೆ, ಅದನ್ನೇ ನಾನ್ ಇಟ್ಕೊಳಂಗಿಲ್ಲ ಅಕೌಂಟ್ಸ್ ನ, ನಿಮ್ಗೆ ಕೊಡ್ಲೇಬೇಕು. ಕೊಟ್ಟಿ ನೀವು ಯೂಸ್ ಮಾಡ್ತಿರೋ ಪ್ರೂಫ್ ಕೊಡ್ಬೇಕು ಅವ್ರಿಗೆ, ಆ ತರ. ಸೊ ಯಾರೋ 5 ಜನ ಟ್ರೇಡ್ ಮಾಡ್ತಿರೋರು, ಯಾರೋ ಒಂದ್ 5 ಜನಕ್ಕೆ ಅವರೇ ಸೆಲೆಕ್ಟ್ ಮಾಡ್ತಾರೆ. ಆ 5 ಜನಕ್ಕೆ ಫ್ರೀ ಅಕೌಂಟ್ ಹೋಗುತ್ತೆ ಫಂಡಿಂಗ್ ಪಿಪ್ಸ್. ಇಲ್ಲಿ ಏನಾದ್ರು ಲಾಸ್ ಆಯ್ತಾ? ಯಾರಿಗಾದ್ರೂ ಲಾಸ್ ಆಯ್ತಾ? ಯಾರಿಗಾದ್ರೂ ಪ್ರಾಫಿಟ್ ಆಯ್ತಾ? ಇಲ್ಲ. ನಮ್ ಕಮ್ಯುನಿಟಿ ಅವ್ರಿಗೆ ಒಂದು 5 ತಿಂಗಳ 5 ಫ್ರೀ ಅಕೌಂಟ್ಸ್ ಕೊಡ್ತಾ ಇರ್ಬೋದು ಗಿವ್ ಅವೇ ಆಗಿ, ಆ ತರ. ಅದು ಅಷ್ಟೇ. ವಿನ್ ರೇಟ್ ಬ್ರೋ, ಅದು ಪ್ರತಿಯೊಬ್ರು ಮೇಲೂ ಡಿಪೆಂಡ್ ಆಗಿರುತ್ತೆ. ಸ್ಟ್ರಾಟಜಿ ವಿನ್ ರೇಟ್ ಬಂದ್ಬಿಟ್ಟು 70 to 80% ಇದ್ದೇ ಇದೆ. ಆದ್ರೆ ಎಲ್ಲ ಕರೆಕ್ಟ್ ಆಗಿ ಮಾರ್ಕ್ ಮಾಡಿರ್ಬೇಕು. ನಾನು ಒಂದು ರೂಲ್ಸ್ ನ ಬ್ರೇಕ್ ಮಾಡಿ ಟ್ರೇಡ್ ತಗೊಂಡು ಲಾಸ್ ಮಾಡ್ಕೊಂಡು ವಿನ್ ರೇಟ್ ಕಮ್ಮಿ ಆಗೋಯ್ತು ಅಂದ್ರೆ ಆಗಲ್ಲ. ಎಲ್ಲಾ ರೂಲ್ಸ್ ನ ಫಾಲೋ ಮಾಡಿ ಕ್ಲೀನ್ ಆಗಿ ಅದಾದ್ಮೇಲೆ ವಿನ್ ರೇಟ್ ಬರೋದು. ಎಲ್ಲ ಹೇಳ್ತಾರೆ ಇನ್ಫ್ಲೂಯೆನ್ಸರ್ಸು, ನನ್ನ ಮಕ್ಳು, ಅವರು ಇವರು, ನಾರ್ತ್ ಅವರೆಲ್ಲ, ನನ್ನ ಸ್ಟ್ರಾಟಜಿ ವಿನ್ ರೇಟ್ ಹಂಗಿದೆ ಹಿಂಗಿದೆ ಅಷ್ಟಿದೆ ಇಷ್ಟಿದೆ. ಯಾರ ಮೇಲೂ ವಿನ್ ರೇಟ್ ಬರಲ್ಲ. ವಿನ್ ರೇಟ್ ಯಾರಿಗೂ ನಿಜವಾಗ್ಲೂ ಗೊತ್ತೂ ಇರಲ್ಲ. ಯಾಕಂದ್ರೆ ಅವ್ರು ಮಿಸ್ಟೇಕ್ ಮಾಡಿರ್ಬೋದು. ಅವ್ರು ಟ್ರೇಡ್ ತಗೋಬೇಕಾದ್ರೆ ಯಾವ್ದೋ ಬೇರೆದ್ನ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಇಲ್ಲೆಲ್ಲೋ ಆಗಿರುತ್ತೆ, ಇದ್ಯಾವ್ದನ್ನೋ ಮಾರ್ಕ್ ಮಾಡ್ಬಿಟ್ಟು ಟ್ರೇಡ್ ತಗೊಂಡು ಲಾಸ್ ಆಯ್ತು ಅಂದ್ರೆ ವಿನ್ ರೇಟ್ ಎಫೆಕ್ಟ್ ಆಗುತ್ತೆ. ಆದ್ರೆ ರಿಯಾಲಿಟಿಲಿ ಅವ್ರ ರೂಲ್ಸ್ ಬ್ರೇಕ್ ಮಾಡೋರು ಅಷ್ಟೇ. ಟ್ರೇಡ್ ಏನ್ ಲಾಸ್ ಆಗಂಗ್ ಇರ್ಲಿಲ್ಲ ಅದು. ಆಕ್ಚುಲಿ ಅವ್ರ ರೂಲ್ಸ್ ಬ್ರೇಕ್ ಮಾಡ್ಬಿಟ್ಟು ಲಾಸ್ ಮಾಡ್ಕೊಂಡವ್ರೆ. ಈ ತರ ವಿನ್ ರೇಟ್ ಪ್ರತಿಯೊಬ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಬಟ್ ನಿಮಗ್ ಗೊತ್ತಾಗ್ತಿದ್ಯಾ ಹೆಂಗ್ ವರ್ಕ್? ನಾನು ಸ್ಟ್ರಾಟಜಿನ ಇನ್ನೂ ಹೇಳ್ತಾನೆ ಇಲ್ಲ, ಸ್ಟ್ರಾಟಜಿ ಬಗ್ಗೆ ಮಾತಾಡಿಲ್ಲ, ಸ್ಟ್ರಾಟಜಿನ ಹೇಳ್ಕೊಟ್ಟು ಇಲ್ಲ. ಜಸ್ಟ್ ನಾನು ಮಾರ್ಕೆಟ್ ಯಾವ ತರ ಮೂವ್ ಆಗ್ಬೇಕು ಆಗುತ್ತೆ ಅನ್ನೋದು ಪಾತ್ ಹೇಳ್ತಾ ಇದ್ದೀನಿ ಅಷ್ಟೇನೆ. ಅದೇ ಬ್ರೋ, ರಿಯಲ್ಮಿ RMX 5101 ಅದಕ್ಕೆ ಇನ್ನೂ ಟೈಮ್ ಇದೆ ಬ್ರೋ. ಈಗಲೇ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನೂ ಬೇಸಿಕ್ ಆಗಿ ಹೇಳ್ತಾ ಇದ್ದೀನಿ, ಆರಾಮಾಗಿ ತಗೊಳ್ಳೋರಿ. ಸುಮ್ನೆ ದುಡ್ಡು ಯಾಕೆ ಏನ್ ವೇಸ್ಟ್ ಬ್ರೋ, ಟ್ಯಾಬಾ ಬ್ರೋ? ಟ್ಯಾಬಾ? ಹಾ ಅಲ್ಲ ಟ್ಯಾಬ್ ಅಲ್ಲ ಅಲ್ಲ, ಕೇಳ್ತಿದಾರೆ, ಲ್ಯಾಪ್ಟಾಪ್ ಹೇಳ್ತಿದಾರೆ? ಅವ್ರ ಹೆಸರೇನೋ ಹಂಗೆ ಬರ್ತಿತ್ತು, ಅದಕ್ಕೆ ಅದನ್ನೇ ಹೇಳಿ. ಮತ್ತೆ ಈಗ ಒಟ್ನಲ್ಲಿ ಇವಾಗ ಕ್ಲೀನ್ ಆಗಿ ನಿಮ್ಗೆ ಒಂದು ಐಡಿಯಾ ಬಂತ, ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ನ ಹೆಂಗ್ ಮಾಡ್ತಾರೆ. ನಾವು ಚಾರ್ಟ್ಸ್ ಅಲ್ಲಿ ಅಷ್ಟೆಲ್ಲ ನೋಡ್ತಿರ್ತೀವಿ, ಅದನ್ನ ಹೆಂಗೆ ನಮ್ದು ಫೋಕಸ್ ನ ಕಮ್ಮಿ ಮಾಡೋದು ಹೆಂಗೆ, ಹೈಯರ್ ಟೈಮ್ ಫ್ರೇಮ್ ಇಂದ ನೋಡ್ಕೊಂಡ್ ಬರ್ಬೇಕು. ಡೈರೆಕ್ಟ್ 15 ಮಿನಿಟ್ಸ್ ಅಲ್ಲಿ ಅವ್ರು ಎಂಟರ್ ಆಗಲ್ಲ, ರ್ಯಾಂಡಮ್ ಆಗಿ ಎಲ್ಲಾ ಟೈಮ್ ಫ್ರೇಮ್ ನೋಡ್ಕೊಂಡ್ ಬಂದು ಎಂಟರ್ ಆಗೋದು ಟ್ರೇಡ್ ತಗೊಳ್ಳೋರು. ಇದು ಅರ್ಥ ಆಯ್ತಾ? ಈಸಿಯಾಗಿ ಅರ್ಥ ಆಯ್ತು ಬ್ರೋ. ಅರ್ಥ ಆಯ್ತು ಬ್ರೋ. ಆದ್ರೆ 1 ಮಂತ್ ಇಂದ ವೀಕ್ಲಿ ಅವೆಲ್ಲ ಹಾಕ ಬಂದು ಅದ್ರ 5 ಮಿನಿಟ್ಸ್ ಬಂದಾಗ ತುಂಬಾ ಕನ್ಫ್ಯೂಸ್ ಗಳಾಗ್ತಾ ಇದೆ. 5 ಮಿನಿಟ್ಸ್ ಹಾಕೋಕ್ ಹೋಗಿದಾಗ ಯಾಕೋ ಕನ್ಫ್ಯೂಸ್ ತುಂಬಾ ಆಗ್ತಾ ಇದೆ. ಇವಾಗ ನೋಡಿ, ಇವಾಗ ನೀವು ಜಸ್ಟ್ ವೀಕ್ಲಿ ಡೈಲಿ 4 ಅವರ್, ವೀಕ್ಲಿ ಮಂತ್ಲಿ ಡೈಲಿ 4
ಮಂತ್ಲಿನೂ ಬಿಟ್ಬಿಡಿ, ವೀಕ್ಲಿ, ಡೈಲಿ 4 ಅವರ್, ಇವು ಮೂರ್ನ ಈ ತರ ಬಯಸ್ ಫೈಂಡ್ ಮಾಡಿ ಪರ್ಫೆಕ್ಟ್ ಆಗಿ ಕಮ್ಮಿ ಮಾಡೋದನ್ನ ನೀವು ಪ್ರಾಕ್ಟೀಸ್ ಮಾಡಿ. ಬರ್ಲಿಲ್ವಾ, ನಾನ್ ಹಾಕಿದ್ದೆ ಬೇರೆ ನೀವ್ ಹಾಕಿದ್ದೆ ಬೇರೆ ಬರ್ತಾ, ಮತ್ತೆ ವಿಡಿಯೋ ನೋಡಿ ಮತ್ತೆ ಮಾಡಕ್ ಟ್ರೈ ಮಾಡಿ, ಮತ್ತೆ ನೋಡಿ ಮತ್ತೆ ಮಾಡಕ್ ಟ್ರೈ ಮಾಡಿ. ಪರ್ಫೆಕ್ಟ್ ಆಗ್ಬೇಕು ಒಟ್ನಲ್ಲಿ ಅಷ್ಟೇ. ಏನಾದ್ರೂ ಮಾಡಿ, ಬೇರೆಯವ್ರ ವಿಡಿಯೋ ಆದ್ರೂ ನೋಡಿ. ಅವನ್ ಹೇಳದ್ನಲ್ಲ ಟ್ರೇಡಿಂಗ್ ವಿತ್ ಗೀಕ್, ಅವನು ಇದನ್ನ ಮಲ್ಟಿ ಟೈಮ್ ಫ್ರೇಮ್ ಹೇಳ್ಕೊಟ್ಟಿದ್ದಾನೋ ಇಲ್ವೋ ಗೊತ್ತಿಲ್ಲ. ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಹೆಂಗ್ ಮಾಡೋದು ಅಂತ ಬೇರೆ ಯಾರ್ದಾದ್ರೂ ವಿಡಿಯೋ ನೋಡಿ. ಬಟ್ ಮಾರ್ಕೆಟ್ ಸ್ಟ್ರಕ್ಚರ್ ಅಲ್ಲಿ ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಮಾಡೋದನ್ನ ನೀವು ಪರ್ಫೆಕ್ಟ್ ಆಗ್ಲೇಬೇಕು, ಇಲ್ಲಾಂದ್ರೆ ಮುಂದಕ್ಕೆ ಹೋಗಕ್ ಆಗದೇ ಇಲ್ಲ. ನಾನು ಹೇಳ್ಕೊಡ್ತಾ ಇದ್ದೀನಿ, ನಾನು ಹೇಳ್ಕೊಟ್ಟಿದ್ದು ಅರ್ಥ ಆಯ್ತಾ? ಓಕೆ. ಅರ್ಥ ಆಗಿಲ್ವಾ, ನೀವ್ ಹೆಂಗಾದ್ರೂ ಮಾಡಿ, ಏನಾದ್ರೂ ಮಾಡಿ, ಇದನ್ನ ಪರ್ಫೆಕ್ಟ್ ಆಗ್ಲೇಬೇಕಷ್ಟೇ. ಓಕೆ ಬ್ರೋ. ಓಕೆ ಓಕೆ. ಬ್ರೋ ಈಗ ಬ್ಯಾಕ್ ಟೆಸ್ಟಿಂಗ್ ಇಂತ ಫಾರ್ವರ್ಡ್ ಟೆಸ್ಟಿಂಗ್ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಅಲ್ವಾ? ಹೌದು ಹೌದು, ಆದ್ರೆ ಬ್ಯಾಕ್ ಟೆಸ್ಟಿಂಗ್ ನ ಮಾಡ್ಲೇಬೇಕು. ಬ್ಯಾಕ್ ಟೆಸ್ಟಿಂಗ್, ಲೈಕ್ ಫಾರ್ವರ್ಡ್ ಫಾರ್ವರ್ಡ್ ಟೆಸ್ಟಿಂಗ್ ಟೆಸ್ಟಿಂಗ್ ದಿನಾ ಲೈವ್ ಅಲ್ಲಿ ಮಾಡ್ತಾನೆ ಇರಿ ಫಾರ್ವರ್ಡ್ ಟೆಸ್ಟಿಂಗ್. ಬಟ್ ಬ್ಯಾಕ್ ಟೆಸ್ಟ್ ಯಾವಾಗ ಆಗುತ್ತಾ? ಸಾಟರ್ಡೆ ಸಂಡೇ ಎಲ್ಲಾದ್ರೂ ಫ್ರೀಯಾಗಿ ಕೂತಿರ್ತೀರಾ, ಅವಾಗ ಒಂದ್ ವರ್ಷದ ಡೇಟಾ ಕಂಟಿನ್ಯೂಸ್ ಮಾಡ್ಕೊಂಡ್ ಬರ್ತಾ ಇರ್ಬೇಕು. ಒಂದಿನ ಕುತ್ಕೋತೀರಾ, 1 ಅವರ್ ಕುತ್ಕೋತೀರಾ ಅಂದ್ರೆ ಯಾವ್ದಾದ್ರು ಒಂದ್ ವೀಕ್ ಸ್ಟಾರ್ಟ್ ಮಾಡಿ. ಆ ವೀಕ್ ಫುಲ್ ಬ್ಯಾಕ್ ಟೆಸ್ಟ್ ಮಾಡಿ. ವರ್ಕ್ ಆಗುತ್ತಾ ಪ್ರತಿ 15 ಮಿನಿಟ್ಸ್, ಪ್ರತಿ 1 ಅವರ್ ಈ ತರ ನೋಡ್ತಾ ಇರಿ. ಆಯ್ತಾ? ನೆಕ್ಸ್ಟ್ ಇನ್ನೊಂದ್ಸಲಿ ಫ್ರೀ ಆದಾಗ 1 ಅವರ್ ಫ್ರೀ ಸಿಗ್ತಾ, ಅವಾಗ ಎಲ್ಲಿ ನಿಲ್ಸಿದ್ರು ಅಲ್ಲಿಂದ ಕಂಟಿನ್ಯೂ ಮಾಡಿ. ಈ ತರ ಬ್ಯಾಕ್ ಟೆಸ್ಟ್ ಮಾಡ್ತಾ ಇರಬೇಕು. ಬ್ರೋ ಈಗ ಫಾರ್ವರ್ಡ್ ಟೆಸ್ಟಿಂಗ್ ಮಾಡಕ್ಕೆ ಲೈಕ್ ಫಂಡಿಂಗ್ ನೆಕ್ಸ್ಟ್ ಅಲ್ಲಿ ಒಂದು ಫ್ರೀ ಟ್ರಯಲ್ ಲಿಂಕ್ ಅಂತ ಕೊಡ್ತಾರೆ. ಫಂಡಿಂಗ್ ಟಿಪ್ಸ್ ಅವರು ಕೊಡ್ತಾರೆ. ಹೌದು ಬ್ರೋ, ಅದ್ರಲ್ಲಿ ಬರ್ತಾ ಇಲ್ಲ. ನಾನು ಚೆಕ್ ಮಾಡಿದೆ ಫಂಡಿಂಗ್ ಟಿಪ್ಸ್ ಅಲ್ಲಿ. ಫಂಡಿಂಗ್ ಟಿಪ್ಸ್ ಅವ್ರು ಇವಾಗ ಬಿಟ್ಟಿದ್ದಾರೆ, ಅವ್ರದ್ದೇನೋ ಪ್ರಾಬ್ಲಮ್ ಇರಬೇಕು, ನನಗೆ ಗೊತ್ತಿಲ್ಲ, ಅದ್ ನೋಡಿಲ್ಲ. ಸರ್ವರ್ ಪ್ರಾಬ್ಲಮ್ ಇದೆ ಅದ್ರ. ಅದಕ್ಕೆ ನೀವೇನ್ ಮಾಡಿ, ಫಂಡೆಡ್ ನೆಕ್ಸ್ಟ್ ಅಂತ ಇದೆ ನೋಡಿ, ಫಂಡೆಡ್ ನೆಕ್ಸ್ಟ್. ಅದ್ರಲ್ಲಿ ನಾವು ಯಾವ ಸೈಜ್ ಅಕೌಂಟ್ ನ ಲೈಕ್ ಪರ್ಚೇಸ್ ಮಾಡ್ತೀವಿ, ಆ ಸೈಜ್ ಅಕೌಂಟ್ ಅಲ್ಲಿ ಫ್ರೀ ಟ್ರಯಲ್ ಮಾಡ್ಕೊಂಡು ಅದನ್ನ ಪಾಸ್ ಆಗಿ ಅದು ಸ್ಟಾರ್ಟ್. ಏನು ಬೇಕಾಗಿಲ್ಲ, ನೀವು ಡೈರೆಕ್ಟ್ ಆಗಿ ಫ್ರೀ ಟ್ರಯಲ್ ತಗೊಂಡ್ ಮಾಡ್ಬೋದು. ಬ್ರೋ ಅದನ್ನೇ ಹೇಳ್ತಾ ಇರೋದು. ಲೈಕ್ ಈಗ ನಾವು 10K ಅಕೌಂಟ್ ಫಸ್ಟ್ ತಗೊಂತೀವಿ, ಪರ್ಚೇಸ್ ಮಾಡ್ತೀವಿ ಅನ್ನೋದಿದ್ರೆ 10K ಅಕೌಂಟ್ ಫ್ರೀ ಟ್ರಯಲ್ ತಗೊಂಡು ಅದ್ರಲ್ಲಿ ಮಾಡಿ ಆಮೇಲೆ ಪರ್ಚೇಸ್, ಆ ತರ ಹೇಳ್ತಾ ಇರೋದು. ಲೈಕ್ ಲಾಟ್ ಸೈಜ್ ಇಂಪಾರ್ಟೆಂಟ್ ಆಗುತ್ತೆ ತುಂಬಾ ಅಲ್ವಾ? ಅವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಎಷ್ಟ್ ಹಾಕ್ಬೇಕು, ನಾನು ಎಷ್ಟ್ ಹಾಕ್ಬಾರ್ದು, ಯಾವ ಲಾಟ್ ಸೈಜ್ ಯೂಸ್ ಮಾಡ್ಬೇಕು, ಹೌದು ಬ್ರೋ, ಇವೆಲ್ಲ ಗೊತ್ತಾಗುತ್ತೆ. ಫಾರ್ವರ್ಡ್ ಟೆಸ್ಟಿಂಗ್ ಜೊತೆಗೆ ಫಾರ್ವರ್ಡ್ ಟೆಸ್ಟಿಂಗು ಆಗುತ್ತೆ ಈ ತರ. ಅದನ್ನು ಮೆಟಾಫೈಗೆ ಕನೆಕ್ಟ್ ಮಾಡ್ಕೊಬಹುದು. ಆದ್ರೆ ನಾನು ಯಾಕೆ ಇನ್ನ ಅದೆಲ್ಲ ಹೇಳಿಲ್ಲ ಅಂದ್ರೆ, ಇದೆಲ್ಲ ಫಸ್ಟ್ ಗೊತ್ತಾಗ್ಲಿ. ಟ್ರೇಡ್ ಮಾಡಕ್ ಹೋದಾಗ ಅವಾಗ ಎಲ್ಲ ಹೇಳ್ತೀನಿ, ಏನೇನ್ ಇದೆ, ಏನೇನ್ ಯೂಸ್ ಮಾಡ್ಬೋದು ನೀವು, ಕಾಂಪಿಟೇಷನ್ ಅಕೌಂಟ್ಸ್ ಪ್ರತಿಯೊಂದು ಹೇಳ್ತೀನಿ ಅವಾಗ. ಬ್ರೋ ಅದ್ರಲ್ಲೂ ಫಂಡೆಡ್ ನೆಕ್ಸ್ಟ್ ಅಲ್ಲೂ ಕಾಂಪಿಟೇಷನ್ ಅಕೌಂಟ್ ಇದೆಯಲ್ಲ? ಹೌದು, ಎಲ್ಲಾ ತುಂಬಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಇದೆ, ಎಲ್ಲಾದ್ರಲ್ಲೂ ಇದೆ ಆಲ್ಮೋಸ್ಟ್. ನಾನ್ ನಿಮ್ಗೆ ಕಳ್ಸಿದ್ನಲ್ಲ ಫಂಡೆಡ್ ನೆಕ್ಸ್ಟ್ $793 ಫೇಸ್ 1 ಇನ್ನೇನ್ ಕಂಪ್ಲೀಟ್ ಆಗ್ತಿತ್ತು ಅಂತ. ಹೌದು. ಅದು ಅಕೌಂಟ್ ಬ್ರೀಚ್ ಮಾಡ್ಕೊಂಡೆ ಅಂತ ಹೇಳದ್. ಇಟ್ಸ್ ಓಕೆ, ಇರ್ಲಿ, ಕಲಿತಾ ಇದ್ದೀರಾ, ಕಲೀರಿ ಆರಾಮಾಗಿ. ಆಮೇಲೆ ಆಗುತ್ತೆ. ನೆಕ್ಸ್ಟ್ ಆರ್ಡರ್ ಬ್ಲಾಕ್ ಬ್ರೋ. ನೆಕ್ಸ್ಟ್ ಟಾಪಿಕ್ ಬ್ರೋ, ಇನ್ನು ನಿಮ್ಗೆ ಅದೇ ಪರ್ಫೆಕ್ಟ್ ಆಗ್ಬೇಕು ಬ್ರೋ. ನೆಕ್ಸ್ಟ್ ಟಾಪಿಕ್ ಹೋಗಕ್ಕಾಗ, ಇರಿ ಒಂದ್ ನಿಮಿಷ. ನೆಕ್ಸ್ಟ್ ಬ್ರೋ, ಇದು ಬ್ಯಾಕ್ ಟೆಸ್ಟ್ ಗೆ ರೀಪ್ಲೇ ಟ್ರೇಡಿಂಗ್ ವ್ಯೂ ನಲ್ಲಿ ಅದು ಯಾವ ತರ ಯೂಸ್ ಮಾಡುತ್ತೆ ಏನಾರ ಹೇಳ್ಕೊಡ್ತೀರಾ ಬ್ರೋ? ಅದು ನೀವು ಪ್ರೀಮಿಯಂ ತಗೋಬೇಕು ಬ್ರೋ. ಈಗ 80% ಸೇಲ್ ಇದೆ ನೋಡಿ, ಇವಾಗ 80% ಆಫ್ ಇದೆ. ಫ್ರೀಯಾಗಿ ಇದೆಯಲ್ಲ ಗೋ ಚಾಟಿಂಗ್, ಅದ್ರಲ್ಲೆಲ್ಲ ತುಂಬಾ. ಅದೇ ಗೋ ಚಾಟಿಂಗ್ ಎಲ್ಲ ಫ್ರೀ ಆಗಿ ಇದೆ, ಬೇರೆದು. ಬಟ್ ನಿಮ್ಗೆ ಇದ್ರಲ್ಲೇ ಬೇಕು ಅಂದ್ರೆ ಇವಾಗ ಇಲ್ಲ ಬ್ರೋ, ₹2 ಪೇ ಮಾಡಿ ಆಟೋ ಪೇ ಆಫ್ ಮಾಡಿದ್ರೆ ಆಗುತ್ತೆ ಮತ್ತೆ. ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಹಂಗೆ ಮಾಡ್ಬೇಕು. ಆಕ್ಚುಲಿ ನಾವು ಅದೇ ಮಾಡಿರೋದು. ಫಸ್ಟ್ ಟೈಮ್ ಒಂದ್ ತಿಂಗಳು ಸಿಗ್ತದೆ. ನಾನು ಅದನ್ನೇ ಬ್ರೋ ಮಾಡಿರೋದು. 3-4 Gmail ಇದ್ರೂನು 1-3-4 ಮಂತ್ಸ್ ಆರಾಮ್ಸೆ ಯೂಸ್ ಮಾಡ್ಬೋದು. ಆದ್ರೆ ಮಂತ್ಲಿ ತಗೊಳ್ಳೋದಿದ್ರೆ ಕೊಟ್ಟಿಲ್ಲ ಇವನು ಆಫರ್, ಆನ್ಯುವಲಿ ಮಾತ್ರ ಕೊಟ್ಟಿರೋದು. ಮಂತ್ಲಿ, ವೀಕ್ಲಿ, ಡೈಲಿ, 4 ಅವರ್ ಕಂಪ್ಲೀಟ್ ಬಯಾಸ್.
ಇದೇನೇನೋ ಬಂದಿದೆಯಲ್ಲಪ್ಪ. ಆಯ್ತಾ ಇವಾಗ? ಸೊ ಈ ತರ ಇಲ್ಲ ಇಲ್ಲ ಬ್ರೋ, ಕಂಪ್ಲೀಟ್ ಆಗ್ತೀನಿ ಬಿಡಿ. ಎಡಿಟ್ ಮಾಡ್ತೀನಿ ಅಂದ್ರೆ ಓಕೆ, ಅದೇ ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ನಮ್ಗೇನೋ ಎಫೆಕ್ಟ್ ಆಗದೆ ಇರೋ ತರ ಎಡಿಟ್ ಮಾಡ್ತೀನಿ ಅಷ್ಟೇ. ಏನಾದ್ರೂ ಬೇರೆ ಮಾತಾಡಿ ಬೇರೆಯವ್ರಿಗೆ ಹರ್ಟ್ ಆಗೋದು, ಇಲ್ಲ ಏನಾದ್ರೂ ಕಂಪ್ಲೀಟ್ ಲೀಗಲ್ ಅಲ್ದೇ ಇರೋದ್ ಮಾತಾಡಿದ್ರೆ ಅದನ್ನ ಮಾತ್ರ ಕಟ್ ಮಾಡ್ತೀನಿ ಅಷ್ಟೇ. ಸೊ ಇವಾಗ ನೆಕ್ಸ್ಟ್ ಇವಾಗ ನಿಮ್ಗೆ ಅದೇ ಮೈನ್ ಇರೋದು. ಅದ್ರಲ್ಲಿ ಜೊತೆಗೆ ಏನಪ್ಪಾ ಅಂದ್ರೆ ಇಂಟ್ರಾಕ್ಟಿವ್ ತುಂಬಾ ಕಮ್ಮಿ ಇದ್ದೀರಾ. ವಾಟ್ಸಪ್ ಅಲ್ಲಂತೂ ಏನು ಜಾಸ್ತಿ ಅಟ್ಲೀಸ್ಟ್ ನೋಟ್ಸು ಬೇಡ, ನೀವು ಮಾರ್ಕ್ ಮಾಡ್ತಿರೋದ್ನಾದ್ರೂ ಆಗ್ತಾ ಇದ್ದೀರಾ? ಇಲ್ಲ, ಎಲ್ಲೋ ಅಲ್ಲ. ನಾನು ಯೋಚನೆ ಮಾಡೋದು 250 220 ಜನ, 290 ಜನ ಆಕ್ಚುಲಿ ಎಲ್ಲಾದ್ರಲ್ಲೂ ಸೇರ್ಸಿ ಇರೋದು. 5-6 ಜನ ಅಷ್ಟೇ ಆಗ್ತಾ ಇರೋದು. ಬೇರೆಯವರೆಲ್ಲ ನಮಗ್ ಬರುತ್ತೆ, ನಮ್ಗೆಲ್ಲ ಗೊತ್ತು ಅನ್ನೋ ತರನಾ? ನನ್ಗೇನಿಲ್ಲ ಬ್ರೋ, ನನ್ಗೆ ಕಮ್ಮಿ ಏನದು, ನನಗೆ ಎಫೆಕ್ಟ್ಸ್ ಕಮ್ಮಿ ಆಗೋದು ನೀವು ಮಾಡಿಲ್ಲ ಅಂದ್ರೆ. ನಾನೇನು ಎಲ್ಲಾರ್ದು ನೋಡೋದ್ ಬೇಕಾಗಿರಲ್ಲ. ಕಮ್ಮಿ ಎಷ್ಟ್ ಜನದಾಗುತ್ತೆ ಅಷ್ಟ್ ಜನ ನೋಡ್ಕೊಂಡು ಆರಾಮಾಗಿರ್ಬೋದು. ಬಟ್ ನೀವು ಕಲಿಯಕ್ಕೆ ಅಂತ ಬಂದ್ಮೇಲೆ ಕಲಿಬೇಕಲ್ವಾ, ಮಾಡ್ತಾ ಇರೋದ್ ಗೊತ್ತಾಗ್ಬೇಕಲ್ವಾ? ಇವಾಗ ನಾವು ರಾಂಗ್ ಆಗಿನು ಮಾರ್ಕ್ ಮಾಡಿದ್ರುನು ನಮ್ಗೆ ಒಳ್ಳೇದು, ಯಾಕಂದ್ರೆ ಅಲ್ಲಿ ಹಾ, ಮಿಸ್ಟೇಕ್ ಎಲ್ಲ ಸಾಲ್ವ್ ಮಾಡಕ್ಕೆ ಈಗ ಇರ್ತಾರೆ ಅದ್ರಲ್ಲಿ ಬೇರೆ ತುಂಬಾ ಜನ. ಇವಾಗ ನಾನು ಒಬ್ನೇ ಹೇಳಲ್ಲ, ಬೇರೆಯವರು ಅವ್ರಿಗೆ ಗೊತ್ತಿರೋರು ಅವರು ಹೇಳ್ತಾ ಇದಾರೆ. ಹೌದು ಬ್ರೋ. ಅವೈಲೇಬಲ್ ಇಲ್ಲ ಅಂದ್ರೆ ಬೇರೆಯವರು ಹೇಳ್ತಾರೆ ಇದು ತಪ್ಪು ಮಗ. ಏನಂದ್ರೆ ಸ್ಟಾರ್ಟಿಂಗ್ ನನ್ಗೂ ಹಂಗೆ ಆಗಿತ್ತು, ಲೈಕ್ ಏನಾರು ಅನ್ಕೊಂತಾರೆ ಅಂತ. ಲೈಕ್ ಇವಾಗ ಏನೋ ಹಂಗ್ ಫೀಲ್ ಆಗಲ್ಲ. ಏನಾದ್ರು ಹಾಕ್ಬೇಕು ಅನ್ಕೊಂತಾರೆ ಅಂದ್ರೆ ದುಡ್ಡು ಮಾಡಕ್ಕೆ ಆಗಲ್ಲ ಜೀವನದಲ್ಲಿ. ಹಾಕ್ಬೇಕು ಮಿಸ್ಟೇಕ್ ನ ಮಾಡ್ಬೇಕು, ಅದರಿಂದ ಪರ್ಫೆಕ್ಟ್ ಆಗ್ಬೇಕು. ಹೌದು. ಅವತ್ತು ಅದಕ್ಕೆ ನಾನು ಹೇಳಿದ್ದು, ನಾನು ಬೆಳಗ್ಗೆಯಿಂದ ಪ್ರಾಕ್ಟೀಸ್ ಮಾಡಿರ್ತೀನಿ, ಯಾರೋ ಬಂದ್ 2 ಅವರ್ ಪ್ರಾಕ್ಟೀಸ್ ಮಾಡಿ ಅವ್ರು ಏನು ಮಾಡಲ್ಲ, ಇಲ್ಲ ಅದಕ್ಕೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ. ಏನ್ ಬ್ರೋ? ಅವತ್ತು ನಾನು ಅದೇ ಹೇಳಿದ್ ಲಾಸ್ಟ್ ಫ್ರೈಡೆ. ನಾನು ಬೆಳಗ್ಗೆಯಿಂದ ಚಾಟ್ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಕೂತಿರ್ತೀನಿ. ಯಾರ ಕೆಲ್ಸಕ್ಕೆ ಹೋಗೋರು ಬಂದ್ ಬರೀ 2 ಅವರ್ಸ್ ಮಾತ್ರ ನೋಡ್ತಾರೆ, ಚಾಟ್ ಮಾಡಲ್ಲ, ಪ್ರಾಕ್ಟೀಸ್ ಮಾಡಲ್ಲ, ಏನಿಲ್ಲ, ಟೈಮ್ ವೇಸ್ಟ್ ಮಾಡಬೇಡಿ ಅಂತ. ಅದಕ್ಕೆ ಯೂಟ್ಯೂಬ್ಗೆ ಹೋಗಿ ಸರ್ಚ್ ಮಾಡಿ ಬ್ರೋ, ಅದ್ರಲ್ಲಿ ಏನ್ ಎಲ್ಲಾನು ಸೆಂಡ್ ಮಾಡ್ಕೊಂಡು ಕುತ್ಕೊಳ್ಳೋದು. 2K ಟ್ರೇಡ್ಸ್ ಅಂತ ಹೊಡಿರಿ, ಬರುತ್ತೆ, ಎಲ್ಲ ಅಲ್ಲೇ ಇದೆ. ಅಷ್ಟು ಗೊತ್ತಾಗ್ತಿಲ್ಲ. ಫಂಡೆಡ್ ಅಕೌಂಟ್ ಒಂದ್ ವಿಡಿಯೋ ಮಾಡ್ಬಿಟ್ಟು ಬಿಡಿ ಸರ್, ಹೇಗೆ ಎಲ್ಲ ಪ್ರೊಸೀಜರ್ ವಿಡಿಯೋ ಮಾಡಿ ಬಿಡಲ್ಲ ಬ್ರೋ, ನಾನು ಇಲ್ಲೇ ನಿಮ್ ಮುಂದೆನೆ ನಿಮ್ ಜೊತೆನೆ ಕುತ್ಕೊಂಡು ನಾನು ಬೈ ಮಾಡ್ತೀನಿ. ಅಲ್ಲ ಅದನ್ನ ಡೌನ್ಲೋಡ್ ಮಾಡಿ ನಾವು ಮತ್ತೆ ಅದನ್ನ ಪ್ರೊಸೀಜರ್ ಅದನ್ನ ಹಾಕ್ತೀನಿ, ಅಲ್ಲ ಹೇಳಿದ್ದು. ಯಾಕಂದ್ರೆ ನಮ್ಗೆ ಅದ್ ಹೆಂಗೆ ಡೌನ್ಲೋಡ್ ಏನು ಎತ್ತ ಏನು ಗೊತ್ತಿಲ್ಲ ಬ್ರೋ. ಅದೇ ಬ್ರೋ, ಇದೆಲ್ಲ ಮುಗಿಲಿ, ಇನ್ನು ನಾವ್ ಅಲ್ಗ್ ಹೋಗಿಲ್ಲ. ಸರ್ MT ಫೈಲ್ ತೊಂದ್ರೆ ಇಲ್ಲ BTC ಬ್ರೋ. ಆಡ್ ಯಾವ ತರ ಮಾಡೋದು? ಏನ್ ಬ್ರೋ? MT ಫೈಲ್ BTC ಡಾಲರ್ ಅದು ಯಾವ ತರ ಆಡ್ ಮಾಡೋದು ಸರ್? BTC ನ ಹೆಂಗೆ ಆಡ್ ಮಾಡ್ಕೊಳ್ಳೋದು MT5 ಅಂತನಾ? ಹಾ ಸರ್, ಅದು ಬರ್ತಾ ಇಲ್ಲ, ಅದಕ್ಕೆ ಗೋಲ್ಡ್ ಬರ್ತಾ ಇದೆ. ಸರ್ಚ್ಗೆ ಹೋಗ್ಬಿಟ್ಟು BTC ಅಂತ ಹೊಡಿರಿ, ಬರುತ್ತೆ. ಬರ್ತಾ ಇಲ್ಲ ಸರ್ ಅದಕ್ಕೆ. ಅಲ್ಲಿ ಕೋಟ್ಸ್ ಅಂತ ಇದೆ ನೋಡಿ, ಕೆಳಗಡೆ ಸೈಡ್ ಅಲ್ಲಿ. ಹೌ ಟು ಆಡ್ ಪೇರ್ಸ್ ಇನ್ MT5 ಅಂತ ಕೊಡಿ ಬ್ರೋ, ಯೂಟ್ಯೂಬ್ ಅಲ್ಲಿ ಬರುತ್ತೆ. ಇಲ್ಲ ಸರ್, ಮೊದಲು ನಾ ಬೇರೆ MT ಫೈಲ್ ಯೂಸ್ ಮಾಡಿದ್ದೀನಿ ಸರ್. ಅದು ಒಂದು ನೋಡಿ 2 ತಿಂಗಳು ಇನ್ಸ್ಟಾಲ್ ಮಾಡಿದ್ದೆವು, ಮತ್ತೆ ನಿಮ್ಮ ಆ್ಯಪ್ ನಿಂದ ತಂದಿದ್ದೆವು, ನಿಮ್ಮ ಲಿಂಕ್ ಇಂದ. ಮೊಬೈಲ್ ಅಲ್ಲಾದ್ರೆ ಕೋರ್ಸ್ ಅಂತ ಇರುತ್ತಲ್ಲ, ಮೇಲ್ಗಡೆ ಪ್ಲಸ್ ಅಂತ ಇರುತ್ತೆ, ಅಲ್ಲಿ ಹೋಗಿ ಅದು ಸರ್ಚ್ ಅಂತ ಇರಲ್ಲ. ಸರ್ಚ್ ಅಲ್ಲಿ ಸರ್, ಹ್ಞೂ ಪ್ಲಸ್ ಅಂತ ಇರುತ್ತಲ್ಲ, ಅದನ್ನ ಸಿಗುತ್ತೆ ಸರ್ಚ್ ಅಲ್ಲಿ. ಈಗ ನೋಡಿ, ಅದೇನೆ ಹೇಳ್ತಿರೋದು, ಏನೇ ಗೊತ್ತಾಗಿಲ್ಲ ಅಂದ್ರೂ ನಿಮ್ಗೆ ಒಂದ್ಸಲಿ ಯೂಟ್ಯೂಬ್ಗೆ ಹೋಗಿ ನೋಡಿ. ಒಂದ್ ವಿಡಿಯೋದಲ್ಲಿ ಗೊತ್ತಾಗಿಲ್ವಾ, ಇನ್ನೊಂದ್ ವಿಡಿಯೋ ನೋಡ್ತಾ ಎಕ್ಸ್ಪ್ಲೋರ್ ಮಾಡಿ, ಗೊತ್ತಾಗುತ್ತೆ ಬ್ರೋ. ಸರ್ ಇವತ್ತು ಎಂಟ್ರಿ ಪಾಯಿಂಟ್ಸ್ ಎಲ್ಲೆಲ್ಲಿ ಸಿಕ್ತಿತ್ತು ಹೇಳಿ ಸರ್? ಏನ್ ಹೇಳಿ? ಇವತ್ತು ನಾನು ಟ್ರೇಡ್ ಮಾಡಿಲ್ಲ, ಇವತ್ತು ನಿನ್ನೆ ಫ್ರೈಡೇನೂ ಅಷ್ಟು ಮಾಡಿಲ್ಲ. ಬಟ್ ಎಲ್ಲೆಲ್ಲಿ ಸಿಗ್ಬೋದಿತ್ತು ಅಂದ್ರೆ, ನೀವು ನಿಮಿಷ, ಬ್ರೇಕ್ ಆಫ್ ಸ್ಟ್ರಕ್ಚರ್ ಒಂದು ಇಲ್ಲಿ, ಈ ಬ್ರೇಕ್ ಆಫ್ ಸ್ಟ್ರಕ್ಚರ್ ಇದೆಯಲ್ಲ, ಈ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದ್ಮೇಲೆ ಇಲ್ಲಿ 5 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಇಂದ ಕ್ಲೋಸ್ ಮಾಡ್ಬಿಟ್ಟು ಓಪನ್ ಮಾಡಿ ಬ್ರೋ, ಅದು ಸಂಜೆ. ಸರ್ ಒಂದ್ಸಲ ರೀಲೋಡ್ ಮಾಡಿ ಸರ್, ಬರುತ್ತೆ. ಅದು ಅದ್ರ ಪ್ರಾಬ್ಲಮ್ ಅಲ್ಲ, ಇವತ್ತೇನೋ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ.
ಇಲ್ಲಿ ನೋಡಿ, ಈ 5 ಮಿನಿಟ್ಸ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಆದ್ಮೇಲೆ 5 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಇಂದ ಒಂದು ಎಂಟ್ರಿ ಸಿಕ್ತಿತ್ತು 1:3. ಎಸ್ ಎಲ್ ಇದ್ರ ಕೆಳಗಡೆ ಮತ್ತೆ ಮೇಲೆ. ಓಕೆನಾ, ಒನ್ ಟ್ರೇಡ್ ಅದಾಯ್ತಾ. ನೆಕ್ಸ್ಟ್ ಅದೇ ಇಲ್ಲೊಂದು MS ಆಗಿತ್ತಲ್ಲ, ಇಲ್ಲೊಂದು MS ಆಗಿದೆಯಲ್ಲ ಕೆಳಗಡೆಗೆ. ಇಲ್ಲಿ ಈ 15 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಇಂದ 1:2 1:2 ಟ್ರೇಡ್ ಸಿಕ್ತಿತ್ತು ಇಲ್ಲಿ. ಓಕೆನಾ, ಇಲ್ಲಿಂದ ಸೆಲ್ಲು. ನೆಕ್ಸ್ಟ್ ಅದೇ 1 ಅವರ್ ಆರ್ಡರ್ ಬ್ಲಾಕ್ ನ 5 ಮಿನಿಟ್ಸ್ ಅಲ್ಲಿ ಮತ್ತೆ ಅಡ್ಜಸ್ಟ್ ಮಾಡ್ಕೊಂಡಾಗ ಇಲ್ಲಿಂದ ಒಂದು ದೊಡ್ಡ 1:3 ಟ್ರೇಡ್ ಸಿಕ್ತಿತ್ತು. ಅದೇನು 1:6 ವರ್ಗೂ ಹೋಗ್ತಿತ್ತು, ಬಟ್ ಅಷ್ಟು ಬೇಡ, 1:3ನೇ ಹಿಡೀರಿ. ಸೊ ಇಷ್ಟು 2-3 ಟ್ರೇಡ್ ಆದ್ರೂ ಸಿಕ್ತಿತ್ತು. ಏನ್ ಪ್ರಾಬ್ಲಮ್ ಅಂದ್ರೆ ನಾನು ನಿನ್ನೆ ಏನೇನಾಗಿದೆ ಮಾರ್ಕೆಟ್ ಅಲ್ಲಿ ಅದನ್ನು ಮಾರ್ಕ್ ಮಾಡಿರ್ಲಿಲ್ಲ. ಇವತ್ತೇನಾಗ್ತಿತ್ತು ಅದನ್ನು ಮಾರ್ಕ್ ಮಾಡಿರ್ಲಿಲ್ಲ. ಎಲ್ಲ ಇವಾಗ ಸಂಜೆ ಕುತ್ಕೊಂಡು ಮಾಡ್ತಾ ಇದ್ದೆ, ನೋಡೇ ಇಲ್ಲ ನಾನು ಮಾರ್ಕೆಟ್ನ 2 ಡೇಸ್ ಇಂದ. ನೋಡಿ, ಅವಾಗ ಎಷ್ಟು ಬೇಜಾರಾಗುತ್ತೆ ಅಂದ್ರೆ, ಏನ್ ಆಗ್ತೈತೆ ಅನ್ನೋದು ಗೊತ್ತೇ ಆಗ್ತಿರಲ್ಲ ಒಂದ್ ಸೆಕೆಂಡು. ಎಲ್ಲಿದ್ದೆ ನಾನು, ಏನಾಗ್ತಾ ಇತ್ತು ನಾನು ನೋಡಿದಾಗ, ಇವಾಗ ಏನಾಗ್ತಿದೆ. ಅದಕ್ಕೆ ದಿನ ಮಾರ್ಕ್ ಮಾಡ್ಲೇಬೇಕು. ನೀವು ಟ್ರೇಡ್ ಮಾಡಿ ಬಿಡಿ, ಏನೇನ್ ಆಗ್ತಿದೆ ಪ್ರತಿ ಒಂದ್ ಬ್ರೇಕ್ಔಟ್ ಸ್ಟ್ರಕ್ಚರ್, ಒಂದೊಂದು MS ಎರಡ್ರದ್ದು ಅಟ್ಲೀಸ್ಟ್ ಈ ತರ ಒಳಗಡೆ ಇರೋದನ್ನ ಮಾಡಿಲ್ಲ ಅಂದ್ರೂ ನೀವು ಮೇನ್ ಆಗಿರೋದ್ನ ಸ್ವಲ್ಪ ಝೂಮ್ ಔಟ್ ಮಾಡ್ದಾಗ ಕಾಣಿಸುತ್ತಲ್ಲ, ಅವನ್ನಾದ್ರೂ ಮಾರ್ಕ್ ಮಾಡ್ಲೇಬೇಕು ನೀವು. ಸೊ ಓಕೆ ಬ್ರೋ ಬ್ರೋ, ನನ್ ಟೈಮ್ ಆಯ್ತು, 2 ಅವರ್ಸ್ ಆಯ್ತು. ಇವತ್ತು ತುಂಬಾ ಜಾಸ್ತಿ ಹೇಳ್ಬಿಟ್ಟೆ. ಓಕೆ, ಅಟ್ಲೀಸ್ಟ್ ಗೊತ್ತಾಗಿದೆ ಅಲ್ವಾ? ಇವಾಗ ನೀವೇ ಒಂದ್ ಸ್ವಲ್ಪ ಟ್ರೈ ಮಾಡ್ಬೋದಲ್ವಾ? ಹಲೋ ಬ್ರೋ. ಹೇಳಿ ಬ್ರೋ. ಹಲೋ ಬ್ರೋ, ನಾನ್ ಬ್ರೋ ತರುಣ್. ಹಾ, ಹೇಳಿ ತರುಣ್. ಬ್ರೋ ಅದ ನಿಮಗೆ ಸ್ಕ್ರೀನ್ಶಾಟ್ ಕಳ್ಸಿದ್ನಲ್ಲ ಯಾವ್ದು? ವಾಟ್ಸಪ್ ಅಲ್ಲಿ ಬ್ರೋ ಕ್ರಿಪ್ಟೋ. ಇವಾಗ ಕಳ್ಸಿದೀರಾ? ಇವಾಗಲ್ಲ ಬ್ರೋ, ಮೊನ್ನೆನೆ ಕಳ್ಸಿದ್ನಲ್ಲ ನಿಮ್ಗೆ. ನಾ ತಗೊಂಡಿರೋದೇ ಎಂಟ್ರಿ ಕರೆಕ್ಟ್ ಇದೆ, ಹೆಂಗೆ ಅಂತ ಕಳ್ಸಿದ್ನಲ್ಲ ಬ್ರೋ. ಬ್ರೋ ಅದು ಆ ಏನಿಲ್ಲ ಬ್ರೋ, ಕ್ರಿಪ್ಟೋದಲ್ಲಿ ಭಾರಿ ಮ್ಯಾನಿಪುಲೇಷನ್ ಬ್ರೋ. ಹೌದು ಬ್ರೋ, ಸಿಕ್ಕಾಪಟ್ಟೆ ಮ್ಯಾನಿಪುಲೇಷನ್ ಬ್ರೋ. ಒಂದ್ ಎಂಟ್ರಿಗೆ ಬೆಳಗ್ಗೆ 8 ನೋಡ್ದೆ ಗಂಟೆಯಿಂದ ನೀವು 7 ಕಳ್ಸಿದ್ನ, ಗಂಟೆವರೆಗೂ ಹೇಳದ್ನಲ್ಲ ಅದೇ. ಶಾರ್ಟ್ ಟರ್ಮ್ಗಾದ್ರೆ ಹೋಲ್ಡ್ ಮಾಡ್ಬೋದು 1:1 1:2. 1:2 ಸಿಗ್ಲಿಲ್ಲ ಬ್ರೋ. ನಾನು ನನ್ನ ಯಾಕೆ ಎಸ್ ಎಲ್ ಅಂಟಾಯ್ತು ಬ್ರೋ. ಹೇಳಿದ್ದು, ಯಾಕಂದ್ರೆ ಹೈಯರ್ ಟೈಮ್ ಫ್ರೇಮ್ ಏನಂತೇಳಿ ಬೆರಿಶ್ ಇತ್ತು. ಹಾ ನಾವು ಮಾಡ್ತಿದ್ದು ಅಲ್ಲಿ, ನೀವು ನೋಡ್ತಿದ್ದು ಬೈ ಮಾಡಕ್ಕೆ. ಹಾ ಸೊ ಬ್ರೋ, ಸಿಕ್ಕಿದ್ರು 1:1 1:2 ಅಷ್ಟೇ. ಆತರ 1:2 ಸಿಗ್ಲಿಲ್ಲ ಬ್ರೋ. 10 ಅವರ್ ಕಾದಿನ್ ಬ್ರೋ ಒಂದ್ ಎಂಟ್ರಿಗೆ. ಹಾ, ಅದೇ ಬ್ರೋ, ಮತ್ತೆ ಎಸ್ ಎಲ್ ಹೆವಿ ಮ್ಯಾನಿಪುಲೇಷನ್ಸ್. ಅದಕ್ಕೆ 4x ಬೆಸ್ಟ್ ಆಕ್ಚುಲಿ. ಸೊ ಓಕೆ ಬ್ರೋ, ಡೌಟ್ ಎಲ್ಲ ನೀವು ವಾಟ್ಸಪ್ ಅಲ್ಲೇ ಕೇಳಿ. ಟೈಮ್ ಆಯ್ತು ಆಕ್ಚುಲಿ, 9 ಗಂಟೆಗೆ ಒಬ್ರು ಕಾಲ್ ಮಾಡ್ತೀನಿ ಅಂದಿದ್ದಾರೆ. ಸೊ ಮತ್ತೆ ಊಟಕ್ಕೆ ಹೋಗ್ಬೇಕು, ಟೈಮ್ ಆಗುತ್ತೆ. ಡೌಟ್ ಏನಾದ್ರು ಇದ್ರೆ ವಾಟ್ಸಪ್ ಅಲ್ಲೇ ಕೇಳಿ. ಮತ್ತೆ ನಾಳೆನು ಕಂಟಿನ್ಯೂ ಮಾಡೋಣ, ತಲೆ ಕೆಡ್ಸ್ಕೊಬಿಡಿ. ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ. ನೀವು ಹೋಗಿ ಟ್ರೈ ಮಾಡಿ, ವಿಡಿಯೋನ ಮತ್ತೆ ನೋಡ್ತಾ ಇರಿ. ನಾನು ಮತ್ತೆ ಹೇಳ್ತೀನಿ ಅನ್ಬಿಟ್ಟು ಈಗ ಹೇಳಿರೋಷ್ಟು ಹೇಳಲ್ಲ ನಾನು. ನಾಳೆ ವಿಡಿಯೋ ಹಾಕ್ತೀನಿ ಯೂಟ್ಯೂಬ್ ಅಲ್ಲಿ, ಮತ್ತೆ ನೋಡ್ತಾ ಇರಿ. ನಾಳೆ ಎಷ್ಟು ಹೇಳ್ಬೇಕು, ಮೇಯ್ನ್ ಆಗಿ ಏನ್ ಮಾಡ್ಬೇಕು ಅದನ್ನ ಮಾಡೋಣ. ಮತ್ತೆ ತಲೆ ಕೆಡ್ಸ್ಕೊಬಿಡಿ, ಆರಾಮಾಗೆ ಕಲೀರಿ, ನಿಧಾನಕ್ಕೆ ಕಲೀರಿ. ನಾಳೆನೇ ದುಡ್ಡು ಮಾಡ್ಬೇಕು ಅನ್ನೋದು ಏನೂ ಇಲ್ಲ. ನೆಮ್ಮದಿಯಾಗಿ ಕಲಿಯಕ್ ಸ್ಟಾರ್ಟ್ ಮಾಡಿ. ಎಷ್ಟು ನಿಧಾನ ಆಗೋದು ಅಷ್ಟು ನಿಧಾನ ಕಲೀರಿ, ಸಾಕು. ಬ್ರೋ ಕೇಳಿಸ್ತಿದ್ಯಾ? ಹೇಳಿ ಮೋಹನ್. ಬ್ರೋ ಮೊನ್ನೆ ಒಂದ್ 2 ನಿಮಿಷ ಬ್ರೋ. ಹಾ ಮೊನ್ನೆ ನಮ್ಮ ಮನೆಗೆ ಒಂದಿಬ್ರು ಯಾರೋ ಬಂದಿದ್ರು. ಹಾ ಇಷ್ಟ ಇನ್ವೆಸ್ಟ್ ಮಾಡ್ರಿ, AI ಗೊತ್ತಾ ಅಂದ್ರು. ಹಾ AI ಗೊತ್ತಾ ಅಂದ್ರು. ಇಲ್ಲ ನನ್ ಬೇಕು ಅಂತ ಇಲ್ಲ ಬ್ರೋ, ಏನೂ ಗೊತ್ತಿಲ್ಲ ಅಂದೆ. ಹ್ಮ್ ಇಷ್ಟ ಇನ್ವೆಸ್ಟ್ ಮಾಡ್ರಿ, ತಿಂಗಳ ಇಷ್ಟಿಷ್ಟು ಇನ್ಕಮ್ ಬರುತ್ತೆ ಅಂತ ಮನೆಯವ್ರು ಹೇಳ್ತಿದ್ರು. ಹ್ಮ್ ಬ್ರೋ ನಾನ್ ಮನಗಿದ್ದೆ, ಎಕ್ಸಾಮ್ ಬೇರೆ ಬರೆದ್ ಬಂದ್ ಮನಗಿದ್ದೆ. ಮನೇಲಿ ಎಬ್ರಿಸಿದ್ರು, ಓಕೆ ಹೋದೆ, ಕುತ್ಕೊಂಡೆ ಕೇಳ್ತಿದ್ದೆ. ಹೌದ್ ಯಾವ್ದೋ ಬ್ರೋಕರ್ ತೋರ್ಸಿದ್ರು. ಮತ್ತೆ ಎಷ್ಟು ಡಾಲರ್ ಗೊತ್ತಾ ಬ್ರೋ ಇನ್ವೆಸ್ಟ್ ಮಾಡೋರೆ. ಟ್ರೇಡ್ ಬ್ರೋ, ಅದು ಇನ್ವೆಸ್ಟ್ ಅಂತ ಮನೇಲಿ ಹೇಳ್ತವ್ರೆ. ಟ್ರೇಡ್ ಅದು ಇನ್ವೆಸ್ಟ್ ಮಾಡೋರೆ. $30,000 $31,000 ನಾವೇನು ಟ್ರೇಡ್ ಮಾಡಂಗಿಲ್ವಂತೆ. ಸುಮ್ನೆ ಬ್ರೋಕರ್ ಮತ್ತೆ
ಯಾವ್ದೋ ಕಂಪ್ನಿ ಇರ್ತದಂತೆ ಬೆಂಗಳೂರಲ್ಲೇ, ಅದಕ್ಕೆ ಲಿಂಕ್ ಮಾಡ್ಕೊಡ್ತಾರಂತೆ. ಇಷ್ಟಿಷ್ಟು ಲಕ್ಷ ಹಾಕ್ಬೇಕಂತೆ, ಇಷ್ಟಿಷ್ಟು ಇನ್ಕಮ್ ಬರುತ್ತಂತೆ ಹೇಳ್ತಿದ್ರು ಬ್ರೋ. ಕೇಳಿಸ್ಕೊಂಡ್ ಕೂತಿದ್ದೆ. ನನ್ ಅದೇ ಫ್ರೆಂಡ್ಸ್ ಇದೇ ಮಾಡಿ ಟ್ರೇಡಿಂಗ್ ನ ನಾವು ಸ್ಟಾರ್ಟ್ ಮಾಡಿದ್ದು, ಹೇಳಿದ್ನಲ್ಲ ಮೊನ್ನೆ. ಅವರು ಅಷ್ಟೇ ಒಂದ್ ಟಾರ್ಗೆಟ್ ಇಟ್ಕೊಂಡಿರ್ತಾರೆ. ಒಂದ್ $50,000 ಅನ್ಕೊಳ್ಳಿ. $50,000 ಆಯ್ತಾ, ಪಟ್ ಅಂತ ಖಾಲಿ ಮಾಡು, ಓಡು. ಸಿಗದೆ ಇರೋ ಜಾಗಕ್ಕೆ ಹೋಗಿ ಕುತ್ಕೋತಾರೆ. ಯಾವ ದೇಶ ಅಂತ ಹುಡುಕ್ತಾರೆ. ಆಮೇಲೆ ಅಲ್ಲೋಗಿ ಅಸಲಂ ಅಂತ ತಗೋತಾರೆ, ಅಸಲಂ ತಗೋತಾರೆ. ಯಾರು ಏನು ಕೇಳಕ್ಕೂ ಆಗಲ್ಲ ಇಂಡಿಯಾದವ್ರು. ಅವ್ರು ಇಂಡಿಯಾಕ್ ಬರಂಗಿಲ್ಲ, ಅಷ್ಟೇ, ಮುಗೀತು. ಆರಾಮಾಗಿ ಇರ್ತಾರೆ ಜೀವನ ಮಾಡ್ಕೊಂಡು. ಬ್ರೋ $50,000. ಅದು ಎ ಅದಕ್ಕೆ ಇದನ್ನ ಪರ್ಚೇಸ್ ಮಾಡಕ್ಕೆ 50,000 ಅಂತೆ ವರ್ಷಕ್ಕೆ. ಅದು ಹೆಂಗ್ ನಂಬರ್ ಅವರು? ಯಾರೋ ಬಂದ್ಬಿಟ್ಟು ನಿನಗ್ ಗೊತ್ತಾ ಅಪ್ಪ ಇದ್ರ ಬಗ್ಗೆ, ಫಾರೆಕ್ಸ್ ಬಗ್ಗೆ ಗೊತ್ತಾಪ್ಪ? ಅಣ್ಣ ಏನೋ ಗೊತ್ತಿಲ್ಲ, ಹೋಗ್ರಿ ಹೋಗ್ರಿ ಅಂದೆ. ಒಬ್ರು ನಮ್ಮ ಮನೇಲಿ ನಮ್ಮ ಅಪ್ಪ ಬಂದು ಕೇಳಿದ್ರು, ಮಾಡ್ಬೋದೇನೋ? ಅಪ್ಪ ಸುಮ್ನಿರಪ್ಪ, ಇವೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಸರಿಯಾಗಿ ಚೂತ್ಯ ಮಾಡ್ತಾರೆ ಜನನ, ಸೇಮ್ ಗೊತ್ತಾಗಿಲ್ಲ. ಇದೇ ತರ ಒಂದು ಪ್ರಾಜೆಕ್ಟ್ ನಾನು ಕೇಳಿದ್ದೀನಿ ಬ್ರೋ. ಈ ಬಿಗ್ ಫಿಶಸ್ ಮಾಡೋದು. ಹ್ಮ್ ಫಾರಿನ್ ಅಲ್ಲಿ ಎಷ್ಟು ಕಂಟ್ರೀಸ್ ಇದೆಯೋ ಅಷ್ಟು ಕಂಟ್ರಿಲಿ ಒಬ್ಬೊಂದು ರೆಸಾರ್ಟ್ಸ್ ಇದೆ. ಹಾ ಅವನೇನು ನಂಗೆ ಪರ್ಪರ್ ಗೊತ್ತಿಲ್ಲ, ನಾನು ಇದು ಕಾನ್ಸೆಪ್ಟ್ ಕೇಳಿದ್ದು. ಅವನಿಗೆ ನಾವು ಇನ್ವೆಸ್ಟ್ ಮಾಡಿದ್ರೆ ಇಯರ್ಲಿ ಇಷ್ಟು ರೂಮ್ಸ್ ಇಷ್ಟು ಡೇಸ್ಗೆ ಅಂತ ಎಲ್ಲಿ ಬೇಕಾದ್ರೂ ಕೊಡ್ಬೋದು. ಅವನು ನಾವು ಯಾವ ಪ್ಲೇಸ್ ಸೆಲೆಕ್ಟ್ ಮಾಡ್ತೀವಿ ಅಲ್ಲಿ ಹೋಗ್ಬೋದು. 15 years ಒಂದು ರಿಸಲ್ಟ್ ಅವ್ನು ರನ್ನಿಂಗ್ ಮಾಡ್ತಾನೆ. ಹಾ ಕಂಪ್ಲೀಟ್ ಫ್ರೀ ಇರುತ್ತೆ. ಔಟ್ಸೈಡ್ ನಾವೇನು ಓಡಾಡ್ಕೊತೀವಿ ಅದು ನಮ್ ಇದಷ್ಟೇ. 15 years ಆದ್ಮೇಲೆ ಡೆವಲಪ್ ಮಾಡಿ ಅವನ ಅದನ್ನ ಸೇಲ್ ಮಾಡ್ತಾನೆ. ಹಾ ಸೇಲ್ ಮಾಡಿ ಆದ್ಮೇಲೆ ಅದೇನ್ ನಾವು ಇನ್ವೆಸ್ಟ್ ಮಾಡ್ತೀವಿ ನಮ್ಗೆ ಅಷ್ಟೇ ತಕ್ಕ ಪರ್ಸೆಂಟೇಜ್ ಆಫ್ ಅಮೌಂಟ್ ನಮಗ್ ಕೊಡ್ತಾನೆ. ಈ ತರ ಕಾನ್ಸೆಪ್ಟ್ ಇಕ್ಕಿದ್ದಾರೆ ಒಬ್ಬೊಬ್ರು. ಎಷ್ಟೊಂದಿದೆ ಬ್ರೋ ಈ ತರದೆಲ್ಲ, ಸುಮಾರು ಸ್ಕೀಮ್ಗಳಿದೆ. ಹೌದು. ಅದ್ರಲ್ಲಿ ಓಕೆ, ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಿದ್ದು ಈಗ ಡೆವಲಪ್ ಆಗ್ತಾ ಇದೆ ಅದು ಸ್ಕೀಮ್. ಅದನ್ನು ಓಕೆ, ಆದ್ರೆ ದೊಡ್ಡವ್ರನ್ನ ಮಾತ್ರ ನಂಬೋದು ಇದ್ರಲ್ಲೂ. ಹೌದು. ಚಿಕ್ಕ ಪ್ಲೇಯರ್ಸ್ನೆಲ್ಲ ನಂಬಕ್ ಆಗಲ್ಲ ಇದ್ರಲ್ಲೂ. ಬಟ್ ಬೇರೆ ಎಲ್ಲಾ ಸ್ಕೀಮ್ಗಳಿದೆಯಲ್ಲ, ಅವರೆಲ್ಲ ಹಂಗ್ ಮಾಡೋರು ಡೈರೆಕ್ಟ್ ಇನ್ವೆಸ್ಟರ್ಸ್ ಹತ್ರ ಹೋಗಿ ಇನ್ವೆಸ್ಟ್ಮೆಂಟ್ ತಗೊಂಡು ಅವ್ರಿಗೆ ಶೇರ್ಸ್ ಕೊಟ್ಕೊಂಡು ಮಾಡ್ಕೋತಾರೆ. ಹೌದು. ಬೀದಿ ಸುತ್ಕೊಂಡು ಏನಪ್ಪಾ ಅದು, ಅವೆಲ್ಲ ಸುಳ್ಳು. ಸರಿ ಬ್ರೋ, ಸ್ಕ್ಯಾಮ್ ಓಕೆ. ಅವರೆಲ್ಲ. ಎಲ್ಲ ಓಕೆ ಎಕ್ಸಿಟ್. ಬ್ರೋ, ಸಿಗೋಣ. ಗುಡ್ ನೈಟ್. ಗುಡ್ ನೈಟ್. ನಾಳೆ ಸಿಗೋಣ. ಪ್ರಾಕ್ಟೀಸ್ ಮಾಡಿ ಆರಾಮಾಗಿ. ಸಿಗೋಣ ನಾಳೆ. ಬಾಯ್ ಬಾಯ್.